Hi friends, welcome to all of you. ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ ಸಿ ಎನ್ ಮಾತಾಡ್ತಾ ಇರುವಂತದ್ದು. ಎಲ್ಲರಿಗೂ ಬೆಳಗಿನ ವಂದನೆಗಳು, ಶುಭೋದಯ. ನಮ್ಮ ಅಡ್ಡಾದ ಎಲ್ಲ ಹುಲಿಗಳಿಗೆ ಹಾರ್ದಿಕ ಸ್ವಾಗತ. ಇವತ್ತೊಂದು ವಿಶೇಷವಾದಂತಹ ಒಂದು ವಿಡಿಯೋದೊಳಗಡೆ ನಾನು ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ, ಕರ್ನಾಟಕ ಎಕನಾಮಿಕ್ ಸರ್ವೆ 21-22. ಈಗಾಗಲೇ ನಾವು ಭಾರತ ಸರ್ಕಾರದ ಬಜೆಟ್, ಭಾರತ ಸರ್ಕಾರದ ಆರ್ಥಿಕ ಸಮೀಕ್ಷೆ ವಿಡಿಯೋನ ಮಾಡಿದೀವಿ. ಅದಾದ್ಮೇಲೆ ಮೊನ್ನೆ ಫೆಬ್ರವರಿ 4ನೇ ತಾರೀಕು ಆದಂತ ಒಂದು ಬಜೆಟ್ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ವಿ, ಕರ್ನಾಟಕ ಬಜೆಟ್ ಬಗ್ಗೆ. ಅದಾದ್ಮೇಲೆ ಕರ್ನಾಟಕ ಎಕನಾಮಿಕ್ ಸರ್ವೆ ವಿಡಿಯೋನ ಮಾಡ್ತಾ ಇರುವಂತದ್ದು. ಭಾರತದ ಬಜೆಟ್, ಭಾರತದ ಎಕನಾಮಿಕ್ ಸರ್ವೆ, ಕರ್ನಾಟಕದ ಬಜೆಟ್, ಕರ್ನಾಟಕ ಎಕನಾಮಿಕ್ ಸರ್ವೆ, ಈ ನಾಲ್ಕು ಬಹಳ ಇಂಪಾರ್ಟೆಂಟ್. ನಮ್ಮ PC, PSI, FDA, SDA, KS, IAS ಎಲ್ಲಾ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತದ್ದು. ಭಾರತ ಸರ್ಕಾರದ ವಿವಿಧ ಯೋಜನೆಗಳು, ಕರ್ನಾಟಕ ಸರ್ಕಾರದ ಯೋಜನೆಗಳು, ಕರ್ನಾಟಕದ ಕೆಲವೊಂದಷ್ಟು ವಿಶೇಷ ಮಾಹಿತಿಗಳು ಎಲ್ಲ ಕೂಡ ಈ ಒಂದು 4 ವಿಡಿಯೋದೊಳಗಡೆ ಇರುವಂತದ್ದು. ಅದ್ರ ಒಳಗಡೆ ಇವತ್ತು ನಾವು 4ನೇ ಒಂದು ವಿಡಿಯೋ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಗ್ಗೆ ನೋಡ್ತಾ ಇದ್ವಿ. ವೆರಿ ಇಂಪಾರ್ಟೆಂಟ್. ಮೊದಲೇದ್ದು ಇದು ಎಲ್ಲಿ ಯೂಸ್ ಆಗ್ತೈತಪ್ಪ ಅಂತಂದ್ರೆ ನಮಗೆ ಡೈರೆಕ್ಟ್ ಆಗಿ ಕ್ವಶನ್ ಬರ್ತವೆ. ಲಿಂಗಾನುಪಾತದ ಬಗ್ಗೆ, ಸಾಕ್ಷರತೆಯ ಪ್ರಮಾಣದ ಬಗ್ಗೆ, ಅಪೌಷ್ಟಿಕತೆಯ ಬಗ್ಗೆ, ಫಲವಂತಿಕೆಯ ದರ, ಟೋಟಲ್ ಫರ್ಟಿಲಿಟಿ ರೇಟ್ ಬಗ್ಗೆ, ಶಿಕ್ಷಣ, ಆರೋಗ್ಯ, ಮೂಲ ಸೌಕರ್ಯಗಳು, ಕೈಗಾರಿಕೆಗಳು, ಹೀಗೆ ನಾನಾ ರೀತಿಯಾಗಿ ಈ ಒಂದು ಕ್ವಶನ್ಗಳು ನಿಮಗೆ ಬರ್ತವೆ. ಅದಕ್ಕೆಲ್ಲ ಬಹಳ ಅಥೆಂಟಿಕ್ ಆದಂತ ಡೇಟಾಗಳು ಈ ಒಂದು ವಿಡಿಯೋದಲ್ಲಿ ಇರ್ತವೆ. ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತ ಒಂದೊಂದು ಲೈನ್ಗಳು ಒಂದೊಂದು ಮಾರ್ಕ್ಸ್ ಇದ್ದಂಗೆ, ಒಟ್ಟ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಅದರ ಜೊತೆಗೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಒಳಗಡೆ ನಮ್ಮ ಕಳೆದ ವರ್ಷದ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ಮತ್ತೆ ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ರೀತಿ ಬೆಳವಣಿಗೆ ಹೊಂದಿದವ ಎಲ್ಲವನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆಮೇಲೆ KS ಒಳಗಡೆ, KS ನಾಗ ಪೇಪರ್ 2 ಸ್ಟೇಟ್ ಇಂಪಾರ್ಟೆನ್ಸ್ ಅಂತಾನೆ ಇದೆ. ಸ್ಟೇಟ್ ಇಂಪಾರ್ಟೆನ್ಸ್ ಅಂತಂದ್ರೆ ಅಲ್ಲಿ ಸುಮಾರು 90% ಕ್ವಶನ್ ಬರೋದನ್ನೇ ಈ ಆರ್ಥಿಕ ಸಮೀಕ್ಷೆಯಿಂದ ಬರ್ತವೆ. ನಮ್ಮ KS, PSI ಬರೆಯೋರು ಬರೀ ಸ್ಟೇಟ್ ಇಂಪಾರ್ಟೆನ್ಸ್ ಒಳಗಡೆ ನಮ್ಮ ರಾಜ್ಯ ರಿಲೇಟೆಡ್ ಓದಿದ್ರೆ ಅಷ್ಟೇ ಪರಿಪೂರ್ಣ ಆಗೋದಿಲ್ಲ. ನಮ್ಮ ರಾಜ್ಯದ ಆರ್ಥಿಕತೆ, ಆಮೇಲೆ ನಮ್ಮ ರಾಜ್ಯದ ಇತಿಹಾಸ, ನಮ್ಮ ರಾಜ್ಯದ ಪೊಲಿಟಿಕಲ್ ಸಿಸ್ಟಮ್, ಇದನ್ನ ಓದೋದ್ರ ಜೊತೆಗೆ ಆ ವರ್ಷದ ಅಪ್ಡೇಟೆಡ್ ಆರ್ಥಿಕ ಸಮೀಕ್ಷೆನ ಓದಲೇಬೇಕು. ಸೊ ಈಗ ಆ ಒಂದು ಆರ್ಥಿಕ ಸಮೀಕ್ಷೆಯ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವಂತದ್ದು. ಸೊ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇಮಿಡಿಯೇಟ್ ಸಬ್ಸ್ಕ್ರೈಬ್ ಆಗಕ್ಕೆ ಸಾಧ್ಯ ಆಗಿರಬೇಕು. ಮತ್ತೆ ಈಗಾಗಲೇ PC ಬ್ಯಾಚ್ ಕೋರ್ಸ್ ಕೂಡ ನಡೀತಾ ಇದೆ. ಮಾರ್ಚ್ 12ನೇ ತಾರೀಕಿನಿಂದ PC ಬ್ಯಾಚ್ ಕೋರ್ಸ್ ನಡೀತಾ ಇದೆ. ಸೊ ಯಾರು ಇಂಟ್ರೆಸ್ಟ್ ಇದಾರ ಅವರು ಅದಕ್ಕೆ ಕಾಲ್ ಮಾಡಿ ಅದರ ಒಂದು ಮಾಹಿತಿಯನ್ನ ನಮ್ಮ ಆಫೀಸ್ ಹತ್ರ ತಿಳ್ಕೊಳಕ್ ಸಾಧ್ಯ ಆಗಿರ್ಬೇಕು. ಸೊ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದು 14ನೇ ತಾರೀಕಿಂದ ಕ್ಲಾಸಸ್ಗಳು ಶುರು ಆಗ್ತವೆ. PC ಬ್ಯಾಚ್ಗೆ ಕ್ಲಾಸ್ ಶುರು ಆಗೋದು 14ನೇ ತಾರೀಕು, ಮಾರ್ಚ್ 12 ಕೊನೆಯ ದಿನಾಂಕ ಇರುವಂತದ್ದು. ಯಾರು ಜಾಯಿನ್ ಆಗ್ಬೇಕು ಮಾಡಿದ್ರೆ ಇಮಿಡಿಯೇಟ್ ಕಾಲ್ ಮಾಡಕ್ ಸಾಧ್ಯ ಆಗಿರ್ಬೇಕು. ಮತ್ತೆ ಇದರ ಜೊತೆಗೆ ಗ್ರಾಮೀಣ ಪ್ರದೇಶದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಫೀಸರ್ಸ್ ಅಡ್ಡಾದಲ್ಲಿ ಸಾಕಷ್ಟು ಉಚಿತ ಸೇವೆಗಳು ಕೂಡ ಸಿಗ್ತಾ ಇವೆ. ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳು, ಅದರದ್ದು PDF, ಮಂತ್ಲಿ PDF, ಇಯರ್ಲಿ PDF, ಪ್ರತಿ ದಿವಸ ಸಂಜೆ 7 ಗಂಟೆಗೆ ಕ್ವಿಜ್ ಇರ್ತದೆ, ಗೂಗಲ್ ಮೀಟ್ಗಳು ಇರ್ತವೆ. ಅದ್ರ ಜೊತೆಗೆ ಸ್ಟ್ರಾಟಜಿ ಕ್ಲಾಸಸ್, ಎಲ್ಲ ಒಂದು ಎಕ್ಸಾಮ್ಗಳಿಗೆ ಸ್ಟ್ರಾಟಜಿ ಕ್ಲಾಸಸ್ ಇರ್ಬೋದು, ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಸಂದರ್ಶನಗಳಿರ್ಬೋದು, ಸಾಧಕರ ಜೊತೆ ಸಂದರ್ಶನ, ಸಾಕಷ್ಟು ರೀತಿಯಾದಂತ ವಿಶೇಷತೆಗಳು ನಮಗೆ ಗ್ರಾಮೀಣ ಪ್ರದೇಶದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗಿರ್ತದೆ. ಅದರ ಜೊತೆಗೆ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಚಾನಲ್ ಅಲ್ಲಿ ಪ್ರತಿ ದಿವಸ ನಾವು ಕ್ವಶನ್ಸ್, essay, PDF ಇವನ್ನೆಲ್ಲ ಹಾಕೊಂತ ಹೋಗ್ತಾ ಇರ್ತೀವಿ. ಇನ್ನ ನಮ್ಮ ಆರ್ಥಿಕ ಸಮೀಕ್ಷೆಯನ್ನ ಶುರು ಮಾಡೋಣ. ಸೊ ಆರ್ಥಿಕ ಸಮೀಕ್ಷೆಯೊಳಗಡೆ ಫಸ್ಟ್ ಈ ಒಂದು ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆಯನ್ನ ಮಾಡೋದು. ಆರ್ಥಿಕ ಸಮೀಕ್ಷೆ ಅಂತಂದ್ರೆ ಏನು? ಹೋದ ವರ್ಷದ ಒಂದು ವಿತ್ತೀಯ ವರ್ಷದಲ್ಲಿ, ಕಳೆದ ವಿತ್ತೀಯ ವರ್ಷದಲ್ಲಿ ಯಾವ್ಯಾವ ರೀತಿ ಕರ್ನಾಟಕ ಸಾಧನೆಯನ್ನ ಮಾಡಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಸಾಧನೆಗಳನ್ನ ಮಾಡಿದೆ ಅದನ್ನ ಇಲ್ಲಿ ಹೇಳ್ತಾರೆ. ಇದರ ಆಧಾರದ ಮೇಲೆ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಓಕೆ, ಅದಕ್ಕೆ ಮೊದಲು ಸಮೀಕ್ಷೆಯನ್ನ ಮಂಡನೆ ಮಾಡಿ ನೆಕ್ಸ್ಟ್ ಬಜೆಟ್ ಮಾಡ್ತಾರೆ. ಸಮೀಕ್ಷೆ ಇದು ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ನಾನು ಈಗ ಸದ್ಯ ನಮ್ಮ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ದಾಗ ಹಾಕಿರ್ತೇನೆ. ಒರಿಜಿನಲ್ ಡಾಕ್ಯುಮೆಂಟ್ ಹಾಕಿರ್ತೀನಿ. ಆ ಒರಿಜಿನಲ್ ಡಾಕ್ಯುಮೆಂಟ್ ಸುಮಾರು 600-700 ಪೇಜ್ ಐತದ. ಅದನ್ನ ಎಲ್ಲ ಓದಿ ಪೂರ್ತಿ ನಾವು ಕರೆಕ್ಟ್ ಆಗಿ ನೋಟ್ಸ್ ಮಾಡ್ಕೊಂಡು ಒಂದು 100 ಸ್ಲೈಡ್ಗಳನ್ನ ಮಾಡಿದ್ವಿ. ಈ ಇಂಪಾರ್ಟೆಂಟ್ ಇದ್ದಿದ್ದನ್ನೆಲ್ಲ ಒಂದ್ ಕಡೆ ಮಾಡಿದೀವಿ. ನೀವು ಅದನ್ನು ಬೇಕಂದ್ರೆ ಓದ್ಬೋದು, ಬಟ್ ಅದು ಬಹಳ ಲೆಂಗ್ದಿ ಇದೆ. ಅದ್ರಾಗ ಏನೇನ್ ಬೇಕು ಎಕ್ಸಾಮ್ ಎಲ್ಲ ತೆಗೆದು ನಾವು ಇದ್ರಾಗ ಹಾಕಿದೀವಿ. ಇದನ್ನ ಓದ್ಬಿಟ್ರೆ ದಟ್ ಇಸ್ ದಿ ಮೋರ್ ದನ್ ಇನಫ್ ಅಂತ ಹೇಳಿ ನಮ್ಮ ಒಂದು ಅಂದಾಜು. ಪ್ರತಿ ವರ್ಷ ಈ ಒಂದು ಆರ್ಥಿಕ ಸಮೀಕ್ಷೆನ ಬಿಡುಗಡೆ ಮಾಡ್ತಾರೆ. ಬಜೆಟ್ ಹಿಂದಿನ ದಿವಸ ಬಿಡುಗಡೆ ಮಾಡ್ತಾರೆ. ಯಾರು ಮಾಡ್ತಾರ? ಕರ್ನಾಟಕದಲ್ಲಿ ಕರ್ನಾಟಕ ಯೋಜನೆ, ಕಾರ್ಯಕ್ರಮ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ
ಇದನ್ನ ಪ್ರಕಟ ಮಾಡುವಂಥದ್ದು ಪ್ರತಿ ವರ್ಷ. ಇನ್ನು ನೆಕ್ಸ್ಟ್, ಕರ್ನಾಟಕ ರಾಜ್ಯ ಆರ್ಥಿಕ ಸಮೀಕ್ಷೆ ರಾಷ್ಟ್ರ ಮಟ್ಟದ ಹಣಕಾಸು ಸಚಿವಾಲಯ ಪ್ರಕಟಪಡಿಸುವಂತ ಕೇಂದ್ರ ಆರ್ಥಿಕ ಸಮೀಕ್ಷೆಯ ಸ್ವರೂಪದಲ್ಲೇನೆ ಇರ್ತದೆ. ಕೇಂದ್ರ ಸಚಿವರು, ಅದರಾಗೆ ಕೇಂದ್ರ ಹಣಕಾಸು ಸಚಿವರು ಕೂಡ ಅದನ್ನ ಬಿಡುಗಡೆ ಮಾಡ್ತಾರೆ. ಅವರು ಬಜೆಟ್ ಹಿಂದಿನ ದಿವಸ ಅದನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲಿಯೂ ಕೂಡ ನಮ್ಮ ರಾಜ್ಯದಲ್ಲಿ ಹಣಕಾಸು ಸಚಿವರು, ಈ ಸದ್ಯ ನಮ್ಮ ಮುಖ್ಯಮಂತ್ರಿಯವರೇ ಹಣಕಾಸು ಸಚಿವರಿದ್ದಾರೆ, ಅವರು ಕೂಡ ಇದನ್ನ ಒಂದು ಬಿಡುಗಡೆ ಮಾಡುವಂಥದ್ದು. ಬಟ್ ಎಲ್ಲಿಂದ ಪ್ರಕಟಗೊಳ್ತದೆ? ಕರ್ನಾಟಕ ಯೋಜನೆ, ಓಕೆ, ಸೊ ಕಾರ್ಯಕ್ರಮ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದಿಂದ ಪ್ರಕಟ ಆಗ್ತದೆ. ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಪಾಯಿಂಟ್ ಇಲ್ಲಿ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋಗಿರ್ಬೇಕು. ಈಚ್ ಅಂಡ್ ಎವ್ರಿ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಪಾಯಿಂಟ್ಗಳು ಒಂದೊಂದು ಮಾರ್ಕ್ಸ್ ಅಂತೇಳಿ ನಾನು ಮೊದಲೇ ಹೇಳಿದ್ದೀನಿ. ಒಂದು ಲೈನ್ ಕೂಡ ಇದ್ರೊಳಗಡೆ ಎಕ್ಸ್ಟ್ರಾ ಇರೋದಿಲ್ಲ. ಓಕೆ, ಸೊ ಒಂದು ಲೈನ್ ಕೂಡ ಎಕ್ಸ್ಟ್ರಾ ಇರೋದಿಲ್ಲ. ಕರ್ನಾಟಕದ ಆರ್ಥಿಕತೆ ಇವೆಲ್ಲ ಗೌರ್ಮೆಂಟ್ ಅಥೆಂಟಿಕೇಟೆಡ್ ಡೇಟಾ ಇದೆಲ್ಲ. ಒಟ್ಟು ಜನಸಂಖ್ಯೆಯಲ್ಲಿ ದೇಶದೊಳಗಡೆ ಕರ್ನಾಟಕ 8ನೇ ಸ್ಥಾನದಲ್ಲಿದೆ. ಗ್ರಾಮೀಣ ಜನಸಂಖ್ಯೆ 61.33%, ನಗರ ಜನಸಂಖ್ಯೆ 38.67%. ನಾಳೆ ಹಿಂಗೂ ಕೇಳ್ಬೋದು, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ? ಅಲ್ಲಿ ಕೊಟ್ಟು ಗ್ರಾಮೀಣ ಜನಸಂಖ್ಯೆ ಶೇಕಡ, ನಗರ ಜನಸಂಖ್ಯೆ ಕೇಳಬಹುದು. ಯಾಕಂದ್ರೆ ಒಂದೊಂದ್ಸರಿ ಇಂಥವು ಕ್ವಶನ್ಗಳು ನಮಗೆ ಕಗ್ಗಂಟಾಗ್ಬಿಡ್ತಾವ್. ಈಚ್ ಅಂಡ್ ಎವ್ರಿ ಪಾಯಿಂಟ್ ಇಸ್ ಇಂಪಾರ್ಟೆಂಟ್. ಕಾಂಪಿಟೇಷನ್ ಬಹಳ ಇರೋದ್ರಿಂದ ಕಾನ್ಸಂಟ್ರೇಷನ್ ನಾವು ಜಾಸ್ತಿ ಮಾಡ್ಕೋಬೇಕು. ಲಿಂಗಾನುಪಾತದ ಪ್ರಮಾಣ ಸೆಕ್ಸ್ ರೇಷಿಯೋ 973, ಅಂದ್ರೆ ಪ್ರತಿ 1000 ಗಂಡು ಮಕ್ಕಳಿಗೆ ಜನಿಸುವಂತ ಹೆಣ್ಣು ಮಕ್ಕಳ ಸಂಖ್ಯೆ 973 ಕರ್ನಾಟಕದಲ್ಲಿ. ನೆಕ್ಸ್ಟ್, 2001 ರಿಂದ 2011 ಜನಸಂಖ್ಯೆಯಲ್ಲಿ ಬೆಳವಣಿಗೆಯ ಪ್ರಮಾಣ 15.6%. ಏನು ಸರ್ ಇದು ಹಿಂಗಂದ್ರೆ? ಜನಸಂಖ್ಯೆ ಬೆಳವಣಿಗೆಯ ದರ ಅಂತಂದ್ರೆ ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ಕರೀತಾರೆ. ಒಂದು 100 ಜನರಿಗೆ 15 ರಿಂದ 16 ಜನ ಹೆಚ್ಚಾದ್ರು ಅಂದ್ರೆ 1000 ಜನ ಇದ್ರೆ 1500 ರಿಂದ 1600 ಜನ ಹೆಚ್ಚಿಗೆ ಆಗ್ತಾ ಇದೆ ಪಾಪ್ಯುಲೇಷನ್ ಅಂತೇಳಿ ಅರ್ಥ. ಪಾಪ್ಯುಲೇಷನ್ ಗ್ರೋತ್ ರೇಟ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್, ಲಿಟ್ರಸಿ ರೇಟ್, ಸಾಕ್ಷರತೆ. ಕರ್ನಾಟಕದಲ್ಲಿ ಸಾಕ್ಷರತೆ 75.36% ಇರುವಂತ 75.36. ನೆಕ್ಸ್ಟ್, ಪುರುಷರ ಸಾಕ್ಷರತೆಯ ಪ್ರಮಾಣ 82.47ರಷ್ಟಿದೆ. ಮಹಿಳೆಯರ ಪ್ರಮಾಣ, ಸಾಕ್ಷರರ ಪ್ರಮಾಣ 68.08ರಷ್ಟಿದೆ. ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಈ ಜನಸಂಖ್ಯೆ ಒಳಗಡೆ 8ನೇ ಸ್ಥಾನದಲ್ಲಿದೆ. ಒಟ್ಟು ನಮ್ಮ ದೇಶದ ವಿಸ್ತೀರ್ಣದಲ್ಲಿ, ಭಾರತ ದೇಶದ ವಿಸ್ತೀರ್ಣದಲ್ಲಿ 6ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇರುವಂತದ್ದು. ಇನ್ನು ಪಾಪ್ಯುಲೇಷನ್ ಡೆನ್ಸಿಟಿ ಅಂತಂದ್ರೆ ಏನು? ಸಾಂದ್ರತೆ. ಜನಸಂಖ್ಯೆಯ ಸಾಂದ್ರತೆ ಹೆಂಗೈತಪ್ಪ ಅಂತಂದ್ರೆ 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದೊಳಗಡೆ, ಇಲ್ಲಿ ನೆನ್ಪಿಟ್ಕೊಡ್ರಿ ಸರ್, 1 ಕಿಲೋಮೀಟರ್ 1 ಕಿಲೋಮೀಟರ್ 1 ಕಿಲೋಮೀಟರ್ 1 ಕಿಲೋಮೀಟರ್ ಇದರೊಳಗಡೆ 319 ಜನ ವಾಸ ಮಾಡ್ತಾರೆ ಸರಾಸರಿಯಾಗಿ. ನಮ್ಮ ದೇಶದೊಳಗಡೆ ಸರಾಸರಿ ಜನಸಾಂದ್ರತೆ 319 ಜನಸಂಖ್ಯೆ ಇರುವಂತದ್ದು 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ. ನೆಕ್ಸ್ಟ್, ಇದನ್ನ ಹೋದ್ಸರಿ KS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದ, ಬಹಳ ಜನರಿಗೆ ಗೊತ್ತಾಗ್ಲಿಲ್ಲ. ಸರ್ ಇವೆಲ್ಲ ಮಾಹಿತಿ ಎಲ್ಲಿ ಬಂದಿರ್ತಾವ? ಇವೆಲ್ಲ ಮಾಹಿತಿ ನಮಗೆ ಎಕನಾಮಿಕ್ ಸರ್ವೆದಾಗ ಬಂದಿರ್ತಾವ. ಕರ್ನಾಟಕದಲ್ಲಿ ಒಟ್ಟು ಕಂದಾಯ ವಿಭಾಗಗಳ ಬಗ್ಗೆ ಕೇಳಿದ್ದ. ಸೊ ಅದಕ್ಕಾಗಿ ನಾ ಹೇಳೋದಿಷ್ಟೇ, ಆ ಒಟ್ಟು ಕಂದಾಯ ವಿಭಾಗಗಳು ಅವು ಯಾವುವು, ಎಷ್ಟು ಜಿಲ್ಲೆ ಬರ್ತಾವ, ಇದೆಲ್ಲ ವಿವರಣೆ ನಿಮಗೆ ಆರ್ಥಿಕ ಸಮೀಕ್ಷೆ ಒಳಗಿರ್ತದೆ. ಎಷ್ಟೋ ಜನರಿಗೆ ಕರ್ನಾಟಕದ ಬಗ್ಗೆ ಬಂದಂತ ಕ್ವಶನ್ಗಳಿಗೆ ಆನ್ಸರ್ ಎಲ್ಲಿ ಹುಡುಕಬೇಕಂತಾನೆ ಗೊತ್ತಾಗೋದಿಲ್ಲ. ಅವನ್ನೆಲ್ಲ ನೀವು ಎಲ್ಲಿ ಹುಡುಕ್ಬೇಕಪ್ಪ ಅಂತಂದ್ರೆ ನಮ್ಮ ಆರ್ಥಿಕ ಸಮೀಕ್ಷೆ ಒಳಗಡೆ ಹುಡುಕ್ಬೇಕು. ಇನ್ಮೇಲೆ ನೀವು ಅದನ್ನ ಹುಡುಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದನ್ನ ತಗೊಂಡ್ಬಂದು ನಾವೇ ನಿಮ್ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ. 4 ಕಂದಾಯ ವಿಭಾಗಗಳಿದಾವೆ. 1ನೇದ್ದು ಬೆಂಗಳೂರು 9 ಜಿಲ್ಲೆಗಳಿದಾವೆ. 2ನೇದ್ದು ಮೈಸೂರು 8 ಜಿಲ್ಲೆಗಳಿದಾವೆ. 3ನೇದ್ದು ಬೆಳಗಾವಿ 7 ಜಿಲ್ಲೆಗಳು. 4ನೇದ್ದು ಕಲಬುರಗಿ, ಇಲ್ಲೂ ಕೂಡ 7 ಜಿಲ್ಲೆಗಳಿದಾವೆ. ನೆಕ್ಸ್ಟ್, ಇತ್ತೀಚೆಗೆ ವಿಜಯನಗರ ಜಿಲ್ಲೆಯನ್ನು ಕೂಡ ಇಲ್ಲಿ ಸೇರ್ಪಡೆ ಮಾಡಿರುವಂತದ್ದು. ವಿಜಯನಗರ ಜಿಲ್ಲೆ ಕೂಡ ಇದ್ರೊಳಗಡೆ ಸೇರ್ಪಡೆ ಮಾಡಿದರೆ ಟೋಟಲ್ ಒಟ್ಟು ಕಂದಾಯದ ವಿಭಾಗಗಳು 4 ಕಂದಾಯದ ವಿಭಾಗಗಳು ಇರುವಂತದ್ದು. ನೆನ್ಪಿಟ್ಕೊಡ್ರಿ ಇವೆಲ್ಲ ಡೈರೆಕ್ಟ್ ಬರ್ತಾವ ಪ್ರಿಲಿಮಿನರಿ ಕ್ವಶನ್. ಅಥವಾ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ರಾಜ್ಯದ ಕಂದಾಯ ವಿಭಾಗ ಆಗಿಲ್ಲ ಅಂತಾನು ಕೇಳಬಹುದು. ಅಲ್ಲಿ ನಿಮಗೆ ಯಾವುದು ಬೆಳಗಾವಿ ಬದಲಿ ಧಾರವಾಡ ಅಂತ ಕೇಳಬಹುದು, ಹೌದಾ, ಅಥವಾ ದಾವಣಗೆರೆ ಅಂತ ಕೇಳಬಹುದು. ಇಂಥವು ಕೇಳಬಹುದು, ಹೆಂಗ ಬೇಕಾದಂಗೆ ಕ್ವಶನ್ ಕೇಳಬಹುದು. ನೀವು ಪರ್ಫೆಕ್ಟ್ ಇದ್ರಿ, ಯು ಕ್ಯಾನ್ ಆನ್ಸರ್ ಎನಿ ಟೈಪ್ ಆಫ್ ಟ್ವಿಸ್ಟೆಡ್ ಕ್ವಶನ್ಸ್. ನೆಕ್ಸ್ಟ್, ಪ್ರತಿ ವರ್ಷದಂತೆ ಈ ವರ್ಷ ಕೇಂದ್ರ ಆರ್ಥಿಕ ಸಮೀಕ್ಷೆಯನ್ನು ಭಾರತದ ಹಣಕಾಸು ಸಚಿವಾಲಯ ಪ್ರಕಟಪಡಿಸ್ತದೆ. ರಾಜ್ಯ ಓಕೆ, ಸೊ ಆರ್ಥಿಕ ಸಮೀಕ್ಷೆ ಇವ್ರು ಹೆಂಗ್ ಮಾಡ್ತಾರಲ್ಲ ಹಂಗ ಅವರು ಕೂಡ ಮಾಡಿರ್ತಾರೆ. ಅದನ್ನ ನಾನು ಇವಾಗಲೇ ಒಂದು ವಿಡಿಯೋದೊಳಗಡೆ ಡಿಸ್ಕಸ್ ಮಾಡಿದ್ದೀನಿ. ಅದರ ಪ್ರಕಾರ ಭಾರತದ ಆರ್ಥಿಕತೆ ಹೆಂಗೈತಿ ಸರ್ ನೋಡ್ರಿ.
ಭಾರತದ ಆರ್ಥಿಕತೆ ಒಟ್ಟು ಜನಸಂಖ್ಯೆಯಲ್ಲಿ ಜಗತ್ತಿನೊಳಗಡೆ 2ನೇ ಸ್ಥಾನ. ಇದನ್ನು ನಮ್ಮ ಆರ್ಥಿಕ ಸಮೀಕ್ಷೆಯಲ್ಲೇನೆ ಬರ್ದಾರ. ಮತ್ತೆ ಭಾರತ ದೇಶ ಜಗತ್ತಿನ ಅರ್ಥವ್ಯವಸ್ಥೆಯಲ್ಲಿ ಹೆಂಗೈತೆ ಅನ್ನೋದನ್ನ ಕರ್ನಾಟಕ ಆರ್ಥಿಕ ಸಮೀಕ್ಷೆಯಲ್ಲಿ ಕೂಡ ಬರ್ದಿದ್ದಾರೆ. ಜಗತ್ತಿನೊಳಗಡೆ 2ನೇ ಸ್ಥಾನ ಎದರಾಗಪ್ಪ? ಜನಸಂಖ್ಯೆ ಒಳಗಡೆ. ಫಸ್ಟ್ ಚೈನಾ ಇದೆ, 2ನೇದ್ದು ನಮ್ಮ ಭಾರತ ದೇಶ ಇದೆ. ಗ್ರಾಮೀಣ ಜನಸಂಖ್ಯೆ 68.85. ನೋಡ್ರಿ, ಇದನ್ನ ನೀವು ಎಲ್ಲ ನಾಳೆ ಎಸ್ಸೆದಾಗದು ಬರಿಬಹುದು. ಇವತ್ತಿಗೂ ಭಾರತದ 68.85 ಅಂದ್ರೆ ಹೆಚ್ಚು ಕಡಿಮೆ 70% ಇನ್ನೂ ಹಳ್ಳಿಗಳಲ್ಲೇನೆ ಇದೆ ಜನಸಂಖ್ಯೆ. ನಗರದ ಜನಸಂಖ್ಯೆ 31.15 ಇದೆ. ಲಿಂಗಾನುಪಾತ ಸೆಕ್ಸ್ ರೇಷಿಯೋ 943 ಇರುವಂತದ್ದು. ಜನಸಂಖ್ಯೆ ಬೆಳವಣಿಗೆಯ ಪ್ರಮಾಣ ಯಾವುದು? ಪಾಪ್ಯುಲೇಷನ್ ಗ್ರೋತ್ ರೇಟ್ 17.70 ಇದೆ. ಕರ್ನಾಟಕದಕ್ಕಿಂತ ಹೆಚ್ಚಿದೆ. ಸಾಕ್ಷರತೆಯ ಪ್ರಮಾಣ 74.04 ಇದೆ. ಪುರುಷ ಸಾಕ್ಷರತೆ 82.14 ಇದೆ. ಮಹಿಳೆಯರ ಸಾಕ್ಷರತೆ ಇಡೀ ದೇಶದೊಳಗಡೆ 65.46% ಇರುವಂತದ್ದು. ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಜಗತ್ತಿನೊಳಗಡೆ ಭಾರತ ದೇಶ 7ನೇ ಸ್ಥಾನದಲ್ಲಿದೆ. ಇನ್ನು ನಮ್ಮ ಇಡೀ ದೇಶದ ಜನಸಾಂದ್ರತೆ 382 ಇರುವಂತದ್ದು. 1 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದೊಳಗಡೆ ಟೋಟಲ್ ಆಗಿ 382 ಜನ ವಾಸ ಮಾಡುವಂತದ್ದು. ನೆಕ್ಸ್ಟ್ ಇನ್ನ ಆರ್ಥಿಕ ಗಣತಿ ಅಂತ ಕರಿತೀವಿ. ಆರ್ಥಿಕ ಗಣತಿ, ಎಕನಾಮಿಕ್ ಸೆನ್ಸಸ್. ಜನಗಣತಿ ಅಂತಂದ್ರೆ ಜನರನ್ನ ನೆನೆಸೋದು. ಎಕನಾಮಿಕ್ ಸೆನ್ಸಸ್ ಅಂದ್ರೆ ಜನರ ಆರ್ಥಿಕ ಸೌಲಭ್ಯಗಳು ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಲೆಕ್ಕ ಹಾಕೋದು. ಎಕನಾಮಿಕ್ ಸೆನ್ಸಸ್ ಅಂತ ಕರಿತೀವಿ ನಾವು. ಆರ್ಥಿಕ ಗಣತಿ ಆರ್ಥಿಕ ಸಮೀಕ್ಷೆಗಿಂತ ಸ್ವಲ್ಪ ಭಿನ್ನವಾಗಿರುವಂಥದ್ದು. ಆರ್ಥಿಕ ಸಮೀಕ್ಷೆಗಿಂತ ಇದನ್ನ ಯಾರು ಪ್ರಕಟ ಮಾಡ್ತಾರೆ? ಯಾಕೆ ಇದು ಡಿಫರೆಂಟ್ ಇದೆಪ್ಪ ಅಂತಂದ್ರೆ, ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ ಅಂದ್ರೆ ಇದನ್ನ CSO ಅಂತ ಕರಿತೀವಿ ನಾವು. CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. 2019ರಲ್ಲಿ ಆರ್ಥಿಕ ಗಣತಿ ತ್ರಿಪುರಾ ರಾಜ್ಯದಿಂದ ಆರಂಭಗೊಂಡಿತ್ತು. ಇಂಥವೆಲ್ಲ ನೆನ್ಪಿಟ್ಕೋಬೇಕು. ಇವು ಎಲ್ಲೂ ಬರುದಿಲ್ಲ, ಯಾವ ಮ್ಯಾಗ್ಝಿನ್ದಾಗೂ ಬಂದಿರುವುದಿಲ್ಲ, ಎಲ್ಲೂ ಪೇಪರ್ನಾಗೂ ಎಲ್ಲರ ಬಂದ್ರು ಒಂದು ಮೂಲ್ಯಾಗ ಬಂದಿರ್ತಾವ. ಎಕ್ಸಾಮ್ ಒಮ್ಮೆ ಪೇಪರ್ನಾಗ ಕ್ವಶನ್ ಪೇಪರ್ನಾಗ ಬಂದ್ಬಿಡ್ತಾವ. ಇಂಥದ್ರ ಬಗ್ಗೆ ಬಹಳ ಹುಷಾರಿರ್ಬೇಕು. ಓಕೆ, ಅದಕ್ಕೆ ನಾವು ಹೇಳೋದು ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಒಳಗಡೆ ನಾವು ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡ್ಕೊಂಡು ತಗೊಂಡು, ಕೈಗಾರಿಕೆಗಳು, ಕೃಷಿ ವಲಯ ಎಲ್ಲನೂ ಈಚ್ ಅಂಡ್ ಎವ್ರಿಥಿಂಗ್ ನೋಡ್ಕೊಂಡು ತಗೊಂಡು 2021-22 ಸಂಕ್ಷಿಪ್ತ ಮಾಹಿತಿ ಆರ್ಥಿಕ ಸ್ಥಿತಿಗತಿ ಹೆಂಗೈತ್ಪ ಇಲ್ಲಿ ನೋಡ್ರಿ. ಕರ್ನಾಟಕದಲ್ಲಿ 2021-22ನೇ ಸಾಲಿನೊಳಗಡೆ ಕರ್ನಾಟಕದ ತಲಾವಾರು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ 3.05 ಲಕ್ಷ ಇದೆ ಸರ್. ಎಷ್ಟಿದೆ? 3.05 ಲಕ್ಷದಷ್ಟಿದ್ದು ಮೊದಲ 5 ರಾಜ್ಯಗಳು ಈ ಪಟ್ಟಿಯಲ್ಲಿ ಇರುವಂತದ್ದು. ಮೊದಲ 5 ರಾಜ್ಯಗಳನ್ನು ಹೇಳ್ತೀನಿ ನಾನು. ಮೊದಲ 5 ರಾಜ್ಯಗಳ ಪಟ್ಟಿ ಒಳಗಡೆ ಕರ್ನಾಟಕ ಕೂಡ ಇದೆ. ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಳಗಡೆ ಟಾಪ್ 5 ಒಳಗಡೆ ಕರ್ನಾಟಕ ರಾಜ್ಯ ಕೂಡ ಇದೆ. ನಮ್ದು GSDP ಎಷ್ಟಿದೆಪ್ಪ ಅಂತಂದ್ರೆ 3.05 ಲಕ್ಷ ಕೋಟಿ ಇರುವಂತದ್ದು. ಪ್ರಸ್ತುತ ಸಾಲಿನೊಳಗಡೆ ಸೇವಾ ವಲಯ ಅತ್ಯಧಿಕ ಪಾಲನ್ನ ಹೊಂದಿದೆ. ಸೇವಾ ವಲಯ ಜಾಸ್ತಿ ಇದೆ, ಕೈಗಾರಿಕೆ ಕಡಿಮೆ ಇದೆ. ಒಟ್ಟಾರೆ ರಾಜ್ಯದ ಮೌಲ್ಯವರ್ಧನೆ ವ್ಯಾಲ್ಯೂ ಎಡಿಷನ್ ಒಳಗಡೆ 66.1ರಷ್ಟು ಪಾಲನ್ನ ಇದು ಹೊಂದಿರುವಂತ ಸೇವಾ ಕ್ಷೇತ್ರ. ಸಾಫ್ಟ್ವೇರ್, ಅದರಲ್ಲೂ ಕೋವಿಡ್ ಟೈಮ್ ಒಳಗಡೆ ಸಾಫ್ಟ್ವೇರ್ ಸಿಕ್ಕಾಪಟ್ಟೆ ಬೂಮಿಂಗ್ ಅನ್ನ ತೆಗೆದುಕೊಂಡಂತದ್ದು. ಎಲ್ಲರೂ ವರ್ಕ್ ಫ್ರಮ್ ಹೋಮ್, ಎಲ್ಲರೂ ಆನ್ಲೈನ್, ವರ್ಕ್ ಫ್ರಮ್ ಅವರ್ ಹೋಮ್ ಇಂಪಾರ್ಟೆಂಟ್. ರಾಷ್ಟ್ರದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಕರ್ನಾಟಕ 8.8ರಷ್ಟು ಕೊಡುಗೆಯನ್ನ ನೀಡ್ತದೆ. ನೋಡ್ರಿ, ಇಡೀ ನಮ್ಮ ದೇಶದ GDP ಒಳಗಡೆ ಕರ್ನಾಟಕದ ಪಾಲು 8.8%. ಹೆಚ್ಚು ಕಡಿಮೆ ಸರ್ 10% ನಮ್ದು ಪಾಲಿದೆ ನೋಡ್ರಿ. ಅಷ್ಟು ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಅನ್ನ ಕರ್ನಾಟಕ ರಾಜ್ಯ ಹೊಂದಿರುವಂತದ್ದು. ಇನ್ನು ನೆಕ್ಸ್ಟ್ 21-22ನೇ ಸಾಲಿನೊಳಗಡೆ ಕರ್ನಾಟಕ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮತ್ತು ತಲಾವಾರು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಇದರೊಳಗಡೆ ಕೃಷಿಯ ಪಾಲು 16.6% ಇದೆ. ಕೈಗಾರಿಕೆ 6.1% ಇದೆ. ಸೇವೆ 11.6% ಇರುವಂತದ್ದು. ಇನ್ನ ಕರ್ನಾಟಕದ ಸ್ಥಾನ ಭಾರತದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾನು ಎಷ್ಟು ಸ್ಟಾರ್ ಕೊಡ್ತೀನಿಪ್ಪ ಅಂತಂದ್ರೆ 10 ಸ್ಟಾರ್ ರೇಟಿಂಗ್ ಕೊಡ್ತೀನಿ. 10 ಸ್ಟಾರ್ ರೇಟಿಂಗ್ ಇದನ್ನು ಒಟ್ಟೆ ಬಿಡಬಾರ್ದ. ಮತ್ತೆ ನೀವು ಸ್ಟೇಟ್ ಲೆವೆಲ್ ಎಕ್ಸಾಮ್ ಒಳಗಡೆ ಪಕ್ಕಾ ಕ್ವಶನ್ಗಳು ಬರುವಂತವು. ಭಾರತ ಮೊದಲ 5 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದೀಗ ಸದ್ಯ GDP ಕೊಡುಗೆ ಕೊಟ್ಟಿದ್ರೊಳಗಡೆ.
ಟೋಟಲ್ ಇಂಡಿಯಾದೊಳಗಡೆ GDP ಒಳಗಡೆ ಭಾರತದ GDPಯಲ್ಲಿ ಅತಿ ಹೆಚ್ಚು ಪಾಲನ್ನು ಕೊಟ್ಟಂತ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಎಷ್ಟು ಪರ್ಸೆಂಟೇಜ್ ಐತಪ್ಪ? 8.8ರಷ್ಟು ಕೊಡುಗೆಯನ್ನು ಕೊಟ್ಟಿದೆ ಭಾರತ ದೇಶದ GDP ಒಳಗಡೆ ಕರ್ನಾಟಕ ರಾಜ್ಯದ ಒಂದು ಪಾಲು. ಇದ್ರಾಗ ಫಸ್ಟ್ ಯಾರಿದಾರ? ಫಸ್ಟ್ ಸರ್ ಮಹಾರಾಷ್ಟ್ರ, ಸಿಕ್ಕಾಪಟ್ಟೆ ಅಲ್ಲಿ ಕೈಗಾರಿಕಾ ಬೆಳವಣಿಗೆ ಆಗಿದೆ, 13.5%. ಎರಡನೇದ್ದು ತಮಿಳುನಾಡು 9.6%. ಮೂರನೇದ್ದು ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯ 8.8%. ಮೂರನೇ ಸ್ಥಾನದಲ್ಲೇ ಕರ್ನಾಟಕ ಇದೆ. ನೆನ್ಪಿಟ್ಕೊಂಡ್ರಿ ಸರ್. ಎಷ್ಟೋ ಜನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು ಬಿಟ್ರೆ ಇವತ್ತು GDP ಒಳಗಡೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ. ನಾವು ಯಾವ್ದಾವ್ದೋ ರಾಜ್ಯದ ಹೆಸರು ಹೇಳ್ತಿರ್ತೀವಿ, ಅವರೆಲ್ಲ ನಮ್ಕಿಂತ ಡೆವಲಪ್ ಆಗ್ಯಾರ ಅಂತ ಏನಾಗಿಲ್ಲ. ಅವ್ರೆಲ್ಲರ್ಕಿಂತ ನಾವು ಡೆವಲಪ್ ಆಗಿದೀವಿ. ಹರಿಯಾಣ ಹೇಳಿದ್ನೆ, ಆಮೇಲೆ ಗೋವಾ ಹೇಳಿದೆ, ಕೇರಳ ಹೇಳಿದೆ, ಗುಜರಾತ್ ಹೇಳಿದೆ, ವೆಸ್ಟ್ ಬೆಂಗಾಲ್ ಹೇಳಿದೆ. ನೋ, ಅವ್ರಕ್ಕಿಂತನೂ ನಮ್ದು GDP ವ್ಯಾಲ್ಯೂ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇರುವಂತದ್ದು. ಉತ್ತರ ಪ್ರದೇಶ್ 8.6%, ಗುಜರಾತ್ 8.4%. ನೀವು ನಾರ್ಮಲ್ ಆಗಿ ಹೋಗಿ ಯಾರಿಗಾದ್ರೂ ಉತ್ತರ ಪ್ರದೇಶ ಮತ್ತೆ ಗುಜರಾತ್ ಒಳಗಡೆ ಯಾವ್ದು ಜಾಸ್ತಿ ಡೆವಲಪ್ಮೆಂಟ್ ಆಗೈತೆ ಅಂತ ಕೇಳಿದ್ರೆ ಗುಜರಾತ್ ಅಂತಾರೆ. ಬಟ್ ಬೆಳವಣಿಗೆಯಲ್ಲಿ GDP ಒಳಗಡೆ ಪಾತ್ರ ಉತ್ತರ ಪ್ರದೇಶ ಜಾಸ್ತಿ ಇದೆ ಸರ್. ಓಕೆ, ಯಾಕಂದ್ರೆ ನಾವು ರೂಢಿಗತವಾಗಿ ಹೇಳೋದೇ ಬೇರೆ, ಅಂಕಿ ಅಂಶಗಳು ಹೇಳ್ತಾ ಇರುವಂತ ಒಂದು ಸಂಗತಿನೇ ಬೇರೆ ಇರ್ತೈತೆ ಯಾವಾಗಿದ್ರು. ಇನ್ನ ಪ್ರಸ್ತುತ ಸೇವಾ ವಲಯ ಸರ್ವಿಸ್ ಸೆಕ್ಟರ್ದಾಗಂತೂ ಸರ್ ಕರ್ನಾಟಕ ಎತ್ತಿದ ಕೈ, ಅದ್ರಾಗೇನು ಎರಡು ಮಾತಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ ನೋಡ್ರಿ, ಮುಂಬೈ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಹರಿಯಾಣ ಇರ್ಬೋದು, ಇವ್ರದ್ದೆಲ್ಲ ಎಂತಪ್ಪ ಅಂತಂದ್ರೆ ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರಿ, ಕಾರ್ಖಾನೆಗಳನ್ನ ಮಾಡ್ತಾರ, ಕೈಗಾರಿಕೆಗಳನ್ನ ಮಾಡ್ತಾರ. ಕ್ಯಾಪಿಟಲ್ ಬೇಸ್ಡ್ ಇಂಡಸ್ಟ್ರಿ. ಅವರು ಬಂಡವಾಳ ಹಾಕಬೇಕು, ಉತ್ಪಾದನೆ ಮಾಡಬೇಕು, ಹೋಗಿ ಮಾರಾಟ ಮಾಡಿ ಲಾಭ ಮಾಡ್ಕೋಬೇಕು. ಬಟ್ ಕರ್ನಾಟಕದ ಇಂಡಸ್ಟ್ರಿಗಳು ಅಂತ ಇಂಡಸ್ಟ್ರಿಗಳಲ್ಲ, ಜ್ಞಾನ ಆಧಾರಿತ ಇಂಡಸ್ಟ್ರಿಗಳು, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರೀಸ್. ನಮ್ಮವೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ಗಳು ಬರ್ತಾವೆ. ಎಷ್ಟು ತಲೆ ಐತಿ ಅಷ್ಟು ನಿಮ್ಮ ಬಿಸಿನೆಸ್ ನಡೀತೈತಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ದುಡ್ಡು ಐತಿ ಅಷ್ಟು ಬಿಸಿನೆಸ್ ನಡೀತೈತಿ. ಎಷ್ಟು ದೊಡ್ಡ ಏರಿಯಾ ಜಾಗ ಐತಿ, ಎಷ್ಟು ದೊಡ್ಡ ದೊಡ್ಡ ಮೆಷಿನರಿ ಅದಾವ, ಎಷ್ಟು ಮಂದಿ ಕಾರ್ಮಿಕರದಾರ, ಅದ್ರ ಮೇಲೆ ಅವ್ರದ್ದು ಉತ್ಪಾದನೆ ಹೆಚ್ಚಾಗ್ತೈತಿ. ನಮ್ದು ಕಾರ್ಮಿಕರು ಅಥವಾ ದೊಡ್ಡ ದೊಡ್ಡ ಮಷಿನರಿಗಿಂತ ಜ್ಞಾನ ಆಧಾರಿತ ಕೈಗಾರಿಕೆಗಳು. ಮನ್ಯಾಗ ಕುಂತಾನೆ ಸರ್ ನಮ್ GDP ಹೆಚ್ಚಾಗ್ತೈತಿ. ಜ್ಞಾನ ಆಧಾರಿತ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಓಕೆ, ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಕರ್ನಾಟಕ 8.8ರಷ್ಟು ಕೊಡುಗೆಯನ್ನ ಕೊಡ್ತೈತಿ. ಇನ್ನು ಭಾರತದ GDP ಒಳಗಡೆ ಕರ್ನಾಟಕದ ಪಾಲು ಕೃಷಿ ಒಳಗಡೆ 14.3, ಕೈಗಾರಿಕೆ ಒಳಗಡೆ 19.4, ಸೇವೆ ಒಳಗಡೆ 66.3% ಇರುವಂತ ಸೇವೆ ಹೆಚ್ಚೈತೆ ಯಾವಾಗಿದ್ರು. ನೆಕ್ಸ್ಟ್ ಇನ್ನ ನೋಡ್ರಿ, ರಾಜ್ಯ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯ ವಲಯದಲ್ಲಿ ಮಾಡಿರುವಂತ ವೆಚ್ಚ. ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು? 11.8ರಷ್ಟು ವೆಚ್ಚ ಮಾಡಿದ್ದಾರೆ ಟೋಟಲ್ GDP ಒಳಗಡೆ. ಆರೋಗ್ಯಕ್ಕೆ 5% ಕೊಟ್ಟಿದ್ದಾರೆ. ಇದು ಎಲ್ಲಿಂದ ತಗೊಂಡಿದ್ದಾರೆ? ಡೈರೆಕ್ಟ್ ಆಗಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5. ಇದ್ರ ಬಗ್ಗೆ ನಾನು ಬಹಳಷ್ಟು ಸರಿ ಪದೇ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳ್ತಾ ಬಂದಿದ್ದೀನಿ. ಯಾರು ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೀರಿ ಅವರಿಗೆ 100% ಇದ್ರ ಬಗ್ಗೆ ಗೊತ್ತಿರ್ತದೆ. ಜನಸಂಖ್ಯೆ ಬೆಳವಣಿಗೆಯ ಕುರಿತು ಬೇರೆ ಬೇರೆ ಅಂಕಿ ಅಂಶಗಳು ಕೂಡ ಇದಾವೆ. ಇದನ್ನೊಂದು ಸ್ವಲ್ಪ ನೋಡ್ಕೊಳ್ರಿ. ಶಿಕ್ಷಣದ ಕುರಿತಾಗಿ 11.8%, ಆರೋಗ್ಯ ಕ್ಷೇತ್ರಕ್ಕೆ 5%. ನಾಳೆ PSI ದಾಗ SA ಬಂತು, KS ದಾಗ SA ಬಂತು, ಇದನ್ನ ಬರೆದ್ ಬಿಡುದೇನು. ಆರ್ಥಿಕ ಸಮೀಕ್ಷೆಯಲ್ಲಿ ಹಿಂಗ್ ಹೇಳಿದಾರ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಹಿಂಗ್ ಹೇಳಿದಾರೆ, ಇಷ್ಟು ಬರೆದು ಅಂಡರ್ಲೈನ್ ಹಾಕ್ರಿ. ನೀವು ಬ್ಯಾಡ್ ಅಂದ್ರೂ ಮಾರ್ಕ್ಸ್ ಬರ್ತಾವ್. ಓಕೆ ನೋಡ್ರಿ, 2019-21ರಲ್ಲಿ 15 ವರ್ಷದ ಒಳಗಿನವರ ಜನಸಂಖ್ಯೆ ಶೇಕಡಾವಾರು ಭಾರತದಲ್ಲಿ ಎಷ್ಟಿತ್ತು? 26.5 ಇತ್ತು. ಅದೇ ಸಂದರ್ಭದಲ್ಲಿ ಕರ್ನಾಟಕದೊಳಗಡೆ 22.9. ಒಟ್ಟು ಲಿಂಗಾನುಪಾತ 1000 ಪುರುಷರಿಗೆ 1020. ಕರ್ನಾಟಕದಲ್ಲಿ 1034. ಅಂದ್ರೆ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸರ್. ಶಿಶುಗಳ ಲಿಂಗಾನುಪಾತ ಪ್ರತಿ 1,000 ಗಂಡು ಮಗುವಿಗೆ ಎಷ್ಟು 1000 ಹೆಣ್ಣು ಮಕ್ಕಳು. ಇಲ್ಲಿ ನಾವು ನೋಡಿದ್ರೆ ಭಾರತ 929 ಇದೆ, ಕರ್ನಾಟಕ 979 ಇದೆ. ಭಾರತಕ್ಕಿಂತ ಕರ್ನಾಟಕದ್ದು ಇನ್ನೂ ಒಳ್ಳೆಯ ಒಂದೇನಿದೆ ಇಲ್ಲಿ ಅಂಕಿ ಅಂಶಗಳು ತೋರಿಸ್ತಾ ಇರುವಂತದ್ದು. ಸಾಕ್ಷರತೆಯನ್ನ ನೋಡಿದ್ರೆ ಭಾರತದಲ್ಲಿ 84.4%, ಕರ್ನಾಟಕದಲ್ಲಿ ಸಾಕ್ಷರತೆ 85.3. ಇನ್ನು ನಾವು ಇದನ್ನೇನ್ ಮಾಡೋಣ, ಇದು ಪುರುಷರದ್ದು. ಇನ್ನು ನೆಕ್ಸ್ಟ್ ಮಹಿಳೆ. ಭಾರತದೊಳಗಡೆ 71.5 ಮಹಿಳೆಯರ ಸಾಕ್ಷರತೆ, ಕರ್ನಾಟಕದಲ್ಲಿ 73.4. ನೀವು ಎರಡೂ ಕಡೆ ನೋಡಿದ್ರು ಕೂಡ ಕರ್ನಾಟಕದ್ದು ಜಾಸ್ತಿ ಇದೆ. ಟೋಟಲ್ ದೇಶದ ಆವರೇಜ್ಗಿಂತ ಕರ್ನಾಟಕದ್ದು ಜಾಸ್ತಿನೇ ಇದೆ. ಇದನ್ನ ನಾಳೆ ಅವ್ರು ಹೆಂಗ್ ಕೇಳ್ತಾರ, ಭಾರತದ ಸಾಕ್ಷರತೆಗೆ ಹೊಂದಾಣಿಕೆ ಮಾಡಿದರೆ ಕರ್ನಾಟಕದಲ್ಲಿ ಸರಾಸರಿ ಸಾಕ್ಷರರ ಪ್ರಮಾಣ ಹೆಚ್ಚಿದೆ.
ಪುರುಷರ ಪ್ರಮಾಣ ಹೆಚ್ಚಿದೆ, ಮಹಿಳೆಯ ಪ್ರಮಾಣ ಹೆಚ್ಚಿದೆ, ಹಿಂಗೆ ಕೇಳ್ತಾರ ಅವ್ರು. ನೀವು 84%, 85% ನೆನಪಿಟ್ಕೋಬೇಕಂತಲ್ಲ, ಹೆಚ್ಚು ಕಡಿಮೆ ನೆನಪಿಟ್ಕೋಬೇಕು, ಹಂಗ ಕೇಳ್ತಾರೆ. ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರ್ಗೂ ಗೊತ್ತಿರ್ತೈತಿ, ಎಲ್ಲಾ ಅಂಕಿ ಅಂಶಗಳನ್ನ ನೆನಪಿಟ್ಕೊಳಕ್ ಯಾರ ಕಡೆಯಿಂದನೂ ಆಗುದಿಲ್ಲ ಸರ್. ಅಂಕಿ ಸಂಖ್ಯಾಶಾಸ್ತ್ರದ ಪಿತಾಮಹ ಮಿಸ್ಟರ್ ಮಹಲ್ ನೋಬಿ ಬಂದ್ರು ನೆನಪಿಟ್ಕೊಳಕ್ ಆಗುದಿಲ್ಲ. ಓಕೆ, ನಾವು ಚಿಟ್ಟಿ ರೋಬೋ ಅಲ್ಲ, ಚಿಟ್ಟಿ ರೋಬೋ ಆದ್ರೆ ನೆನಪಿಟ್ಕೋಬಹುದು. ಸೊ ಅದಕ್ಕಾಗಿ ಅವ್ರು ಏನ್ ಕೇಳ್ತಾರ, ಇಲ್ಲಿ ಯಾವ ರೀತಿ ಶೇಕಡ ಹೆಚ್ಚಿದೆ, ಕಡಿಮೆ ಇದೆ, ನಗರ ಪ್ರದೇಶದ ಜನಸಂಖ್ಯೆಗಿಂತ ನಗರ ಪ್ರದೇಶ ಮತ್ತೆ ಗ್ರಾಮೀಣ ಪ್ರದೇಶದ ಜನಸಂಖ್ಯೆ ಇವತ್ತು ಆಲ್ಮೋಸ್ಟ್ ಸಮ ಆಗ್ತಾ ಬಂದಿದಾವ ಅಂತ ಕೇಳ್ತಾರೆ. ಸಮ ಎಲ್ಲಿ ಆಗ್ತಾವ, 70-30 ರೇಷೋದಾಗ ಅದಾವು, ಇಂಥವ್ ಕೇಳ್ತಾರೆ. ಅದಕ್ಕೆ ನೀವು ಒಂದ್ ಸ್ವಲ್ಪ ಲಕ್ಷದಾಗ ಇಟ್ಕೋಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 68% ಅದಾರ, 68.5% ಇದಾರೆ, ಇಲ್ಲಿ 31.5% ಇದಾರೆ ನಗರ ಪ್ರದೇಶದಲ್ಲಿ. ಅವ್ರು ಏನ್ ಕೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ವಲಸೆ ಹೆಚ್ಚಾಗಿದ್ದು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ಜನರ ಸಂಖ್ಯೆ ಆಲ್ಮೋಸ್ಟ್ ಸಮನಾಗಿದೆ, ಬಹುತೇಕ ಸಮನಾಗಿದೆ ಅಂತ ಕೊಡ್ತಾರೆ. ಬಹುತೇಕ ಹೆಂಗ್ ಸಮನಾಗಿರ್ತೈತಿ, 70-30 ರೇಷಿಯೋ ಐತಲ್ಲಿ. ಇಂಥವು ಕಾಮನ್ ಸೆನ್ಸ್ ಇಂದ ನೀವು ಆನ್ಸರ್ ಮಾಡ್ಬೇಕು. ಬೆಂಗಳೂರು ಜನಸಂಖ್ಯೆ, ಬೆಂಗಳೂರ ಬಹಳ ಮಂದಿ ಅದಾರ ಬಿಡಪ್ಪ, ಬಹುಶಃ ಹಳ್ಳಿಯಿಂದ ಎಲ್ಲಾರು ಬಂದಿರ್ಬೋದು ಅಂದವ್ರು ಅದನ್ನ ಹಾಕಂಗಿಲ್ಲ. ಹಂಗ್ ಮಾಡಕ್ ಹೋದ್ರೆ ಏನಾಗ್ತಾವಪ್ಪ, ಸೆಲೆಬ್ರೇಷನ್ ಆಗ್ತಾವ. ಅದಕ್ಕಾಗಿ ಲಕ್ಷಗೊಟ್ಟು ಅಂಕಿ ಅಂಶಗಳನ್ನ ನೋಡ್ಕೊಂಡು ಇಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್, ಕಡಿಮೆ ತೂಕ ಹೊಂದಿರುವ 5 ವರ್ಷದ ಒಳಗಿನ ಮಕ್ಕಳ ಪ್ರಮಾಣ 100ಕ್ಕೆ 32% ಭಾರತದಲ್ಲಿ, ಕರ್ನಾಟಕದಲ್ಲಿ 32.9%. ಶಿಶು ಮರಣದರ ಪ್ರತಿ 1000 ಶಿಶುಗಳಿಗೆ ಭಾರತದೊಳಗಡೆ 35.2% ಇದೆ, ಕರ್ನಾಟಕದಲ್ಲಿ 25.4% ಇದೆ. ಕಡಿಮೆ ಇದೆ, ಇನ್ನೂ ಕಡಿಮೆ ಆಗ್ಬೇಕಿದೆ. 5 ವರ್ಷದ ಒಳಗಿನವರ ಮರಣದ ದರ ಪ್ರತಿ 1000 ಜನರಿಗೆ. ಓಕೆ, ಸೊ ಇಲ್ಲಿ ನೋಡ್ರಿ ಶೇಕಡ 41%, ಇಂಡಿಯಾದೊಳಗೆ 41.9 ಅಂದ್ರೆ 42%, ಕರ್ನಾಟಕದಲ್ಲಿ 29.5. ಒಟ್ಟು ಜನಸಂಖ್ಯೆಯ ಫಲವತ್ತತೆಯ ಪ್ರಮಾಣ, ಫರ್ಟಿಲಿಟಿ ರೇಟ್, ಒಂದು ಹೆಣ್ಣು ಮಗುವಿಗೆ ಒಬ್ಬ ಏನಪ್ಪಾ ಅಂತಂದ್ರೆ ಒಂದು ಹೆಣ್ಣಿಗೆ, ಓಕೆ, ಸೊ ಸಂತಾನ ಏನಾಗ್ತೈತಲ್ಲ, ಎಷ್ಟು ಮಕ್ಕಳಿಗೆ ಜನ್ಮ ಕೊಡಬಹುದು ಸರಾಸರಿಯಾಗಿ ಒಬ್ಬ ಮಹಿಳೆ ಅನ್ನೋದನ್ನ ಫಲವತ್ತತೆ, ಫರ್ಟಿಲಿಟಿ ರೇಟ್ ಅಂತ ಕರೀತಾರೆ. 2017 KS ಅಲ್ಲಿ ಸೇಮ್ ಕ್ವಶನ್ ಬಂದಿದೆ. ಅದು ಎಲ್ಲಿ ಕೊಟ್ಟಿದಾರಪ್ಪ ಅಂತಂದ್ರೆ ಫರ್ಟಿಲಿಟಿ ರೇಟ್ ಅಂದ್ರನ ಏನಂತ ಕೊಟ್ಟಿದಾರ ಅವ್ರು. ಇದನ್ನ ಆರ್ಥಿಕ ಸಮೀಕ್ಷೆ 2017ರಲ್ಲೇ ಬಂದಿತ್ತು. ಡೈರೆಕ್ಟ್ ಅದ ಕ್ವಶನ್ ಕೇಳ್ತಾರ ಅವ್ರು, ಮತ್ತೇನು ಕೇಳುದಿಲ್ಲ. ಅದಕ್ಕೆ ನಿಮ್ಗೆ ಇದನ್ನ ಓದ್ಕೊಂಡು ಹೋಗಂತ ಹೇಳುದು ನಾನು. ಭಾರತದಲ್ಲಿ ಶೇಕಡ 2%, ಕರ್ನಾಟಕದಲ್ಲಿ 1.7. ಇದು ಫಲವತ್ತತೆಯ ದರ ಅಥವಾ ಫಲವಂತಿಕೆಯ ದರ, ಫರ್ಟಿಲಿಟಿ ರೇಟ್ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಸರ್. ಆರೋಗ್ಯ ಆಮೇಲೆ ನಮ್ಮ ಜೀವನ ಶೈಲಿ ಬದಲಾಗ್ತಾ ಇರೋದ್ರಿಂದ. ಮಹಿಳೆಯರ ಶಿಕ್ಷಣದ ಮಟ್ಟ, ಒಟ್ಟು ಶಾಲೆ ಕಲಿತವರು ಭಾರತದಾಗ 2.1% ಅದರ, ಶೇಕಡ 1.7ರಷ್ಟು ಇವರು ಇರುವಂತದ್ದು. ಪದವಿ ಮತ್ತು ಪದವಿಗಿಂತ ಹೆಚ್ಚು ಕಲಿತವ್ರು ಸರ್. ಇದು ಕರ್ನಾಟಕ ಅಂತ ಮಾಡ್ಕೊಡ್ರಿ. ಕರ್ನಾಟಕದಲ್ಲಿ ಶಾಲೆ ಕಲೀಲಾರ್ದವರು 1.7%, ಭಾರತದಲ್ಲಿ 2.1%. ಪದವಿ ಮತ್ತು ಪದವಿಗಿಂತ ಹೆಚ್ಚು, ಡಿಗ್ರಿ ಅಥವಾ ಡಿಗ್ರಿಗಿಂತ ಹೆಚ್ಚಿಗೆ ಓದ್ದವರು 1.7%, ಕರ್ನಾಟಕದಲ್ಲಿ 1.3% ಇದಾರೆ. ಸೊ ನೀವು ನೋಡ್ಕೊಡ್ರಿ, ನೀವು ಯಾವ ಒಂದು ಕೆಟಗರಿ ಒಳಗಡೆ ಇಲ್ಲಿ ಬರ್ತೀರಂತ ಹೇಳಿ. ಪದವಿಗಿಂತ ಹೆಚ್ಚಿದ್ರೆ ಇದ್ರೊಳಗೆ ಬರ್ತೀರಿ, ಪದವಿ ಮಟ್ಟ ಇತ್ತು ಅಂತಂದ್ರೆ ಇದ್ರ ಒಳಗಡೆ ಬರುವಂತದ್ದು. ಇನ್ನು ನೋಡ್ರಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳಿದಾವೆ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿ ನಮ್ಮ ವಿಶ್ವಸಂಸ್ಥೆ ಗೋಲ್ ಅನ್ನು ಹಾಕಿದೆ. 2015ರಿಂದ 2030 ಒಳಗಾಗಿ ಈ ಗುರಿಗಳನ್ನ ನಾವು ತಲುಪಬೇಕು. ಅದ್ರಲ್ಲಿ ಇವನ್ನೆಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತಿದ್ರು, MDG. ಇವುಗಳನ್ನ ಅನುಷ್ಠಾನ ಮಾಡಕ್ಕೆ 2000ನೇ ಇಸ್ವಿಯಿಂದ 2015ನೇ ಇಸ್ವಿ 15 ವರ್ಷ ಕೊಟ್ಟಿದ್ರು. ಬಟ್ ಆ ಸಂದರ್ಭದಲ್ಲಿ ಕೆಲವು ಗುರಿಗಳನ್ನ ಮುಟ್ಟಕ್ಕಾಗ್ಲಿಲ್ಲ. ಅವುಗಳನ್ನ ಮತ್ತೆ ಮರು ಹೊಂದಾಣಿಕೆ ಮಾಡಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾಡಿದ್ದಾರೆ. SDG, ವೆರಿ ವೆರಿ ಇಂಪಾರ್ಟೆಂಟ್. ಸಸ್ಟೈನೇಬಲ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇವು ಗುರಿಗಳನ್ನ ಹಾಕಿಕೊಟ್ಟವ್ರು ಯಾರು? ವಿಶ್ವಸಂಸ್ಥೆಯವರು. ಎಷ್ಟು ವರ್ಷದಾಗ ಈ ಗುರಿಗಳನ್ನ ನಾವು ತಲುಪಬೇಕು? 15 ವರ್ಷದಾಗ ತಲುಪಬೇಕು. 2015ರಿಂದ 2030. ಇದ್ರಾಗ ಕರ್ನಾಟಕದ ಸ್ಥಾನ ಹೆಂಗದಾವ್ ಇದನ್ನು ಕೊಟ್ಟಿದ್ದಾರೆ. ಇವು ನಿಮಗೆ ಯಾವ ಪೇಪರ್ನಾಗೂ ಸಿಗುದಿಲ್ಲ ಸರ್. ಬಹಳ ಬೆಸ್ಟ್ ಡಾಕ್ಯುಮೆಂಟ್ ಆರ್ಥಿಕ ಸಮೀಕ್ಷೆ. ಕರ್ನಾಟಕದ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಸ್ಥಾನ, ಕರ್ನಾಟಕದ ಸ್ಥಾನ ನೋಡ್ರಿ. ಬಡತನ ಮತ್ತು ನಿರ್ಮೂಲನೆಯಲ್ಲಿ 10ನೇ ಸ್ಥಾನದಲ್ಲಿದ್ದೀವಿ ನಾವು. ಹಸಿವು ಮುಕ್ತ ಕರ್ನಾಟಕ ಮಾಡೋದ್ರೊಳಗಡೆ 10ನೇ ಸ್ಥಾನದಲ್ಲಿದ್ದೀವಿ. ಇದು ನಮ್ಮ ಭಾರತ ದೇಶದಲ್ಲಿ 10ನೇ ಸ್ಥಾನದಾಗ. ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ 5ನೇ ಸ್ಥಾನದಲ್ಲಿ. ಗುಣಮಟ್ಟದ ಶಿಕ್ಷಣ 6ನೇ ಸ್ಥಾನದಲ್ಲಿ. ಲಿಂಗ ಸಮಾನತೆ 6ನೇ ಸ್ಥಾನದಲ್ಲಿ. ಅಗ್ಗವಾದ ಮತ್ತು ಶುದ್ಧ ಶಕ್ತಿ 1ನೇ ಸ್ಥಾನದಲ್ಲಿದ್ದೀವಿ. ಗೌರವಿತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ 6ನೇ ಸ್ಥಾನದಲ್ಲಿದ್ದೀವಿ. ಉದ್ಯಮಗಳ ಆವಿಷ್ಕಾರ ಮೂಲ ಸೌಕರ್ಯದಲ್ಲಿ 6ನೇ ಸ್ಥಾನದಲ್ಲಿದ್ದೀವಿ.
ಅಸಮಾನತೆ ಇಳಿಕೆ ಮಾಡ್ಬೇಕು, ಬಡವರು ಶ್ರೀಮಂತರ ನಡುವಿನ ಗ್ಯಾಪ್ಗಳನ್ನು ಕಡಿಮೆ ಮಾಡ್ಬೇಕು. ನೆಕ್ಸ್ಟ್ ಅದ್ರಾಗ 12ನೇ ಸ್ಥಾನದಾಗ ಅದಿ. ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು 7ನೇ ಸ್ಥಾನದಲ್ಲಿ ಇರುವಂತದ್ದು. ಸುಸ್ಥಿರವಾದ ಉತ್ಪಾದನೆ ಮತ್ತು ಬಳಕೆ ಒಳಗಡೆ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಹವಾಮಾನ ಕ್ರಮಗಳು 7ನೇ ಸ್ಥಾನ. ಜಲ ಜೀವರಾಶಿ ಒಳಗಡೆ 11ನೇ ಸ್ಥಾನ. ಭೂಮಿಯ ಮೇಲಿನ ಜೀವರಾಶಿಗಳ ಒಂದು ಇದನ್ನ ಉಳಿಸೋದ್ರೊಳಗಡೆ 11ನೇ ಸ್ಥಾನ. ಶಾಂತಿ ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು 7ನೇ ಸ್ಥಾನದಲ್ಲಿದೆ. ಗುರಿ ಮತ್ತು ಪಾಲುದಾರಿಕೆ ಒಳಗಡೆ 11ನೇ ಸ್ಥಾನದಲ್ಲಿ ಇರುವಂತದ್ದು. ಟೋಟಲ್ ಎಷ್ಟು ಗುರಿಗಳಿದಾವ? 17 ಗುರಿಗಳು ಇರುವಂತದ್ದು. ಇನ್ನ ನೆಕ್ಸ್ಟ್ 2ನೇದು ರಾಜ್ಯದ ಆದಾಯ ಬೆಲೆಗಳು ಮತ್ತು ಹಣದುಬ್ಬರ. 2ನೇ ಒಂದು ಚಾಪ್ಟರ್ ಇಂದ ತೆಗೆದುಕೊಂಡಿದ್ದು ಸರ್. ಓಕೆ, ಚಾಪ್ಟರ್ ಅಂತಂದ್ರೆ ಏನಿಲ್ಲ, ನಾನು ಸೆಕ್ಷನ್ ಮಾಡಿದ್ದೀನಿ. ಆ ಸೆಕ್ಷನ್ ಒಳಗಡೆ ಇದನ್ನ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ರಾಷ್ಟ್ರೀಯ ಹಾಗೂ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ವಾರ್ಷಿಕ ಬೆಳವಣಿಗೆಯ ದರಗಳು. ಓಕೆ, ದರಗಳು ಯಾವ ರೀತಿ ಇದಾವೆ ನೋಡ್ರಿ. 2021-22 ಅಂದ್ರೆ ರಾಷ್ಟ್ರ ಮತ್ತು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ GDP ಗ್ರೋತ್ ರೇಟ್ ಅಂತ ಕರಿತೀವಿ. ಇದು GDP ಹೆಂಗ್ ಬೆಳವಣಿಗೆ ಆಗಾಕತ್ತೈತಪ್ಪ. GDP ಅಂದ್ರೇನು? ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಉತ್ಪಾದನೆಯಾದಂತ ಒಟ್ಟು ಸರಕು ಸೇವೆಗಳ ಮೊತ್ತ. ಇದು ವರ್ಷದಿಂದ ವರ್ಷಕ್ಕೆ ಹೆಂಗ್ ಬೆಳವಣಿಗೆ ಆಗಾಕತ್ತೈತಿ. ಹೋದ ವರ್ಷ 10 ಕಾರ್ ಮಾಡ್ರು, ಈ ವರ್ಷ 15 ಕಾರ್ ಮಾಡ್ರು. ಹೋದ ವರ್ಷ ಸರ್ 10 ಸ್ಕೂಲ್ ಬಂದು, ಈ ವರ್ಷ 8 ಸ್ಕೂಲ್ ಬಂದು. ಹೆಂಗ ಬೆಳವಣಿಗೆ ಆಗಾಕತ್ತೈತಿ. ಇದು ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆಯ ದರ ನಮ್ಮ ಕರ್ನಾಟಕದಲ್ಲಿ 9.5% ಇದೆ. ನಮ್ಮ ಇಂಡಿಯಾದ್ದು GDP ಗ್ರೋತ್ ರೇಟು 9.2% ಇದೆ. ಇದಕ್ಕೆ ಆಧಾರ, ಮೂಲ ಆಧಾರ ಅಂತಂದ್ರೆ ಬೇಸ್ ಇಯರ್ 2011-12. 11-12 ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಅದು ಬಹಳ ಎಕನಾಮಿಕಲಿ ಸ್ಟೇಬಲ್ ಇರುವಂತ ಒಂದು ವರ್ಷ. ಪ್ರಸಕ್ತ ಬೆಲೆಗಳಲ್ಲಿ ಅಂತಂದ್ರೆ ಈಗ ಸದ್ಯನ ರೇಟ್ ಒಳಗಡೆ ನಮ್ಮ ರಾಜ್ಯದ ಒಟ್ಟು ಉತ್ಪನ್ನದ ಬೆಳವಣಿಗೆ ದರ 18.4% ಇದೆ. ರಾಷ್ಟ್ರೀಯ ಒಟ್ಟು ಆಂತರಿಕ ಉತ್ಪನ್ನದ ಬೆಳವಣಿಗೆ ದರ 17.6% ಇರುವಂತದ್ದು. ಅಂದ್ರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ದೇಶದ GDP ಗ್ರೋತ್ ರೇಟ್ಗಿಂತ ನಮ್ಮ ಗ್ರೋತ್ ರೇಟ್ನು ಚೆನ್ನಾಗಿದೆ. ಇನ್ನ ವಲಯವಾರು ಈಗ GDP ಒಳಗಡೆ ನಾವು ಏನ್ ಮಾಡಿದೀವಪ್ಪ, ಕರ್ನಾಟಕದ್ದು ನೋಡಿದ್ವಿ. GDP ಅಂದ್ರೆ ಒಂದು ವರ್ಷದಲ್ಲಿ ಸರಕು ಸೇವೆಗಳ ಅಲ್ಲಿ ಆದಂತ ಹೆಚ್ಚಳ. ಯಾವ್ಯಾವ ಕ್ಷೇತ್ರದಿಂದ ಹೆಚ್ಚಳ ಆಗೈತಿ? GDP ಒಳಗೆ ಹೆಚ್ಚಳ ಆಗೈತಿ, ಬಟ್ ಯಾವ್ಯಾವ ಕ್ಷೇತ್ರದಲ್ಲಿ 8% ಆಗೈತಿ ಅದನ್ನ ನೋಡ್ರಿ. ಕೃಷಿ ಮತ್ತು ಅವಲಂಬಿತ ವಲಯದಲ್ಲಿ 14.10%. ಕೃಷಿ ಯಾವಾಗ್ಲೂ ಕಡಿಮೆ ಇರ್ತಿತ್ತು, ಈ ಸರಿ ಹೆಚ್ಚಾಗೈತಿ. ಯಾಕಂದ್ರೆ ಸರ್ 2 ವರ್ಷದಿಂದ ಲಾಕ್ಡೌನ್ ಆಗಿ ಬಹಳಷ್ಟು ಜನ ವಲಸೆ ಕಾರ್ಮಿಕರು ವಾಪಸ್ ಹಳ್ಳಿಗೆ ಹೋಗಿ ಅಲ್ಲಿ ವರ್ಕ್ ಮಾಡಿದ್ದಾರೆ. ಕೃಷಿ ಒಳಗಡೆ ಒಳ್ಳೆ ಈ ಸಲ ಫಸಲ್ ಬಂದೈತಿ, 14.10%. ಕೈಗಾರಿಕಾ ವಲಯ 19.8%. ಸೇವಾ ವಲಯ ಸರ್ 66.10% ಇರುವಂತದ್ದು. ನೆಕ್ಸ್ಟ್ 2019-20 ಸಾಲಿನ ಆದಾಯ ಹಾಗೂ ತಲಾ ಆದಾಯ. ಓಕೆ, ಇನ್ಕಮ್ ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ಇದ್ರೊಳಗಡೆ ಮೊದಲ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್ ಇದೆ. ವೆರಿ ಇಂಪಾರ್ಟೆಂಟ್. ಆದಾಯ ಮತ್ತು ತಲಾ ಆದಾಯ. ತಲಾ ಆದಾಯ ಮಾಡ್ಬೇಕಂದ್ರೆ ದೇಶದ ಒಟ್ಟು ಆದಾಯ ಡಿವೈಡೆಡ್ ಬೈ ದೇಶದ ಜನಸಂಖ್ಯೆ. ರಾಜ್ಯದ ಮಾಡ್ಬೇಕಂದ್ರೆ ರಾಜ್ಯದ ಒಟ್ಟು ಆದಾಯ. ಈ ಸರ ನಮಗೆ ರಾಜ್ಯಕ್ಕೆ ₹100 ಬಂದೈತಿ, ಡಿವೈಡೆಡ್ ಬೈ 7 ಕೋಟಿ ಜನಸಂಖ್ಯೆ. ಹಂಗ ಮಾಡಿದ್ರೆ ನಮಗೆ ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಬರ್ತದೆ. ಪರ್ ಕ್ಯಾಪಿಟಾ ಇನ್ಕಮ್ ಮತ್ತು ಇನ್ಕಮ್ದಾಗ 19-20 ಸಾಲಿನಾಗ ಫಸ್ಟ್ ರ್ಯಾಂಕ್ದಾಗ ಆಂಧ್ರ ಪ್ರದೇಶ್ ಇದೆ. ನಂತರ ಬಿಹಾರ, ಗೋವಾ, ಹರಿಯಾಣ, ಹಿಮಾಚಲ್ ಪ್ರದೇಶ್. ನಂತರ 6ನೇ ಸ್ಥಾನದೊಳಗಡೆ ಸರ್ ಕರ್ನಾಟಕ ರಾಜ್ಯ ಇರುವ. ನೆಕ್ಸ್ಟ್ ಇನ್ನು ರಾಜ್ಯದ ಆದಾಯ ಎಷ್ಟೈತಿ? ರಾಜ್ಯದ ಆದಾಯ 17,30,00,000 ಕೋಟಿ ರೂಪಾಯಿ ಇರುವಂತದ್ದು. ಎಷ್ಟಿದೆಪ್ಪ? ರಾಜ್ಯದ ಆದಾಯ 17,30,00,000 ಕೋಟಿ ರೂಪಾಯಿ ಇರುವಂತದ್ದು. ಇದಕ್ಕ ನಾವು ಡಿವೈಡ್ ಮಾಡಿದಾಗ ನಮಗೆ 1,94,000 767 ರೂಪಾಯಿ ತಲಾ ಆದಾಯ. ಅಂದ್ರೆ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಸರ್ ಎಷ್ಟಾಗ್ತಾ ಇದೆ? 1,94,767 ರೂಪಾಯಿ ಆಗ್ತಾ ಇದೆ. ಬಟ್ ಅಷ್ಟೆಲ್ಲ ಐತ್ ಸರ್ ನೀವು ಕೇಳಬಹುದು, ಡಿವೈಡ್ ಮಾಡಿದಾಗ ಬರ್ತೈತಿ. ಓಕೆ, ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ನಮ್ದು ಜನಸಂಖ್ಯೆ ಮಾಡಿದಾಗ ಬರ್ತೈತಿ. ಬಟ್ ಹಂಗಂತೇಳಿ ಎಲ್ಲಾರ ಕಡೆನೂ ಅಷ್ಟು ಆದಾಯ ಇರೋದಿಲ್ಲ. 2019-20 ಸಾಲಿನ ಜಿಲ್ಲಾವಾರು ತಲಾ ಆದಾಯದ ಕೊಡುಗೆ. ಈಗ ನಮ್ಮ ಕರ್ನಾಟಕದ ತಲಾ ಆದಾಯ ನಾವು ನೋಡಿದ್ವಿ. ಅದರಾಗೆ ಜಿಲ್ಲಾವಾರು ಕೊಡುಗೆ ಅತಿ ಹೆಚ್ಚು ಯಾರು ಕೊಡುಗೆ ಕೊಡ್ತಾರ? ಮೊದಲ ಸ್ಥಾನದಲ್ಲಿ ಸರ್ ಬೆಂಗಳೂರು. ಯಾಕಂದ್ರೆ ಅತಿ ಹೆಚ್ಚು ಅಲ್ಲಿ ಜನಸಂಖ್ಯೆ ಅಲ್ಲೇ ಇದೆ, ಮತ್ತು ಅತಿ ಹೆಚ್ಚು ಸ್ಯಾಲ್ರಿನೂ ಅಲ್ಲೇ ಕ್ರಿಯೇಟ್ ಆಗ್ತೈತಿ, ಅತಿ ಹೆಚ್ಚು ವರಮಾನ ಅಲ್ಲೇ ಬರ್ತೈತಿ. ಇದಾದ್ಮೇಲೆ 2ನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಇದೆ. ಆಮೇಲೆ ದಕ್ಷಿಣ ಕನ್ನಡ ಆದ್ಮೇಲೆ 11ನೇ ಸ್ಥಾನದ ದಕ್ಷಿಣ ಕನ್ನಡ ಆದ್ಮೇಲೆ ಧಾರವಾಡ ಇದೆ. ಆಮೇಲೆ 11ನೇ ಸ್ಥಾನ. ಓಕೆ, ಕೊನೆಯ ಸ್ಥಾನದೊಳಗಡೆ ಕಲಬುರಗಿ ಇರುವಂತದ್ದು. ನೆಕ್ಸ್ಟ್, ಭಾರತದಲ್ಲಿ ಹಣದುಬ್ಬರ ಅಂತಂದ್ರೆ ಇನ್ಫ್ಲೇಷನ್ ಅಂತ ಕರಿತೀವಿ.
ಹಣದುಬ್ಬರ, ವಸ್ತುಗಳ ಬೆಲೆಗಳು ಏರಿಕೆಯಾಗೋದು. ಜನರಲ್ ರೈಸ್ ಇನ್ ದ ಪ್ರೈಸಸ್ ಆಫ್ ದ ಕಮೋಡಿಟಿ, ಜನರಲ್ ಆಗಿ ವಸ್ತುಗಳ ಬೆಲೆ ಏರ್ತಾ ಹೋಗೋದು, ಅದನ್ನ ಹಣದುಬ್ಬರ ಅಂತ ಕರಿತೀವಿ. ಹಣದುಬ್ಬರವನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕವನ್ನ ನೋಡ್ತೀವಿ, ಅಥವಾ ಇನ್ನೊಂದು ಗ್ರಾಹಕ ಬೆಲೆ ಸೂಚ್ಯಂಕ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ನೋಡ್ತೀವಿ. ಇದರಿಂದ ನಾವು ಅಳಿತಾ ಹೋಗ್ತೀವಿ. ಈಗ 2021-22ನೇ ಸಾಲಿನ ಅಖಿಲ ಭಾರತ ಸಗಟು ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರದ ಪ್ರಮಾಣ ಎಷ್ಟು ಹೆಚ್ಚಾಗೈತಪ್ಪ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ದಾಗ 8.2ರಷ್ಟು ಹೆಚ್ಚಿಗೆ ಆಗಿದೆ. ಅದೇ ಸಂದರ್ಭದಲ್ಲಿ ಭಾರತದ ಔದ್ಯಮಿಕ ಕಾರ್ಮಿಕ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ 4.66ರಷ್ಟು ಹೆಚ್ಚಾಗಿದೆ. ಎಲ್ಲಿ? ಭಾರತದ ಔದ್ಯಮಿಕ ಗ್ರಾಹಕ ಬೆಲೆ ಸೂಚ್ಯಂಕ. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಬಂಡವಾಳ ಹೂಡಿಕೆ ಮತ್ತು ರಫ್ತು. ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. 10 ಸ್ಟಾರ್ ಅಲ್ಲಿ, ಇದಕ್ಕೆ 15 ಸ್ಟಾರ್ ರೇಟಿಂಗ್ ಕೊಡ್ತೀನಿ ನಾನು. ಕರ್ನಾಟಕಕ್ಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಬಂದಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಬೇರೆ ದೇಶದವರು ಈಗ ನಮ್ಮ ಮೇಲೆ ಹೂಡಿಕೆಯನ್ನ ಮಾಡ್ತಾರೆ. ಈಗ ನಾನು ಸರ್ ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದೀನಿ. ಕರ್ನಾಟಕದಲ್ಲಿ ನಾನೊಂದು ಕೈಗಾರಿಕೆ ಶುರು ಮಾಡ್ತಾ ಇದ್ದೀನಿ ಅಂತಂದ್ರೆ ಅಮೆರಿಕಾದ ಯಾವುದೋ ಒಂದು ಕಂಪನಿ ನನ್ನ ಮೇಲೆ ಹೂಡಿಕೆ ಮಾಡ್ತದೆ. ಭರತ್ ಸರ್ ಭಾಳ ಚಲೋ ಅದಾರ, ಅವರಿಗೆ ಓಕೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋನು, ಏನೋ ಕಂಪನಿ ಮಾಡಕತ್ತಾರ, ಆ ಕಂಪನಿ ಮಾಡಿ ಅವ್ರು ನಮಗೂ ಅದ್ರಾಗ ಶೇರ್ ಕೊಡ್ತಾರ. ನಾವು ಕಂಪನಿ ಮಾಡ್ಬೇಕಂದ್ರೆ ಅದಕ್ಕೆ ಅವ್ರಿಗೆ ಪಾಪ ದುಡ್ಡು ಬೇಕು, ದುಡ್ಡು ಇಲ್ಲ ಅವ್ರ ಕಡೆ, ನಾವು ಕೊಡೋಣ ಅಂತೇಳಿ ಅವ್ರು ಕೊಡ್ತಾರೆ. ಡೈರೆಕ್ಟ್ ಆಗಿ ಬಂದು ನಮ್ಮ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ನನ್ನ ಮೇಲೆ ನಂಬಿಕೆ ಇತ್ತಂದ್ರೆ ಡೈರೆಕ್ಟ್ ಬಂದು ನನಗೆ ರೊಕ್ಕ ಕೊಡ್ತಾರ. ನಮ್ಮ ಮೇಲೆ ಅವರಿಗೆ ನಮ್ಮ ಮೇಲೆ ನಂಬಿಕೆ ಇರ್ಲಿಲ್ಲಪ್ಪ, ನಮಗ್ ರೊಕ್ಕ ಕೊಡೋದು, ದುಡ್ಡು ಕೊಡೋದು ಇಂಟೆನ್ಷನ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಟ್ ಡೈರೆಕ್ಟ್ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ ನಮ್ಗೆ ಧೈರ್ಯ ಆಗವಲ್ತು. ಆಮೇಲೆ ನಮ್ ದುಡ್ಡು ತಗೊಂಡು ಸರ್ ಆಮೇಲೆ ನಮ್ ಸೆಲೆಬ್ರೇಷನ್ ಮಾಡ್ರಿ ಏನ್ ಮಾಡೋದು ಸರ್. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಅಲ್ಲಿ ಸೆಬಿ ಇದೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, NSE PSE ಒಳಗಡೆ ನಾನು ನನ್ನ ಶೇರ್ಗಳನ್ನು ಹಾಕಿರ್ತೀನಿ, ಅಲ್ಲಿಂದ ಶೇರ್ ತಗೋತಾರೆ. ಅಂದ್ರೆ ನಡು ಒಂದು ಏಜೆಂಟ್ ಬರ್ತಾರೆ, ಸೆಬಿ ಅಂತ ಬರ್ತದೆ, ಷೇರು ಮಾರುಕಟ್ಟೆ, ಶೇರ್ ತಗೋತಾರೆ. ಶೇರ್ ತಗೊಂಡ್ರೆ ಏನಾಗ್ತೈತಿ, ಇವತ್ತು ಶೇರ್ ತಗೊಂಡಾರ ನಾಳೆ ನನ್ನ ಮೇಲೆ ನಂಬಿಕೆ ಹೋತಂದ್ರೆ ನಾಳೆ ಅವ್ರು ತಕೊಂಡು ಹೋಗ್ಬೋದು. ಶೇರ್ ನಂಬಿಕೆ ಇತ್ತಪ್ಪ ಅಂತಂದ್ರೆ ಇಡ್ಬೋದು. ಓಕೆ, ಹಿಂಗೆ ಡೈರೆಕ್ಟ್ ಆಗಿ ನಮ್ಮ ಮೇಲೇನೆ ಹೂಡಿಕೆ ಮಾಡಿದ್ರೆ FDI ಅಂತ ಕರಿತೀವಿ. ಇವತ್ತು ಭಾರತ ದೇಶದೊಳಗಡೆ FDI ಹರಿದು ಬಂದಿದೆ, ಕರ್ನಾಟಕಕ್ಕೂ ಕೂಡ ಹರಿದು ಬಂದಿದೆ. 2021-22ರಲ್ಲಿ ಕರ್ನಾಟಕ ರಾಜ್ಯ ನೋಡ್ರಿ ಸರ್, ಕ್ಲಿಯರ್ ಆಗಿ ಹೋದ್ರಿ. ಕರ್ನಾಟಕ ರಾಜ್ಯಕ್ಕೆ ಬಂದಿರುವ ಒಟ್ಟು FDI ಎಷ್ಟೈತಪ್ಪ ಅಂತಂದ್ರೆ $13,954 ಮಿಲಿಯನ್ ಅಮೆರಿಕನ್ ಡಾಲರ್ ಇದೆ. ಓಕೆ, 13,954 ಮಿಲಿಯನ್ US ಡಾಲರ್, 13,000 ಮಿಲಿಯನ್ ಅಮೆರಿಕನ್ ಡಾಲರ್ ಇದೆ. ಬಟ್ ಟೋಟಲ್ ಭಾರತಕ್ಕೆ ಬಂದಿರೋದು 31,153 ಮಿಲಿಯನ್ ಅಮೆರಿಕನ್ ಡಾಲರ್ ಇದೆ. ಅಂದ್ರೆ 50%, ಹೆಚ್ಚು ಕಡಿಮೆ 45% ಕರ್ನಾಟಕಕ್ಕೆ ಬಂದಿದೆ. ಅದರಲ್ಲಿ FDI ನಲ್ಲಿ ಕರ್ನಾಟಕದ ಪಾಲು ನೋಡ್ರಿ, ಇಲ್ಲೇ ಬರ್ದಾರ, 44.79% ಇದೆ. ಅಂದ್ರೆ ಬೇರೆ ದೇಶದಿಂದ ಭಾರತ ದೇಶಕ್ಕೆ ₹100 ಹೂಡಿಕೆ ಬಂದ್ರೆ ಇದ್ರಾಗ ₹45 ಕರ್ನಾಟಕಕ್ಕೆ ಬರಾಕತ್ತೈತಿ. ಇನ್ನು ಉಳಿದಿದ ₹55 ಒಳಗಡೆ ಸರ್ ಎಲ್ಲಾ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಹಂಚಿಕೊಂಡಿದ್ದವು. ಕೆಲವು ರಾಜ್ಯಕ್ಕೆ ಯಾರು FDI ಹಾಕೋದಿಲ್ಲ ಬಿಡ್ರಿ, ಸಣ್ಣ ರಾಜ್ಯಗಳು. ಸೊ ಸಣ್ಣ ರಾಜ್ಯಗಳಿಗೆ, ಕೇಂದ್ರಾಡಳಿತ ಪ್ರದೇಶಗಳ ಮೇಲೆ ಯಾರು ಹೂಡಿಕೆ ಮಾಡೋದಿಲ್ಲ. ಬಟ್ ಭಾರತಕ್ಕೆ ಬಂದಂತ ₹100ದಾಗ ₹45 ನಮ್ಮ ಕರ್ನಾಟಕಕ್ಕೆ ಬಂದವು. ಅಷ್ಟು ಇನೋವೇಟಿವ್ ಐಡಿಯಾಸ್ ನಮ್ಮ ಕನ್ನಡಿಗರಲ್ಲಿ ಇದಾವೆ, ಅಷ್ಟು ಇನೋವೇಟಿವ್ ಸ್ಟಾರ್ಟ್ಅಪ್ಗಳು ಶುರು ಆಗ್ತಾ ಇದಾವೆ, ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಬಿಲ್ಡ್ ಆಗ್ತಾ ಇದಾವೆ, ಜ್ಞಾನ ಆಧಾರಿತ ಕೈಗಾರಿಕೆಗಳು ಭಾರತ ದೇಶದಲ್ಲಿ, ಅದರಲ್ಲೂ ಅತಿ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಬೆಂಗಳೂರು ಒಳಗಡೆ ಇಟ್ಸ್ ಅ ಸ್ಟಾರ್ಟ್ಅಪ್ ಹಬ್. ನೆಕ್ಸ್ಟ್ 2019-21ರವರೆಗೆ 2 ವರ್ಷಗಳ ಅವಧಿಯಲ್ಲಿ ರಾಜ್ಯಕ್ಕೆ ಬಂದಿರುವ ಒಟ್ಟು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಮೊದಲ 5 ರಾಜ್ಯಗಳು ನೋಡ್ರಿ. ಭಾರತಕ್ಕೆ ಬಂದಂತ ಅತಿ ಹೆಚ್ಚು ವಿದೇಶಿ ಬಂಡವಾಳ ಹೂಡಿಕೆ ಪಡೆದಂತ ಟಾಪ್ 5 ರಾಜ್ಯಗಳಲ್ಲಿ 3ನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯ ಇದೆ. ಫಸ್ಟ್ ಯಾರದಾರಪ್ಪ ಅಂತಂದ್ರೆ ಮಹಾರಾಷ್ಟ್ರ ಇದೆ, 2ನೇ ಸ್ಥಾನದೊಳಗಡೆ ಗುಜರಾತ್ ಇದೆ, 3ನೇ ಸ್ಥಾನದೊಳಗಡೆ ಕರ್ನಾಟಕ ಇದೆ, 4ನೇ ಸ್ಥಾನದಲ್ಲಿ ದಿಲ್ಲಿ ಇದೆ, 5ನೇ ಸ್ಥಾನದೊಳಗಡೆ ತಮಿಳುನಾಡು ರಾಜ್ಯ ಇರುವಂತದ್ದು. ಓಕೆ, ಇದು ಟೋಟಲ್ 2-3 ವರ್ಷದ ಟೋಟಲ್ ಮಾಡಿದಾಗ ಇದು ಬರುವಂತದ್ದು. ಇನ್ನು ನೆಕ್ಸ್ಟ್ ರಫ್ತು ಪ್ರಮಾಣ. ಕರ್ನಾಟಕದಿಂದ ನಾವು ಏನೇನ್ ರಫ್ತು ಮಾಡ್ತೀವಿ, ಎಷ್ಟು % ರಫ್ತು ಮಾಡ್ತೀವಿ, ಅದರೊಳಗೆ ನಮ್ಮ ಸ್ಥಾನಗಳೆಷ್ಟು ನೋಡ್ರಿ. ರಾಜ್ಯದ ಒಟ್ಟು ರಫ್ತು ಪ್ರಮಾಣ 2016-17ರಿಂದ 21-22ರವರೆಗೆ 5 ಸರಕುಗಳು ಬಹಳಷ್ಟು ಮುಂಚೂಣಿಯಲ್ಲಿ ಇರುವಂತದ್ದು. 5 ಸರಕುಗಳು. ಒಂದನೇದ್ದು ಫಸ್ಟ್ ಸರ್ ನಮ್ದು ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸಾಫ್ಟ್ವೇರ್ 80% ಅದೈತಿ. ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ 8%, ಮೂಲ ರಾಸಾಯನಿಕ ಔಷಧಿಗಳು ಮತ್ತು ಕಾಸ್ಮೆಟಿಕ್ಸ್ 3.6%, 0.6%, ಪೆಟ್ರೋಲಿಯಂ ಉತ್ಪನ್ನಗಳು 2.24%,
ರೆಡಿಮೇಡ್ ಗಾರ್ಮೆಂಟ್ಸ್ 1.74%. ನೋಡ್ರಿ, ಇದನ್ನು ನಾವು ಕೇಳ್ಬೋದು. ಕರ್ನಾಟಕದಿಂದ ಒಟ್ಟು ರಫ್ತಾಗುವಂತ ಸರಕುಗಳನ್ನ ಇಳಿಕೆ ಕ್ರಮದಲ್ಲಿ ಹೊಂದಿಸಿ ಬರೆಯಿರಿ, ಏರಿಕೆ ಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ಇಂಥವು ಕೇಳಿದ್ರೆ ಏನ್ ಮಾಡೋದು? ನಾಳೆ ಇವು ಎಲ್ಲಿಯೂ ಸಿಗುದಿಲ್ಲ, ಸಿಗೋದು ಒಂದೇ ಕಡೆ, ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆ ಕರೆಕ್ಟ್ ಇದನ್ನ ಓದಿ ಕರೆಕ್ಟ್ ನೀವು ನೋಟ್ಸ್ ಮಾಡ್ಕೊಂಡ್ರಪ್ಪ, ಮುಗಿದು ಹೋತ್, ಗೆದ್ರಿ ನೀವು. ಇದ್ರ ನೋಟ್ಸು ಮತ್ತು ನನಗೆ ಈ ವಿಡಿಯೋ ಮುಗಿದು ಕೂಡ ಇಮಿಡಿಯೇಟ್ಲಿ ನಾನು ಇದ್ರಾಗ ಹಾಕ್ತೀನಿ. ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ನಾಗ ನಾನು ನೋಟ್ಸ್ ಅಂತೂ ಹಾಕೇ ಇರ್ತೇನೆ, ಅದ್ರಾಗೇನು ಎರಡು ಮಾತಿಲ್ಲ. ನೆಕ್ಸ್ಟ್, ಒಟ್ಟಾರೆ ಭಾರತದ ರಫ್ತಿನಲ್ಲಿ ಕರ್ನಾಟಕದ ಪಾಲು 18.89%. 18.89%. ಮತ್ತಿನ್ನ ಭಾರತದ ರಫ್ತಿನಲ್ಲಿ ಕರ್ನಾಟಕದ ಜಿಲ್ಲೆಗಳ ಸ್ಥಾನ ಅದನ್ನ ನೋಡ್ಬೇಕಲ್ಲ, ಮತ್ತೆ ಅದನ್ನ ಕೇಳ್ರಿ ಏನ್ ಮಾಡೋದು? ಸೊ ಬೆಂಗಳೂರು ನಗರ 10ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್, ದಕ್ಷಿಣ ಕನ್ನಡ 75ನೇ ಸ್ಥಾನದಲ್ಲಿ. ಇಡೀ ದೇಶದ ಜಿಲ್ಲೆಗಳಲ್ಲಿ ಬೆಂಗಳೂರು 10ನೇ ಸ್ಥಾನದಾಗ ಐತೆ. ದಕ್ಷಿಣ ಕನ್ನಡ 75ನೇ ಸ್ಥಾನ. ಬಳ್ಳಾರಿ 26ನೇ ಸ್ಥಾನದಲ್ಲಿ ಇರುವಂತದ್ದು. ನೆಕ್ಸ್ಟ್, ಇನ್ನ ಸರ್ ಸಾಂಕ್ರಾಮಿಕ ಸಮಯದಲ್ಲಿ ಕೋವಿಡ್ ಒಳಗಡೆ, ಕೋವಿಡ್ದಾಗ ನಾವು ಹಣ ಹೆಂಗ್ ಹೊಂದಿಸ್ಕೊಂಡಿವಿ, ಯಾವ್ಯಾವ ಕ್ಷೇತ್ರದಿಂದ ನಮಗೆ ಎಷ್ಟೆಷ್ಟು ಹಣ ಬಂತಂತನೂ ಕೇಳಬಹುದು. ಇದನ್ನ ಎಕನಾಮಿಕ್ ಸರ್ವೆದಾಗ ಒಂದು ಟೇಬಲ್ ಹಾಕಿ ಕೊಟ್ಟಿದ್ದಾನೆ. ಹಣಕಾಸು ನಾವು ಹೆಂಗ್ ಮಾಡಿದ್ವಪ್ಪ, ಯಾಕಂದ್ರೆ ಮೇನ್ ಆದಾಯಗಳು ಬಹಳ ಕಡಿಮೆ ಬಿಟ್ಟು ಎಲ್ಲ ಆರ್ಥಿಕ ಚಟುವಟಿಕೆಗಳು ಬಂದಾಗಿದ್ದು ಡ್ಯೂರಿಂಗ್ ದ ಟೈಮ್ ಆಫ್ ಕೋವಿಡ್ ಪ್ಯಾಂಡಮಿಕ್. ಅವಾಗ ರಾಜ್ಯದಿಂದ ಬರುವಂತ ತೆರಿಗೆಯಿಂದ 7.3%, ಕೇಂದ್ರ ತೆರಿಗೆಗಳ ಪಾಲು 1.43%, ಕೇಂದ್ರದ ಅನುದಾನ 0.91%. ಅವರು ಅನುದಾನ ಬಂದ್ ಮಾಡ್ರಿ, ನಮಗ ರೊಕ್ಕ ಇಲ್ಲ ನಿಮ್ಗೆಲ್ಲಿಂದ ಕೊಡೋಣಂತೀವಿ. ತೆರಿಗೆಯೇತರ ಆದಾಯ 0.49, ಇನ್ನೂ ಕಡಿಮೆ. ತೆರಿಗೆಯೇತರ ಆದಾಯ ಅಂತಂದ್ರೆ ಸರ್ ಬಸ್ ಟಿಕೆಟ್ ಬಂತು, ಫೈನ್ ಬಂತು, ಸೊ ಆಮೇಲೆ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಗಳನ್ನ ಬಾಡಿಗೆ ಕೊಟ್ಟಿದ್ದು, ಗೌರ್ಮೆಂಟ್ ವೆಹಿಕಲ್ ಬಾಡಿಗೆ ತಗೊಂಡಿದ್ದು. ಅವಾಗ ಯಾವ ತನ್ನ ಮನಿ ಬಿಟ್ಟು ಹೊರಗೆ ಬರುವುದಿಲ್ಲ. ಸೊ ಆದಾಯ ಏಕದಮ್ ಕಡಿಮೆ ಆಯ್ತು. ರಾಜಸ್ವ ಜಮೆಗಳು 7.87%, ಬಂಡವಾಳ ಜಮೆಗಳು 3.41, ರಾಜಸ್ವ ವೆಚ್ಚಗಳು 4.58, ಬಂಡವಾಳದ ಜಮೆಗಳು 11.99. ಎಲ್ಲೆಲ್ಲರ ನಾವು ಬಡ್ಡಿ ಸಾಲ ಕೊಟ್ಟಿದ್ದು ಬಡ್ಡಿ ತುಂಬಾಕತ್ತಿದ್ರು, ಅದವನ್ನಿಟ್ಟು ನಮಗೆ ನಡೆದಿತ್ತವ. ನೆಕ್ಸ್ಟ್, 21-22ನೇ ಸಾಲಿನಲ್ಲಿ ಜಿಲ್ಲಾವಾರು ವೆಚ್ಚದ ಪ್ರಮಾಣ ಹಂಚಿಕೆ. ಎಷ್ಟೆಷ್ಟು ಜಿಲ್ಲೆಗಳಿಗೆ ಅತಿ ಹೆಚ್ಚು ನಾವು ಯಾವ ಜಿಲ್ಲೆಗಳಿಗೆ ಕೊಟ್ಟಿವಿ? ಬೆಂಗಳೂರು ನಗರ 3.68 ಕೊಡ್ಲೇಬೇಕು, ಆಬ್ವಿಯಸ್ಲಿ ಜನಸಂಖ್ಯೆನೇ ಅತಿ ಹೆಚ್ಚು ಅಲ್ಲೇ ಐತಿ, ಮತ್ತೆ ಅಲ್ಲಿ ಕೊಡಬೇಕು. ಅತಿ ಕಡಿಮೆ ಯಾದಗಿರಿ ಡಿಸ್ಟ್ರಿಕ್ಟ್ 1.64 ವೆಚ್ಚ ಕಡಿಮೆ ಮಾಡಿದ್ದು. ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಬ್ಯಾಂಕು ಮತ್ತು ಹಣಕಾಸು ಸಂಸ್ಥೆಗಳ ಪಾತ್ರ ಸರ್ ವೆರಿ ಇಂಪಾರ್ಟೆಂಟ್. ಬ್ಯಾಂಕು ಮತ್ತು ಬ್ಯಾಂಕೇತರ ಸಂಸ್ಥೆಗಳು ಇವ್ರು ಹೆಂಗ್ ಸಾಲ ಕೊಡಕತ್ತಾರ, ಯಾಕಂದ್ರೆ ಇವು ಬಹಳ ಇಂಪಾರ್ಟೆಂಟ್. ಒಂದು ಏರಿಯಾದಾಗ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಜನರ ಕಡೆ ದುಡ್ಡು ಬೇಕು. ಜನರಿಗೆ, ಕೈಗಾರಿಕೆಗಳಿಗೆ, ಉದ್ಯಮಿಗಳಿಗೆ ದುಡ್ಡು ಕೊಡ್ಬೇಕಂತಂದ್ರೆ ಸಾಲ ಕೊಡಕ್ ಬ್ಯಾಂಕ್ ಇರ್ಬೇಕು. ಬ್ಯಾಂಕ್ ಹೆಚ್ಚಿದ್ದಷ್ಟು ಕಡಿಮೆ ಬಡ್ಡಿಗೆ ದುಡ್ಡು ಅವ್ರಿಗೆ ಸಿಗ್ತೈತಿ. ಎಷ್ಟು ದುಡ್ಡು ಸಿಗತೈತಿ ಅಷ್ಟು ಅವ್ರು ಬಿಸಿನೆಸ್ ಮಾಡ್ತಾರ, ಆ ಒಂದು ವಲಯ ಬೆಳವಣಿಗೆ ಆಗ್ತದೆ. ಹಿಂಗಾಗಿ ಕರ್ನಾಟಕದ ಆರ್ಥಿಕ ಬೆಳವಣಿಗೆ ಒಳಗಡೆ ಮತ್ತು ಆರ್ಥಿಕ ಅಭಿವೃದ್ಧಿಯಲ್ಲಿ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳ ಪಾತ್ರ ಬಹಳ ಮುಖ್ಯ. ಇಲ್ಲಿ ಎರಡು ವರ್ಡ್ ಬಂದವು ಸರ್, ಒಂದು ಬೆಳವಣಿಗೆ ಅಂತ ಕರಿತೀವಿ, ಇನ್ನೊಂದು ಅಭಿವೃದ್ಧಿ. ಬೆಳವಣಿಗೆ ಅಂತಂದ್ರೆ ಸಾಲ ಎಷ್ಟು ಕೊಡಾಕತ್ತಾರ ಸರ್, ಈ ಬ್ಯಾಂಕ್ನವರು 1,000 ಕೋಟಿ ಸಾಲ ಕೊಟ್ರು, ಬಾರಿ ಬೆಸ್ಟ್. ಬಟ್ 1,000 ಕೋಟಿ ನೀವು 4 ಮಂದಿ ಕೊಟ್ಟು ಉಳಿದ 10,000 ಜನರಿಗೆ ಏನು ಸಾಲ ಕೊಡ್ಲಿಲ್ಲ ಅಂದ್ರೆ ಇವ್ರ ಅಟ್ಟ ಶ್ರೀಮಂತರಾಗ್ತಾರೆ, ಇವ್ರು ಬಡವ್ರು ಆಗ್ತಾರೆ. ಬಟ್ 10,000 ಮಂದಿಗೂ ಎಲ್ಲರಿಗೂ ಅಟ್ಟ ಸಾಲ ಕೊಟ್ಟು ಎಲ್ಲರನ್ನೂ ನೀವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಅದನ್ನ ಅಭಿವೃದ್ಧಿ ಅಂತ ಕರಿತೀವಿ. ಸಾಲ ಎಷ್ಟು ಕೊಡ್ತೀರಿ, ಹೆಚ್ಚು ಕೊಟ್ಟಷ್ಟು ಬೆಳವಣಿಗೆ ಹೆಚ್ಚು. ಬಟ್ ಬೆಳವಣಿಗೆ 4 ಮಂದಿ ಆಗ್ಬಾರ್ದು, ಇಡೀ ಊರಿನ ಎಲ್ಲಾ ಜನನೂ ಬೆಳವಣಿಗೆ ಆಗ್ಬೇಕು, ಅದನ್ನ ಅಭಿವೃದ್ಧಿ ಅಂತ ಕರಿತೀವಿ. ಸರ್ಕಾರದ ಸೌಲಭ್ಯಗಳು ಎಲ್ಲರಿಗೂ ಸಿಕ್ಕರೆ ಅದನ್ನ ಅಭಿವೃದ್ಧಿ ಅಂತ ಕರಿತೀವಿ. ಆದ್ಯತಾ ವಲಯಗಳು, ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ ನಾವು. ಗೌರ್ಮೆಂಟ್ ಕೆಲವು ಕ್ಷೇತ್ರಗಳಿಗೆ ಆದ್ಯತಾ ವಲಯಗಳು ಪ್ರಿಫರೆನ್ಷಿಯಲ್ ಆಗಿ ಅವ್ರಿಗೆ ಕೊಡಬೇಕಾಗ್ತದೆ ಸಾಲವನ್ನ. ಇದ್ರಾಗ ನೋಡ್ರಿ, ಕೃಷಿ ವಲಯಕ್ಕೆ 18% ಕೊಟ್ಟಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ವಲಯಕ್ಕೆ 12.94% ಕೊಟ್ಟಿದ್ದಾರೆ. ನೆಕ್ಸ್ಟ್ ದುರ್ಬಲ ವಲಯ 10.95. ನೆಕ್ಸ್ಟ್ ಒಟ್ಟು 38.87 ಈ ಒಂದು ಆದ್ಯತಾ ವಲಯಕ್ಕೆ ಸಾಲವನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಸರ್, ಜಿಲ್ಲಾವಾರು ಬ್ಯಾಂಕ್ ಖಾತೆಗಳನ್ನ ಹೊಂದಿರುವ ಗ್ರಾಮಗಳ ಪ್ರಮಾಣ ವೆರಿ ಇಂಪಾರ್ಟೆಂಟ್. ಜಿಲ್ಲಾವಾರು ಬ್ಯಾಂಕ್ ಖಾತೆಗಳನ್ನ ಹೊಂದಿರುವಂತ ಗ್ರಾಮಗಳು ನೋಡ್ರಿ. ಫಸ್ಟ್ ನಮ್ಮ ಬಾಗಲಕೋಟೆ ಒಳಗಡೆ ಅರೆ ನಗರ ಪ್ರದೇಶ, ಅಂದ್ರೆ ಪೂರ್ತಿ ಆಚೆ ಕಡೆ ಮೆಟ್ರೋಪಾಲಿಟನ್ ಅಲ್ಲ, ಈ ಕಡೆ ಇದನ್ನು ಅಲ್ಲ ಅಂತ ಅರೆ ನಗರ ಪ್ರದೇಶದಲ್ಲಿ 100% ಗ್ರಾಮಗಳಲ್ಲಿ ಬ್ಯಾಂಕ್ ಶಾಖೆಗಳು ಎಲ್ಲಾ ಗ್ರಾಮದಾಗೂ ಅದಾವ. ಗ್ರಾಮೀಣದಲ್ಲಿ 15%. ಎರಡನೇದ್ದು ಬೆಂಗಳೂರು ಗ್ರಾಮಾಂತರ 100%. ಅರೆ ನಗರ ಪ್ರದೇಶದಲ್ಲಿ, ಗ್ರಾಮೀಣದಲ್ಲಿ 16.9. ಕೊನೆಯ ಸ್ಥಾನದಲ್ಲಿ ಯಾದಗಿರಿ ಇದೆ. ಅರೆ ನಗರ ಪ್ರದೇಶದಲ್ಲಿ 100%, ಗ್ರಾಮೀಣ ಪ್ರದೇಶದಲ್ಲಿ 7.9. ಇನ್ನೂ ಆಗ್ಬೇಕು. ಗ್ರಾಮಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಬ್ಯಾಂಕ್ ಶಾಖೆಗಳು ಬರಬೇಕು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಯವರು ಜನ್ಧನ್ ಯೋಜನೆಯನ್ನ ಮಾಡಿದ್ರು. ಜನ್ಧನ್ ಯೋಜನೆ ಏನಪ್ಪಾ ಉದ್ದೇಶ ಅಂತಂದ್ರೆ,
ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡೋದು. ಫೈನಾನ್ಷಿಯಲ್ ಇನ್ಕ್ಲೂಷನ್, ಆರ್ಥಿಕ ಒಳಗೊಳ್ಳುವಿಕೆ. ಹಳ್ಳಿ ಜನರು ಬ್ಯಾಂಕ್ ವ್ಯವಹಾರಗಳನ್ನ ಮಾಡಬೇಕು, ಬ್ಯಾಂಕ್ ಬಗ್ಗೆ ಅವ್ರಿಗೆ ಪರಿಚಯ ಆಗ್ಬೇಕು, ಅವ್ರ ಕಡೆ ಇದ್ದಂತ ದುಡ್ಡನ್ನ ಬ್ಯಾಂಕ್ನಾಗ ಇಡಬೇಕು, ಕಷ್ಟ ಬಂದಾಗ ಬ್ಯಾಂಕ್ದಿಂದ ಸಾಲ ತಗೋಬೇಕು. ಇಲ್ಲಂದ್ರೆ ಏನಾಗ್ತತಿ, ಬ್ಯಾಂಕ್ ಬಗ್ಗೆ ಅರಿವು ಇರ್ಲಿಲ್ಲ ಅಂತಂದ್ರೆ ಊರಾಗ ಯಾರೋ ದೊಡ್ಡ ದೊಡ್ಡ ಹಿರೇ ಮನುಷ್ಯರು ಸಾವುಕಾರ ಕಡೆ ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ ಸರ್, ಒಂದಕ್ಕೆ 4 5 ಪಟ್ಟು ಬಡ್ಡಿ ಹಾಕ್ತಾರೆ. ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ, ಮುಖ ಬಡ್ಡಿ ಅಂತ ಬಂದೈತಿ ಇತ್ತೀಚೆಗೆ. ನಾವು ಯಾರಿಗೆ ಸಾಲ ಕೊಟ್ಟಿರ್ತಿರಲ್ಲ ಅವ್ರು ನಮಗೆ ಸಾಲ ವಾಪಸ್ ಕೊಡೋದ್ರೊಳಗಡೆ ಅವ್ರು ನಮ್ದು ಎಷ್ಟು ಸರ ಮುಖ ನೋಡ್ತಾರಲ್ಲ ಅಷ್ಟು ಪರ್ಸೆಂಟ್ ಬಡ್ಡಿ ಹೆಚ್ಚಾಗ್ತದೆ. ಅಂತವೆಲ್ಲ ಬಂದವು. ಹಿಂಗೆಲ್ಲಾ ಮಾಡಿ ಹಳ್ಳಿ ಜನರನ್ನ ಏನ್ ಮಾಡ್ಬಿಡ್ತಾರ, ಶೋಷಣೆ ಮಾಡಿ ಜೀತದಾಳುಗಳಾಗಿ ಇಟ್ಕೊಂಡ್ಬಿಡ್ತಾರೆ. ಅದಾಗಬಾರ್ದಂತಾನೆ ಎಲ್ಲರಿಗೂ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಅವೇರ್ನೆಸ್ ಬರಲಿ, ಎಲ್ಲರೂ ಬ್ಯಾಂಕ್ ಅಕೌಂಟ್ ಮಾಡ್ಲಿ ಅಂತೇಳಿ ಜನ್ಧನ್ ಯೋಜನೆ ಮಾಡಿದ್ದು. ನೆಕ್ಸ್ಟ್, ಇನ್ನ ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ ಬಹಳ ಇಂಪಾರ್ಟೆಂಟ್ ಸರ್. ಇದರಿಂದನೇ ಎಲ್ಲಾರ್ದು ಸೆಲೆಬ್ರೇಷನ್ ಆಗಕತ್ತೈತಿ. 3 ವರ್ಷದಿಂದ ಕಂಟಿನ್ಯೂಸ್ ಪ್ರವಾಹ ಬರಾಕತ್ತೈತಿ. ಇನ್ನು ಈ ಸರ ಜೂನ್ದಾಗ ನೋಡೋಣ ಸೆಲೆಬ್ರೇಷನ್ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಿ ರೆಡಿ ಫಾರ್ ದಟ್. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಎಲ್ಲರ ಒಳಗೊಳ್ಳುವಿಕೆಯನ್ನ ಹೊಂದಿರುವಂತದ್ದು. ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ 2015ರ ವೇಳೆಗೆ ವಿಶ್ವದಾದ್ಯಂತ ಸಾಧಿಸಬೇಕಾದ ಕುರಿತು ಒಂದು ಪ್ರಯತ್ನ ಆಗಿತ್ತು, ಬಟ್ ಅದಾಗಿಲ್ಲ. 2030ರವರೆಗೆ ನಾವು ಮಾಡ್ತೀವಿ ಅಂತ ಹೇಳಿ ವಿಶ್ವಸಂಸ್ಥೆಯವರಿಗೆ ಫೋನ್ ಮಾಡಿ ಹೇಳಿದರು. ನೆಕ್ಸ್ಟ್, ಇನ್ನು ನೀತಿ ಆಯೋಗ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಭಾರತದ ಸೂಚ್ಯಂಕದ ವರದಿ. ನೀತಿ ಆಯೋಗದವರು ಈ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಬಹಳ ಕಾಳಜಿ ತಗೊಂಡಿದ್ದಾರೆ. ವಿಶ್ವಸಂಸ್ಥೆಯವರು ಫೋನ್ ಮಾಡಿ ನೀತಿ ಆಯೋಗಕ್ಕೆ ಹೇಳಿದಾರೆ, ನಾವು ಬಹಳ ದೂರ ಇರ್ತೀವ್ರಪ್ಪ, ಮತ್ ನಮಗೆಲ್ಲ ನೋಡ್ಕೊಂತಿರಕ್ ಆಗುದಿಲ್ಲ, ನೀವು ಒಂದ್ ಸ್ವಲ್ಪ ನೋಡ್ರಿ ಗೌರ್ಮೆಂಟ್ ಎಲ್ಲ ಬರೋಬ್ಬರ್ ಮಾಡತ್ತಾರೋ ಇಲ್ಲೋ, ಯಾವ ಗೌರ್ಮೆಂಟ್ ದವ್ರು ಏನೇನ್ ಮಾಡತ್ತಾರ ಒಂದ್ ಸ್ವಲ್ಪ ನೋಡಿ, ನೀವು ರ್ಯಾಂಕಿಂಗ್ ಕೊಡ್ರಿ, ಒಂದ್ ಸ್ವಲ್ಪ ರ್ಯಾಂಕಿಂಗ್ ಕೊಡ್ರಿ, ಬಹುಮಾನ ಕೊಡ್ರಿ, ಅವ್ರಿಗೂ ಒಂದ್ ಸ್ವಲ್ಪ ಉತ್ಸಾಹ ಬರ್ತೈತಿ, ಕೆಲಸ ಮಾಡ್ತಾರ. 2020-21ನೇ ಸಾಲಿನ ಪ್ರಕಾರ ಕರ್ನಾಟಕ 3ನೇ ಸ್ಥಾನದಲ್ಲಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದ ವರದಿಯಲ್ಲಿ. ಯಾರು ಕೊಡೋರು, ನೀತಿ ಆಯೋಗದವರು ಕೊಡ್ತಾರೆ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಜೊತೆಗೆ ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ ಅಟ್ 75 ಇದರ ಮೂಲಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಮೃತ ಮಹೋತ್ಸವ ಸಂದರ್ಭದಲ್ಲಿ. ಇನ್ನು ನೆಕ್ಸ್ಟ್, ಯಾವ್ದಪ್ಪ ಇದು, ಕರ್ನಾಟಕದ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಸಾಧನೆ. ಈಗಾಗಲೇ ನಾವು ನೋಡಿದೀವಿ ಇದನ್ನ, ಹೌದೌದು ನೋಡಿದೀವಿ ಇದನ್ನ, ಇದು ಡಬಲ್ ಆಗಿದೆ ಇದು ಯಾಕೋ. ಆಮೇಲೆ ಇನ್ನ ನೋಡ್ರಿ ಸರ್, KS-PSI 8th ಬ್ಯಾಚ್, ಈಗಾಗಲೇ ನಾವು 7th ಬ್ಯಾಚ್ ಅನ್ನ ಆಲ್ಮೋಸ್ಟ್ ರನ್ನಿಂಗ್ ಮಾಡ್ತಾ ಇದೀವಿ. ಸೊ 8ನೇ ಬ್ಯಾಚ್ PSI KS 8ನೇ ಬ್ಯಾಚು ಮಾರ್ಚ್, ಇದೇ ತಿಂಗಳು ಮಾರ್ಚ್ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಮಾರ್ಚ್ 22ನೇ ತಾರೀಕಿನಿಂದ ಕ್ಲಾಸ್ಗಳು ಶುರು ಆಗ್ತವೆ. ಫಸ್ಟ್ ನಾವು ಕೆಲವೊಂದಿಷ್ಟು ಸ್ಟ್ರಾಟಜಿ ಕ್ಲಾಸ್ಗಳನ್ನ ಮಾಡ್ತೀವಿ. ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆಮೇಲೆ ಸ್ಟಡಿ ಟೈಮ್ ಟೇಬಲ್ ಇರ್ಬೋದು, ಆಮೇಲೆ ಓದುವಂತ ಕೆಲವೊಂದು ಟ್ರಿಕ್ಸ್ಗಳಿರ್ಬೋದು, ಓಲ್ಡ್ ಕ್ವಶನ್ ಪೇಪರ್ಗಳ ಅನಾಲಿಸಿಸ್ ಇರ್ಬೋದು, ಇವನ್ನೆಲ್ಲ ಮಾಡಿ ನಾವು ನೆಕ್ಸ್ಟಿಗೆ ಈ ಒಂದು ಕೋರ್ಸ್ ಅನ್ನ ಶುರು ಮಾಡುವಂಥದ್ದು. PSI KS 8th ಬ್ಯಾಚ್ ಮಾರ್ಚ್ 21ರಿಂದ ಮಾರ್ಚ್ 21 ಲಾಸ್ಟ್ ಡೇಟ್ ಇದೆ. 22ನೇ ತಾರೀಕಿನಿಂದ ಆರಂಭವಾಗ್ತಾ ಇದೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಆಫೀಸ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರ್ತದೆ, ಅದಕ್ಕೆ ಕಾಲ್ ಮಾಡಿ ತಾವು ತಿಳ್ಕೊಳಕ್ ಸಾಧ್ಯ ಆಗಿರ್ಬೇಕು. ಇನ್ನು ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಗುರಿಗಳಿದಾವ, ನೆನ್ಪಿಟ್ಕೊಡ್ರಿ. 17 ಗುರಿಗಳಿದಾವ. 193 ಸದಸ್ಯ ರಾಷ್ಟ್ರಗಳಿದಾವ ಸರ್. 193 ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ 17 ಗುರಿಗಳನ್ನ ಮಾಡಿರುವಂತದ್ದು. ಸೂಚ್ಯಂಕಗಳು 232 ಜಾಗತಿಕ ಸೂಚಕಗಳಿದಾವ, ಅದರ ಮೇಲೆ ಇದನ್ನ ರೆಡಿ ಮಾಡಿದಾರ. ರಾಷ್ಟ್ರೀಯ ಸೂಚಕಗಳು 306 ಇದಾವೆ. ಓಕೆ, ಸೊ ಇಂಥವೆಲ್ಲದರ ಮೇಲೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನ ಮಾಡಿರುವಂತದ್ದು. ಇದ್ರ ನಾನು PDF ಕೊಟ್ಟಿರ್ತೀನಿ. PDF ಒಳಗಡೆ ಈ ಒಂದು ಸ್ಲೈಡ್ ಇರ್ತದೆ. ತಪ್ಪಲಾರ್ದೆ 1ರಿಂದ 17 ಗುರಿ ಏನದಾವಂತ ಒಂದ್ಸರಿ ಓದಿ ನೋಡ್ಕೋಬೇಕು. ಇದ್ರಾಗ ಬಂದಂತ ಬರೀ ವರ್ಲ್ಡ್ ಗಳನ್ನ ನಿಮ್ ಪೇಪರ್ನಾಗ ಬರೆದ್ರು ಬೇಕಾದಷ್ಟು ಮಾರ್ಕ್ಸ್ ಸಿಗ್ತದೆ. ಓಕೆ, ನೆಕ್ಸ್ಟ್ ಸರ್, ಇನ್ನ ಕೃಷಿ ಮತ್ತು ಆಹಾರ ನಿರ್ವಹಣೆ ನೋಡ್ರಿ. ಕರ್ನಾಟಕ ರಾಜ್ಯ ಸುಮಾರು 29,483 ಗ್ರಾಮಗಳು, ಬರೆದಿಟ್ಕೋರಿ ಪ್ಲೀಸ್. 29,483 ಗ್ರಾಮಗಳಿದಾವೆ. 31 ಜಿಲ್ಲೆಗಳಿದಾವೆ ಇನ್ಕ್ಲೂಡಿಂಗ್ ವಿಜಯನಗರ ಜಿಲ್ಲೆ. 227 ತಾಲೂಕುಗಳು ಇರುವಂತದ್ದು. ಈಗ 2011ನೇ ಜನಗಣತಿ ಪ್ರಕಾರ ಕೃಷಿ 13.74 ದಶಲಕ್ಷ ಕಾರ್ಮಿಕರಿಗೆ ಬೆಂಬಲ ಆಗಿದೆ. ನೋಡಿ, 13.5 ಲಕ್ಷ ದಶಲಕ್ಷ ಕಾರ್ಮಿಕರಿಗೆ. ಅವರ ಪೈಕಿ 23.61% ಜನ ಕೃಷಿಕರಾಗಿದ್ದಾರೆ. ಕೃಷಿ ಮೇಲೆ ಬಹಳ ಜನ ಇನ್ನೂ ಡಿಪೆಂಡ್ ಇದ್ದಾರೆ. ಕೃಷಿ ಮೇಲಿನ ಅವಲಂಬನೆ ಕಡಿಮೆ ಆಗಬೇಕು, ಉತ್ಪಾದನೆ ಸೇವಾ ಕ್ಷೇತ್ರದಲ್ಲಿ ಜಾಸ್ತಿ ಬಂದ್ರೆ ಇನ್ಕಮ್ ಜಾಸ್ತಿ ಆಗ್ತೈತಿ, ರಾಜ್ಯದ ಅಭಿವೃದ್ಧಿ ಆಗ್ತೈತಿ, ನೆನ್ಪಿಟ್ಕೋರಿ. ಇನ್ನ 21-22ನೇ ಸಾಲಿನೊಳಗಡೆ ಕೃಷಿ ಇಲಾಖೆ ಯೋಜನೆಗಳ ಅನುಷ್ಠಾನಕ್ಕೆ ಒಟ್ಟು 3,850 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಓಕೆ, ಸೊ ಅನ್ನದಾತ ನಮ್ಮ ನೇಗಿಲ ಯೋಗಿಗೂ ಸಾಕಷ್ಟು ಸಹಾಯವನ್ನ ಗೌರ್ಮೆಂಟ್ ಮಾಡ್ತಾ ಇದೆ. ಆದ್ರೆ ಏನಾಗಿದೆಪ್ಪ ಅಂತಂದ್ರೆ ಸಣ್ಣ ಭೂ ಹಿಡುವಳಿದಾರರು ಹೆಚ್ಚಾಗ್ಬಿಟ್ಟಿದ್ದಾರೆ ಇವತ್ತು.
ಮೊದಲೆಲ್ಲ ನಮ್ಮ ರೈತರ ಕಡೆ ಸರ್ 10 ಎಕರೆ 20 ಎಕರೆ 30 ಎಕರೆ ಜಮೀನ್ ಇರ್ತಿತ್ತು. ಬಟ್ ಅದೇನಾಯ್ತು ಸರ್, ಅವರಿಗೆ 4 ಮಕ್ಕಳು, ಅವ್ರಿಗೆ 4 ಮಕ್ಕಳು, ಅವ್ರಿಗೆ 2 ಮಕ್ಕಳು, ಇವ್ರಿಗೆ 3 ಮಕ್ಕಳು, ಹಿಂಗೆಲ್ಲಾ ಪಾಲುಗಳಾಕೊಂತ ಬಂದು. ಓಕೆ, ಸೊ 10 ಎಕರೆ ಇದ್ದಂತ ಒಬ್ಬ ರೈತ ಇವತ್ತು ಗುಂಟೆ ಲೆಕ್ಕದಾಗ ಉಳ್ಯಾಕತ್ತವ್. ನಾನು ಎಷ್ಟೋ ಜನ ರೈತರು ನೋಡಿದೀನಿ, 1 ಎಕರೆ, ಅರ್ಧ ಎಕರೆ, 5 ಗುಂಟೆ, 10 ಗುಂಟೆ, ಇನ್ನೊಂದು 5 ವರ್ಷನಾಗೆ ಬಹುತೇಕ ರೈತರ ಕಡೆ ಸರ್ ಎಕರೆ ಗಂಟ್ಲೆ ಹೊಲಗಳು ಬಹುಶಃ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಅವು ಎಕರೆ ಗಂಟ್ಲೆ ಹೋಗಿ ಗುಂಟೆ ಗಂಟ್ಲೆ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳು ಹೆಚ್ಚಾಗ್ತಾರ, ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಸರ್ ಪಾಲಾಗ್ತಾ ಹೋಗಿದೆ. ಅದರಾಗೆ ಮತ್ತೆ ಜಗಳಗಳೊಂದಿರ್ತಾವ. ಹಿಂಗ್ ಜಗಳಗಳು ಇರೋದ್ರಿಂದ ಎಷ್ಟೋ ಕಡೆ ಕೃಷಿ ಭೂಮಿ ಪಾಳು ಬಿದ್ದು ಹೋಗ್ಬಿಟ್ಟಿರ್ತೈತಿ. ಜಗಳ ಬಗೆಹರಿಸೋದು ಇಲ್ಲ, ಬಗೆಹರಿಸೋರು ಬಂದ್ರೆ ಅವ್ರು ಕೇಳುವುದಿಲ್ಲ. ಇಂಥವೆಲ್ಲ ಆಗಿ ಕೃಷಿ ಮೇಲೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಇಷ್ಟೆಲ್ಲ ಆಗಿ ಚಂದಂಗೆ ಅಗ್ರಿಕಲ್ಚರ್ ಮಾಡಿದ್ರು ಈ ಕಡೆ ಸರ್ ಸೈಡ್ ಮಳಿ ಬೆಳಿ ಸರಿ ಬರುದಿಲ್ಲ. ಇವೆಲ್ಲ ರೈತರು ಬಹಳ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನನಗನ್ಸಿದಂಗೆ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಕ್ಲೈಮೇಟ್ ಚೇಂಜ್ ರೈತರಿಗೆ ಬಾಧಿಸಿದಷ್ಟು ಬೇರೆ ಯಾವುದೇ ವರ್ಗಕ್ಕೆ ಭೂಮಿಯ ಮೇಲೆ ಅದು ಬಾಧಿಸಿಲ್ಲ. ಅಷ್ಟು ಪ್ರಮಾಣದಲ್ಲಿ ಅವರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಕೆಲವೊಂದು ಸೂಚ್ಯಂಕಗಳಿದಾವೆ. ವಿವಿಧ ಬೆಳೆಗಳ ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನಗಳು. ಮೊದಲೇದು ತರಕಾರಿ ಬೆಳೆಗಳ ಉತ್ಪಾದನೆಯಲ್ಲಿ 5ನೇ ಸ್ಥಾನ ಇದೆ. ಹಣ್ಣು ಬೆಳೆಯೋದ್ರೊಳಗಡೆ 3ನೇ ಸ್ಥಾನದಲ್ಲಿದೆ. ಹಾಲು ಉತ್ಪಾದಕ ರಾಜ್ಯ ಸರ್ 2ನೇದು, ಇಡೀ ಒಂದು ಭಾರತದಲ್ಲಿ 2ನೇದು. ಫಸ್ಟ್ ಅಮೂಲ್ ಇದೆ ಸರ್, ಯಾವುದು ಗುಜರಾತು. ಅಮೂಲ್ ಆದ್ಮೇಲೆ ನಮ್ನೆ ನೆಕ್ಸ್ಟ್ KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್, ನಂದಿನಿ ಮಿಲ್ಕ್ ಎಲ್ಲ ಬರ್ತಾವಲ್ಲ ಇದು. ದೇಶದಲ್ಲಿ ದ್ರಾಕ್ಷಿ ಹಣ್ಣುಗಳ ಉತ್ಪಾದನೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಕಾಫಿ ಬೆಳೆ, ಇಡೀ ದೇಶದ 70% ಕಾಫಿ ಕರ್ನಾಟಕದಲ್ಲೇ ಬೆಳೀತದೆ, 1ನೇ ಸ್ಥಾನದಲ್ಲಿದ್ದೀವಿ. ಕಬ್ಬು ಉತ್ಪಾದನೆಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ. ಸಕ್ಕರೆ ಉತ್ಪಾದನೆ ಒಳಗಡೆ 3ನೇ ಸ್ಥಾನದಲ್ಲಿದ್ದೀವಿ. ಪುಷ್ಪ ಕೃಷಿ, ಹೂಗಳನ್ನು ಬೆಳೆಯೋದ್ರೊಳಗಡೆ 2ನೇ ರಾಜ್ಯ ಇಡೀ ಭಾರತ ದೇಶದಲ್ಲಿ ಕರ್ನಾಟಕ. ರೇಷ್ಮೆ ಕೃಷಿ ಒಳಗಡೆ 1ಲ ಸ್ಥಾನದಲ್ಲಿ ನಾವಿರುವಂತದ್ದು. ಓಕೆ, ಇನ್ನ ಈ ಮಳೆ ಗಿಳೆ ಎಲ್ಲ ಅಕಾಲಿಕ ಮಳೆಗಳು ಬಹಳ ಆಗ್ತಾ ಇದಾವ. ಹಿಂಗಾಗಿ ನಮಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳು ಬರ್ತಾ ಇದಾವ ಕರ್ನಾಟಕದಲ್ಲಿ. ಬೆಳೆ ಹಾನಿ ಆಗೋದು ಇಂಥವೆಲ್ಲ ಬಹಳ ಆಗ್ತಾ ಇದಾವ. ಮಳೆಯ ಹಂಚಿಕೆಯ ಪ್ರಮಾಣ, ಮಳೆ ಹಂಚಿಕೆ ಹೆಂಗಪ್ಪ ನೋಡ್ರಿ. ಮಣ್ಣಿನ ಗುಣ, ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ಪ್ರಮುಖ ಬೆಳೆಗಳ ಆಧಾರದ ಮೇಲೆ ರಾಜ್ಯವನ್ನ 10 ಕೃಷಿ ಹವಾಮಾನಿಕ ವಲಯಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮಣ್ಣಿನ ಗುಣ ಮತ್ತು ಸಮುದ್ರ ಮಟ್ಟದಿಂದ ಎತ್ತರ ಮತ್ತು ಪ್ರಮುಖ ಬೆಳೆಗಳ ಆಧಾರದ ಮೇಲೆ. ಇದನ್ನ ನಾಳೆ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಯಾವ್ಯಾವಪ್ಪ 10 ಹವಾಮಾನಿಕ ಕೃಷಿ ವಲಯಗಳು ಯಾವ್ಯಾವು? ಇದು ನಾನು ಎಕನಾಮಿಕ್ ಸರ್ವೇದಿಂದನೇ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಇಲ್ಲಿ ತಗೊಂಡ್ಬಂದಿರುವಂತದ್ದು. ಇಲ್ಲಿ ಮ್ಯಾಪ್ ಅಲ್ಲಿ ಇದೆ ಸರ್. ಇದನ್ನ ನಾನು ನಿಮಗೆ ಆಮೇಲೆ ಅಲ್ಲಿ PDF ಅಲ್ಲಿ ಕೂಡ ಕೊಟ್ಟಿರ್ತೀನಿ, ಸ್ವಲ್ಪ ಅದನ್ನ ಅಧ್ಯಯನ ಮಾಡ್ಬೇಕು ನೀವು. ಈಶಾನ್ಯ ಪರಿವರ್ತನಾ ವಲಯ, ಈಶಾನ್ಯ ಒಣ ವಲಯ, ಉತ್ತರ ಒಣ ವಲಯ, ಕೇಂದ್ರ ಒಣ ವಲಯ, ಪೂರ್ವ ಒಣ ವಲಯ, ದಕ್ಷಿಣ ಒಣ ವಲಯ, ದಕ್ಷಿಣದ ಪರಿವರ್ತನಾ ವಲಯ, ಉತ್ತರದ ಪರಿವರ್ತನಾ ವಲಯ, ಗುಡ್ಡಗಾಡು ವಲಯ, ಕರಾವಳಿ ವಲಯ. ಇಲ್ಲಿಂದ ಇಲ್ಲಿಗೆ ಹೋದಂಗೆ ಏನಾಕೊಂತ ಹೋಗ್ತತಿ, ಮಳೆಯ ಪ್ರಮಾಣ ಕಡಿಮೆ ಆಕೊಂತ ಹೋಗ್ತತಿ ಕರಾವಳಿ ಪ್ರದೇಶದಿಂದ ಈಶಾನ್ಯ ಭಾರತದ ಕಡೆಗೆ. ಓಕೆ, ನೆಕ್ಸ್ಟ್ ಈ ವರ್ಷದ ಆಯವ್ಯಯದಲ್ಲಿ ಅಂದ್ರೆ ಬಜೆಟ್ ಒಳಗಡೆ ಘೋಷಣೆಯಾದಂತ ನೂತನ ಯೋಜನೆಗಳು. ಒಂದನೇದ್ದು, ಯಾಕಂದ್ರೆ ನಾವು ಈಗಾಗಲೇ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ ಸರ್. ತಾವು ಯಾರು ನೋಡಿಲ್ಲ ಇಮಿಡಿಯೇಟ್ಲಿ ಆ ವಿಡಿಯೋ ಕೂಡ ನೋಡಕ್ ಸಾಧ್ಯ ಆಗಿರ್ಬೇಕು. ಗೋಶಾಲೆ ಯೋಜನೆ, ಬೆಂಗಳೂರಿನ ಹೇಸರಘಟ್ಟದಲ್ಲಿ ಥೀಮ್ ಪಾರ್ಕ್ ಸ್ಥಾಪನೆ ಮಾಡಿದ್ದಾರೆ. ಇದರ ಉದ್ದೇಶ ದೇಶೀಯ ಜಾನುವಾರುಗಳು, ಕುರಿ, ಮೇಕೆ ತಳಿಗಳು, ಕುಕ್ಕುಟ ತಳಿಗಳ ಪ್ರದರ್ಶನ ಎಲ್ಲ ಮಾಹಿತಿ ತರಬೇತಿ ಕೊಡಕಂತೇಳಿ ಅದನ್ನ ಮಾಡಿರುವಂತದ್ದು. ಇನ್ನು ನೆಕ್ಸ್ಟ್ ರಾಜ್ಯದಲ್ಲಿ ಹೆಚ್ಚಿನ ಮಾಂಸ ಉತ್ಪಾದನೆ ಮತ್ತು ಅಧಿಕ ಮರಿಗಳನ್ನ ನೀಡುವ ಉತ್ತಮ ಮೇಕೆ ತಳಿಯಾದಂತಹ ನಂದಿದುರ್ಗ ಮೇಕೆಗಳ ತಳಿ ಅಭಿವೃದ್ಧಿ ಮಾಡಬೇಕು. ಹೋದ ವರ್ಷ KS ಮೇನ್ಸ್ ಎಕ್ಸಾಮು 2020ರಲ್ಲಿ ಕುರಿ ತಳಿಗಳ ಬಗ್ಗೆನೆ ಡೈರೆಕ್ಟ್ ಕ್ವಶನ್ ಕೇಳಿದ್ರು. ಕುರಿ ತಳಿಗಳ ಬಗ್ಗೆ ಬರೀರಿ ಅಂತ ಹೇಳಿ. ಕುರಿ ತಳಿಗಳು ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು. ಹೊರರಾಜ್ಯದ ದೇಶಿ ತಳಿಗಳು ಗಿರ್, ಸಾಹಿವಾಲ್, ಥಾರ್ಪಾರ್ಕರ್ ಮತ್ತು ದೇವಣಿ ತಳಿಗಳನ್ನ ಅಭಿವೃದ್ಧಿಪಡಿಸಿ ರಾಜ್ಯದ ರೈತರಿಗೆ ಪರಿಚಯ ಮಾಡ್ಬೇಕಂತೇಳಿ ಸಮಗ್ರ ಗೋ ಸಂಕುಲ ಸಮೃದ್ಧಿ ಯೋಜನೆಯನ್ನು ಕೂಡ ಜಾರಿ ಮಾಡ್ತಾ ಇರುವಂತದ್ದು. ಕೊಪ್ಪಳದೊಳಗಡೆ ನಾರಿ ಸುವರ್ಣ ಕುರಿ ತಳಿ ಸಂವರ್ಧನಾ ಕೇಂದ್ರ ಸ್ಥಾಪನೆ ಆಗ್ತಾ ಇದೆ. ಶಿವಮೊಗ್ಗದೊಳಗಡೆ ಪಶು ವೈದ್ಯಕೀಯ ಕಾಲೇಜ್ ಒಳಗಡೆ ಸಂಶೋಧನಾ ಕೇಂದ್ರ ಕೂಡ ಸ್ಥಾಪನೆ ಆಗ್ತಾ ಇರುವಂತದ್ದು. ಇನ್ನು ನೆಕ್ಸ್ಟ್ ಹಾಲು. ಓಕೆ, ಸೊ ಹಾಲು ಬಹಳ ಪ್ರಮುಖವಾದಂತದ್ದು. ಕರ್ನಾಟಕದಲ್ಲಿ ಹಾಲು ಅಂದ್ರೆ ನಂದಿನಿ, KMF. ಇಡೀ ಭಾರತದಲ್ಲಿ ಹಾಲು ಅಂತಂದ್ರೆ ಅಮೂಲ್, ಗುಜರಾತ್ ಒಳಗಡೆ ವರ್ಗೀಸ್ ಕುರಿಯನ್. ಹಾಲು ಕ್ಷೀರ ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಒಂದು ಕಾಲದಲ್ಲಿ ನಮ್ಮ ಭಾರತ ದೇಶ ಹಾಲನ್ನ ಆಮದು ಮಾಡ್ಕೋತಾ ಇತ್ತು. ಇವತ್ತು ಭಾರತ ದೇಶ ಹಾಲನ್ನ ಬೇರೆ ದೇಶಕ್ಕೆ ರಫ್ತು ಮಾಡೋ ರೇಂಜ್ಗೆ ನಮ್ಮ ದೇಶವನ್ನ ಬೆಳೆಸಿದಂತ ವ್ಯಕ್ತಿ
ಕ್ಷೀರ ಕ್ರಾಂತಿಯ ಹರಿಕಾರ ಡಾಕ್ಟರ್ ವರ್ಗೀಸ್ ಕುರಿಯನ್. ಹಿ ಇಸ್ ಆಲ್ಸೋ ಫ್ರಮ್ ಗುಜರಾತ್. ಫಸ್ಟ್ ಗುಜರಾತ್ ಇದೆ, ನೆಕ್ಸ್ಟ್ ಕರ್ನಾಟಕ ಇರುವಂತದ್ದು. ರಾಜ್ಯದೊಳಗಡೆ ಹಾಲು ಒಕ್ಕೂಟ ಇದೆ ನೋಡ್ರಿ. ರಾಜ್ಯದ 14 ಜಿಲ್ಲಾ ಹಾಲು ಒಕ್ಕೂಟಗಳ ವ್ಯಾಪ್ತಿಯಲ್ಲಿ 14,914 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಲಾರ್ಜೆಸ್ಟ್ ನೆಟ್ವರ್ಕ್ ಇದೆ ಕರ್ನಾಟಕದಲ್ಲಿ. ಹಾಲು ಉತ್ಪಾದಕರಿಗೆ ಉತ್ತೇಜನ ನೀಡಕ್ಕೆ ಕ್ಷೀರಧಾರೆ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಕ್ಷೀರ ಸಂಜೀವಿನಿ ಹಂತ 2 ಇದರ ಅಡಿಯೊಳಗಡೆ ಮಹಿಳಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳಲ್ಲಿ ಗುಂಪಿನ ಸದಸ್ಯರಿಗೆ ಒಂದು ಸೌಲಭ್ಯ ಕೊಡ್ತಾ ಇದ್ದಾರೆ. ಮತ್ತೆ ಕಹಾಮ ಸಂಜೀವಿನಿ ಅಂತ ಕೂಡ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ಮೀನುಗಾರಿಕೆ, ಕರಾವಳಿ. ಕರ್ನಾಟಕದ ಕರಾವಳಿ ಭಾರತ ದೇಶದಲ್ಲಿ ಮೀನು ಉತ್ಪಾದನೆಯಲ್ಲಿ 6ನೇ ಸ್ಥಾನದಲ್ಲಿದೆ. ಒಳನಾಡು ಉತ್ಪಾದನೆಯಲ್ಲಿ 9ನೇ ಸ್ಥಾನದಲ್ಲಿ ಇರುವಂತದ್ದು. ಒಳನಾಡು ಅಂದ್ರೆ ಸಮುದ್ರ ಬಿಟ್ಟು ಒಳಗಡೆ ಕೆರೆ, ಹಳ್ಳ, ಬಾವಿ, ಓಕೆ. ಸೊ ಇಂಥ ಕಡೆ ಎಲ್ಲ ಕರ್ನಾಟಕದಲ್ಲಿ ಮೀನು ಉತ್ಪನ್ನಗಳ ರಫ್ತು ಬಹಳ ಆಗ್ತದೆ ಸರ್. 2021-22ರಲ್ಲಿ 1 ಲಕ್ಷ ಮೆಟ್ರಿಕ್ ಟನ್ ಮೀನನ್ನ ನಾವು ರಫ್ತು ಮಾಡಿದ್ವಿ. 1 ಲಕ್ಷ ಮೆಟ್ರಿಕ್ ಟನ್ ಮೀನು. ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಕೈಗೊಂಡಂತ ಯೋಜನೆಗಳು ಮತ್ಸ್ಯ ಕೃಷಿ, ಮತ್ಸ್ಯ ಅಂತಂದ್ರೆ ಮೀನು, ಆಶಾಕಿರಣ, ಸಿಗಡಿ ಮತ್ತು ಹಿನ್ನೀರು ಮೀನು ಕೃಷಿ ಯೋಜನೆಯನ್ನು ಕೂಡ ಕೈಗೊಂಡಿರುವ. ಇನ್ನು ನೆಕ್ಸ್ಟ್ ಮಕ್ಕಳ ಅಭಿವೃದ್ಧಿಗಾಗಿ ಸರ್ ಕೆಲವು ಸೇವೆಗಳಿದಾವ. ಬಟ್ ಮಕ್ಕಳ ಬಗ್ಗೆ ಕೆಲವೊಂದು ಪೌಷ್ಟಿಕತೆ ಅಪೌಷ್ಟಿಕತೆಯ ಕುರಿತಾಗಿ ಕೆಲವು ಮಾಹಿತಿಗಳಿದಾವೆ. ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಅಪೌಷ್ಟಿಕತೆಯ ಸ್ಥಿತಿಗತಿ 2021 ಮಾರ್ಚ್ ಅಂತ್ಯದ ವೇಳೆಗೆ ದಾಖಲಿಸಿದ ಪ್ರಕಾರ ಅಂದ್ರೆ ಹೋದ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ 89.24% ಮಕ್ಕಳು ಸಾಮಾನ್ಯ ಅಪೌಷ್ಟಿಕತೆಯ ಶ್ರೇಣಿಯಲ್ಲಿ ಇದ್ದಾರೆ. ನಾರ್ಮಲ್ ಅವರಿಗೆ ಏನಾಗಿದೆ ಅಂತಂದ್ರೆ ಈ ಒಂದು ಅಪೌಷ್ಟಿಕತೆ ಕಾಡ್ತಾ ಇದೆ. ನೆಕ್ಸ್ಟ್ 10.57% ಮಕ್ಕಳಿಗೆ ಮಧ್ಯಮ ಅಪೌಷ್ಟಿಕತೆ. ಇನ್ನು 0.19% ಅಂತೂ ತೀವ್ರ ಅಪೌಷ್ಟಿಕತೆ ಕಾಣ್ತದೆ. ಕುಂಠಿತ ಬೆಳವಣಿಗೆ, ಸ್ಟಂಟೆಡ್ ಗ್ರೋತ್ ಇವೆಲ್ಲ ನಮಗೆ ಕಂಡು ಬರ್ತವೆ. ಮಕ್ಕಳ ಕುಂಠಿತ ಬೆಳವಣಿಗೆಯ ಪ್ರಮಾಣವನ್ನ ಕೂಡ ನಾವಿಲ್ಲಿ ನೋಡೋದಾತಂದ್ರೆ ಕುಂಠಿತ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಅತಿ ಹೆಚ್ಚು ಕುಂಠಿತ ಜಿಲ್ಲೆಗಳು ಇಲ್ಲಿ ನಮಗೆ ಯಾದಗಿರಿ ಇರ್ಬೋದು, ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಧಾರವಾಡ ಇರ್ಬೋದು, ಗದಗ ಇರ್ಬೋದು, ಕೊಪ್ಪಳ ಇರ್ಬೋದು, ತುಮಕೂರು ಇರ್ಬೋದು, ಇವು ನಮಗೆ ಕಂಡು ಬರ್ತವೆ. ಓಕೆ, ಸ್ವಲ್ಪ ಈ ಮ್ಯಾಪ್ ಅನ್ನ ನೀವು ಆಮೇಲೆ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳ ಕುಂಠಿತ ಬೆಳವಣಿಗೆ ಇರುವಂತ ರಾಜ್ಯಗಳು, ಮಕ್ಕಳ ಕುಂಠಿತ ಬೆಳವಣಿಗೆ ಕಡಿಮೆ ಇರತಕ್ಕಂತ ರಾಜ್ಯಗಳು ಈ ಒಂದು ಸ್ಲೈಡ್ ಅಲ್ಲಿ ಇದಾವೆ. ಅವನು ಒಂದ್ ಕಡೆ ನೀವು ಬರೆದು ಇಟ್ಕೋಬೇಕು. ಈ ಸ್ಲೈಡ್ ನೋಡಿದ್ರೆ ನಿಮ್ಗೆ ಗುರುತಾಗ್ತತಿ. ಒಂದ್ ಕಡೆ ನೀವು ಬರ್ಕೋಬೇಕು. ಕಲರ್ ಡಾರ್ಕ್ ಆದಂಗೆ ಡಾರ್ಕ್ ಹಾಕೊಂತ ಹೆಚ್ಚಾಕೊಂತ ಹೋಗೈತಿ. ಇನ್ನು ಸ್ಥೂಲಕಾಯ ಸರ್, ಬೊಜ್ಜು. ಅತಿ ಹೆಚ್ಚು ಬೊಜ್ಜು ಇರತಕ್ಕಂತಹ ಒಂದು ಜಿಲ್ಲೆಗಳಲ್ಲಿ ದಕ್ಷಿಣದ ರಾಜ್ಯಗಳ ಪೈಕಿ ಕರ್ನಾಟಕ ಅತಿ ಹೆಚ್ಚು ತೂಕದ ಕುಂಠಿತ ಮತ್ತು ಕಡಿಮೆ ತೂಕದ ಮಕ್ಕಳನ್ನ ಹೊಂದಿರುವಂಥದ್ದು. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆದಲ್ಲಿ ಕೂಡ ಇದನ್ನ ಹೇಳಿದ್ದಾರೆ ಸರ್. ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆ 30.5, 24.9, 21.7ರಷ್ಟು ಮಕ್ಕಳನ್ನ ಅತಿ ಹೆಚ್ಚು ಪೋಲು ಮಾಡಲಾಗಿದೆ. ಅತಿ ಹೆಚ್ಚಿನ ತೂಕದ ಮಕ್ಕಳಿಗಾಗಿ ಕೊಡುಗೆ ನೀಡಲಾಗ್ತಾ ಇದೆ. ಇವೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಇದಾವೆ. ಅಧಿಕ ತೂಕ, ಸ್ಥೂಲಕಾಯತೆ ಇವೆಲ್ಲ ಹೆಚ್ಚಿಗೆ ಆಗ್ತಾ ಇದಾವ. ಕೆಲವೊಂದ್ ಕಡೆ ಕಡಿಮೆ ತೂಕ ಇರ್ತದೆ. ಇವೆಲ್ಲ ಪ್ರಾಬ್ಲಮ್ಗಳಲ್ಲಿ ಬರ್ತಾ ಇರುವಂತದ್ದು. ಸ್ವಲ್ಪ ಇದನ್ನ ಆಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ NFHS ವರದಿಯನ್ನ ತೆಗೆದುಕೊಂಡಿರುವಂತದ್ದು, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5. ಇದನ್ನ ಸ್ವಲ್ಪ ನೀವು ಆಮೇಲೆ ಏನ್ ಮಾಡ್ಕೋಬೇಕಂತಂದ್ರೆ ಓದ್ಬೇಕಿದ್. ಡೈರೆಕ್ಟ್ ಇದು ಎಕನಾಮಿಕ್ ಸರ್ವೆದಿಂದಾನೇ ನಾನು ತೆಗೆದುಕೊಂಡಿರುವಂತದ್ದು. ಒಂದ್ ಸ್ವಲ್ಪ ಅದನ್ನ ಓದಕ್ ಸಾಧ್ಯ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಇದು ನೋಡಿ ಸರ್, ಬಹಳ ಇಂಪಾರ್ಟೆಂಟ್. 2021-22ರ ಕರ್ನಾಟಕದ ಆಯವ್ಯಯದಲ್ಲಿ ಅಂದ್ರೆ ಬಜೆಟ್ ಒಳಗಡೆ 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ನೀತಿಗೆ ಉತ್ತೇಜನ ನೀಡಕ್ಕೆ ಜಿಲ್ಲಾವಾರು ಉತ್ಪನ್ನ ಮಾಡಿದ್ದಾರೆ. ಇದು UP-ದಿಂದ ತೆಗೆದುಕೊಂಡಂತದ್ದು. ಯೋಗಿ ಆದಿತ್ಯನಾಥ್ ಜಿ ಅವರು ಮಾಡಿದ್ರು. ಇದನ್ನ ಉತ್ತೇಜನ ನೀಡಕ್ಕೆ ಒಂದು ಜಿಲ್ಲೆಯಿಂದ ಒಂದೊಂದು ಉತ್ಪನ್ನಕ್ಕೆ ನಾವು ಉತ್ತೇಜನ ನೀಡೋದು ಸರ್. ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಉತ್ಪನ್ನಗಳು ಒಂದ್ಸರಿ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಬಾಗಲಕೋಟೆಯಿಂದ ಈರುಳ್ಳಿ, ಬೆಳಗಾವಿ ಬೆಲ್ಲ, ಬಳ್ಳಾರಿ ಚಿತ್ರ, ಬೆಂಗಳೂರು ಗ್ರಾಮಾಂತರ ಕೋಳಿ ಉತ್ಪನ್ನಗಳು, ನೆಕ್ಸ್ಟ್ ಬೇಕರಿ ಉತ್ಪನ್ನಗಳು, ಬೆಂಗಳೂರು ನಗರ ಇವನ್ ಯಾಕೆ ಓಕೆ ಉತ್ತೇಜನ ಮಾಡ್ತಾರೋ ಗೊತ್ತಿಲ್ಲ. ಬೀದರ್ದಲ್ಲಿ ಶುಂಠಿ, ಚಾಮರಾಜನಗರ ಅರಿಶಿನ, ಟೊಮ್ಯಾಟೊ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು ಮಸಾಲೆಗಳು, ಚಿತ್ರದುರ್ಗ ನೆಲಗಡಲೆ, ದಕ್ಷಿಣ ಕನ್ನಡ ಸಾಗರದ ಉತ್ಪನ್ನಗಳು, ಆಮೇಲೆ ನವಣೆ ಎಲ್ಲಿ ದಾವಣಗೆರೆಯಿಂದ, ಧಾರವಾಡದಿಂದ ಮಾವು, ಆಮೇಲೆ ನೆಕ್ಸ್ಟ್ ಗದಗದಿಂದ ಬ್ಯಾಡಗಿ ಮೆಣಸಿನಕಾಯಿ, ಇದು ಬ್ಯಾಡಗಿ ಬೈಡಾಗಿ ಆಗಿತ್ತದು. ಓಕೆ, ಸೊ ಆಮೇಲೆ ಹಾಸನದಿಂದ ತೆಂಗಿನ ಉತ್ಪನ್ನಗಳು, ಹಾವೇರಿಯಿಂದ ಮಾವು, ಕಲಬುರಗಿಯಿಂದ ಕೆಂಪು ಗ್ರಾಮ್, ಕಾಫಿ ಕೊಡಗು, ಕೋಲಾರದಿಂದ ಟೊಮೆಟೊ, ಆಮೇಲೆ ಕೊಪ್ಪಳದಿಂದ ಗುವಾ, ಮಂಡ್ಯದಿಂದ ಬೆಲ್ಲ,
ಆಮೇಲೆ ಮೈಸೂರಿಂದ ಬಾಳೆಹಣ್ಣು, ರಾಯಚೂರಿಂದ ಮೆಣಸಿನಕಾಯಿ, ರಾಮನಗರದಿಂದ ತೆಂಗಿನ ಉತ್ಪನ್ನಗಳು, ಶಿವಮೊಗ್ಗದಿಂದ ಅನಾನಸ್, ತುಮಕೂರಿಂದ ತೆಂಗಿನ ಉತ್ಪನ್ನಗಳು, ಉಡುಪಿಯಿಂದ ಸಾಗರದ ಉತ್ಪನ್ನಗಳು, ಉತ್ತರ ಕನ್ನಡ ಮಸಾಲೆ, ಆಮೇಲೆ ವಿಜಯಪುರ ನಿಂಬೆ, ಯಾದಗಿರಿಯಿಂದ ನೆಲಗಡಲೆ. ಸೊ ಇವಿಷ್ಟು ಉತ್ಪಾದನೆಗಳನ್ನ ಹೆಚ್ಚು ಮಾಡ್ಬೇಕಂತ ಮಾಡಿದ್ದಾರೆ. ಜಿಲ್ಲಾವಾರು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಯೋಜನೆ. ನಾಳೆ ನಿಮಗೆ ಕ್ವಶನ್ ಬರ್ಬೋದು, ಯಾವ ಡಿಸ್ಟ್ರಿಕ್ಟ್ ಇಂದ ಯಾವ ಉತ್ಪನ್ನಗಳನ್ನ ಪ್ರಮೋಟ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಇಲ್ಲ ನಾನು ಎಲ್ಲ ಮಾರ್ಕ್ ಹಾಕೊಂತ ಹೋಗಿದ್ದೀನಿ, ನಿಮ್ ಜಿಲ್ಲೆ ಒಳಗಡೆ ಸರ್ ಯಾವ್ದ್ಯಾವ್ದಿದೆ ಒಂದ್ ಕಡೆ ನೀವು ಬರ್ಕೊಂಡು ಇಟ್ಕೊಳಕ್ ಸಾಧ್ಯ ಆಗಿರ್ಬೇಕು. ಇದನ್ನ ಡೈರೆಕ್ಟ್ ಆಗಿ ನಾನು ಎಕನಾಮಿಕ್ ಸರ್ವೆಯಿಂದಾನೇ ತೆಗೆದುಕೊಂಡಿರುವಂತದ್ದು. ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂತ ಮಾಹಿತಿ ಬಹಳ ಅಥೆಂಟಿಕ್ ಆದಂತ ಒಂದು ಮಾಹಿತಿ, ಒಂದ್ ಕಡೆ ಅದನ್ನ ಬರೆದಿಟ್ಕೊಡ್ರಿ. ನೆಕ್ಸ್ಟ್ ಇನ್ನ ರೈತ ಉತ್ಪಾದಕರ ಸಂಘ ಮತ್ತು ಆಹಾರ ಪಾರ್ಕ್ಗಳ ಕಾರ್ಯಕ್ಷಮತೆಯ ಸುಧಾರಣೆ ಮಾಡಬೇಕು. ಇದಕ್ಕಾಗಿ ರಾಜ್ಯದೊಳಗಡೆ ಫುಡ್ ಪಾರ್ಕ್ ಮಾಡಿದ್ದಾರೆ. ಫುಡ್ ಪಾರ್ಕ್ ಇಂಡಿಯಾ ಫುಡ್ ಪಾರ್ಕ್ ತುಮಕೂರಲ್ಲಿದೆ, ಇನೋ ಅಗ್ರಿ ಬಯೋ ಪಾರ್ಕ್ ಲಿಮಿಟೆಡ್ ಮಾಲೂರ್, ಅಕ್ಷಯ್ ಫುಡ್ ಪಾರ್ಕ್ ಹಿರಿಯೂರ್, ಗ್ರೀನ್ ಪಾರ್ಕ್ ಬಾಗಲಕೋಟೆ, ಜೀವರ್ಗಿ ಆಗ್ರೋ ಫುಡ್ ಪಾರ್ಕ್ ಕಲಬುರ್ಗಿ. ಓಕೆ, ಫುಡ್ ಪಾರ್ಕ್ಗಳನ್ನ ಮಾಡಿ ಅಲ್ಲಿ ಆಹಾರ ಪದಾರ್ಥಗಳನ್ನ ಸಂಗ್ರಹಣೆ ಮಾಡಿ ಅಲ್ಲಿಂದ ಅವನ್ನ ಸಿದ್ಧ ವಸ್ತುವಾಗಿ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಕರ್ನಾಟಕದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು 9ನೇ ಚಾಪ್ಟರ್ ಇದೆ. ಎಕನಾಮಿಕ್ ಸರ್ವೆದಾಗ 9ನೇ ಚಾಪ್ಟರ್ದ ಹೈಲೈಟ್ಸ್ ಇದೆ. ಕರ್ನಾಟಕದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೆಲೆಯಾಗಿರುವಂಥದ್ದು. 2.5 ಲಕ್ಷ ಉದ್ಯಮಗಳಿದಾವೆ ಸರ್ ಇಂಥವು. ಕಳೆದ 5 ವರ್ಷಗಳಲ್ಲಿ ಕೈಗಾರಿಕಾ ಬೆಳವಣಿಗೆಯಲ್ಲಿ ದೇಶದಲ್ಲಿ 5ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ವೆರಿ ಇಂಪಾರ್ಟೆಂಟ್, ಮರಿಬೇಡ್ರಿ. ಎಂಎಸ್ಎಂಇ ವಲಯ ಕೃಷಿ ನಂತರ 2ನೇ ಅತಿ ದೊಡ್ಡ ಉದ್ಯೋಗದಾತ ವಲಯವಾಗಿದೆ. ಕೇಳಬಹುದು, ಕೆಳಗಿನ ಯಾವ ಹೇಳಿಕೆಗಳು ಆರ್ಥಿಕ ಸಮೀಕ್ಷೆಯ ಪ್ರಕಾರ ಸರಿಯಾಗಿವೆ? ಕರ್ನಾಟಕದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನ ಎಂಎಸ್ಎಂಇ ವಲಯ ನೀಡಿದೆ. ಕೃಷಿ ವಲಯದ ನಂತರ 2ನೇ ಅತಿ ದೊಡ್ಡ ಉದ್ಯೋಗ ವಲಯದಾತ ಇದಾಗಿದೆ. ಕೇಳಬಹುದು, ನಾವ ಕೇಳ್ತೀವಿ. ನಾಳೆ ನೆಕ್ಸ್ಟ್ ಟೆಸ್ಟ್ ಸೀರೀಸ್ನಾಗ ನಾವ ಕೇಳ್ತೀವಿ, ಡೆಫಿನೆಟ್ಲಿ ಕೇಳ್ತೀವಿ. ಓಕೆ, ನೆಕ್ಸ್ಟ್ ಎಂಎಸ್ಎಂಇಗಳನ್ನ ಉತ್ತೇಜನ ಮಾಡಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಉಪಕ್ರಮಗಳು. ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಮಾಡಿದ್ದಾರೆ. ಎಂಎಸ್ಎಂಇ ಕ್ಲಸ್ಟರ್ ಅಭಿವೃದ್ಧಿ ಕಾರ್ಯಕ್ರಮ, ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನ ಕೊಡ್ತಾ ಇದ್ದಾರೆ. ಕರ್ನಾಟಕ ಕೈಗಾರಿಕಾ ನೀತಿ 2020ರಿಂದ 25 ಇವೆಲ್ಲ ಉತ್ತೇಜನ ಮಾಡ್ತಾ ಇರುವಂತದ್ದು. ಬಟ್ ಇನ್ನೂ ಉತ್ತೇಜನ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಇವತ್ತಿಗೂ ನಮ್ಮಲ್ಲಿ ಪ್ರತಿ ಮನೆಗೆ ಒಬ್ಬೊಬ್ರು ನಿರುದ್ಯೋಗಿಗಳು ಆವರೇಜ್ ಆಗಿ ಅದಾರ. ಅವ್ರು ಉದ್ಯೋಗ ಮಾಡೋ ಕೆಪಾಸಿಟಿ ಇದೆ, ಬಟ್ ಅವ್ರಿಗೆ ಉದ್ಯೋಗ ಇಲ್ಲ. ಕೆಲವು ಜನರಿಗೆ ಉದ್ಯೋಗ ಇದೆ, ಬಟ್ ಅವ್ರು ಮಾಡೋ ಉದ್ಯೋಗದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಎರಡೂ ನಮಗೆ ಸರಿಯಾಗಿ ಆಗಬೇಕು. ನೆಕ್ಸ್ಟ್ ಸರ್, ಇನ್ನ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸೇವಾ ವಲಯದ ಕಾರ್ಯಕ್ಷಮತೆ ಯಾವ ರೀತಿ ಇದೆ? ಎಲ್ಲಾ ವಲಯಗಳು ಇಲ್ಲಿ ಬರ್ತಾವ. ನಮಗೆ ಸೇವಾ ವಲಯ ಮುಖ್ಯವಾಗಿ ನಮಗಿಲ್ಲಿ ಬರುವಂತ ಸರ್. ಸೇವಾ ವಲಯದಲ್ಲಿ ಪ್ರಸಕ್ತ ಶತಮಾನದ ಪ್ರಾರಂಭದಲ್ಲಿ 50% ಸೇವಾ ವಲಯದ ಪಾಲಿತ್ತು. ಇವತ್ತು 70% ಆಗಿದೆ ಸರ್. ಬೆಂಗಳೂರಂತೂ ನೀವು ಏನ್ ಹೇಳಂಗೇನೆ ಇಲ್ಲ. ಬೆಂಗಳೂರು ಬಗ್ಗೆ ಅಂತೂ ನಾವು ಮಾತಾಡಂಗೇನಿಲ್ಲ. ಬೆಂಗಳೂರು ಸೇವಾ ವಲಯದಲ್ಲಿ ಇಡೀ ಕರ್ನಾಟಕದಲ್ಲೇನೆ ಧೂಳೆಬ್ಬಿಸೈತೆ ನಮ್ಮ ರಾಜಧಾನಿ. ಇನ್ನು ಸೇವಾ ವಲಯದಲ್ಲಿ ಉದ್ಯೋಗದ ಶೇಕಡಾ ಪ್ರಮಾಣ 19ರಿಂದ 20 ಈ ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ 43.3% ಇದೆ. ಕರ್ನಾಟಕದಲ್ಲಿ 41.4% ಇದೆ. ರಾಜ್ಯದ ಸೇವಾ ವಲಯದ ಮೌಲ್ಯವರ್ಧನೆಯಲ್ಲಿ ಅತಿ ಹೆಚ್ಚು ಕೊಡುಗೆ ಕೊಡುವ ಜಿಲ್ಲೆ ಬೆಂಗಳೂರು ನಗರ. ಸೇವಾ ವಲಯ ಅಂದ್ರೆ ನೀವು ಬೆಂಗಳೂರು ಬಂದ ಬಿಡ್ರಿ, ರಾಜ್ಯ ಅಲ್ಲ ಇಡೀ ಇಂಡಿಯಾದಾಗ ಬಂದ್ಬಿಡ್ರಿ ನೀವು. ನಂತರ ಧಾರವಾಡ ಇದೆ ಸರ್. ಹೌದಾ, ಧಾರವಾಡ ಹೆಂಗ್ ಬಂತಿಲ್ಲಿ? ಧಾರವಾಡ ಇದೆ, ಹಾಸನ, ಉತ್ತರ ಕನ್ನಡ ಜಿಲ್ಲೆಗಳು ಕಂಡು ಬರ್ತವೆ. ನೆಕ್ಸ್ಟ್ ಅತಿ ಕಡಿಮೆ ಕೊಡುಗೆ ಕೊಡುವಂತ ಜಿಲ್ಲೆಗಳಲ್ಲಿ ಸರ್ ರಾಮನಗರ ಬರುವಂತ. ಇನ್ನ 11ನೇ ಚಾಪ್ಟರ್ ಪ್ರತಿ ಚಾಪ್ಟರ್ದು ಹೈಲೈಟ್ಸ್ ತಗೊಂತಾನೆ ಹೋಗಿದ್ವಿ. ಎಕ್ಸಾಮ್ಗೆ ಏನೇನ್ ಬೇಕು ಎಲ್ಲ ತಗೊಂಡಿದ್ವಿ ಸರ್. 11ನೇ ಚಾಪ್ಟರ್ ಎಕನಾಮಿಕ್ ಸರ್ವೆ. ಕರ್ನಾಟಕದಲ್ಲಿ ಸಾಮಾಜಿಕ ಮೂಲಸೌಕರ್ಯ ಮತ್ತು ಮಾನವ ಅಭಿವೃದ್ಧಿ ಅಂದ್ರೆ ಇಲ್ಲಿ ಶಿಕ್ಷಣ ಆರೋಗ್ಯ ಬರ್ತದೆ. ಶಿಕ್ಷಣದೊಳಗಡೆ 2011ರ ಜನಗಣತಿಯ ಪ್ರಕಾರ ಸಾಕ್ಷರರ ಪ್ರಮಾಣ 75.6ಕ್ಕೆ ಏರಿಕೆಯಾಗಿದೆ. ರಾಷ್ಟ್ರೀಯ ಮಟ್ಟಕ್ಕಿಂತ ಇದು ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಆರೋಗ್ಯ ಫಲವತ್ತತೆ ಟೋಟಲ್ ಫರ್ಟಿಲಿಟಿ ರೇಟ್ 2.0ದಿಂದ 1.7ಕ್ಕೆ ಕುಸಿದಿದೆ. ಇದು ಕುಸಿತಾನೆ ಹೋಗೋದು ಸರ್, ಏನು ಮಾಡಕ್ ಬರೋದಿಲ್ಲ. ಹೋಗ್ತಾ ಹೋಗ್ತಾ ಜನಸಂಖ್ಯೆ ಕಡಿಮೆ ಹಾಕೊಂತ ಹೋಗ್ತದೆ. ಯಾಕಂದ್ರೆ ಮಕ್ಕಳನ್ನ ಮೊದಲೆಲ್ಲ ಅರ್ಧ ಡಜನ್ ಗಂಟ್ಲೆ ಮಕ್ಳು ಇರ್ತಿದ್ವು. ಮಕ್ಳು ಎಷ್ಟಪ್ಪ ಅಂತ ಕೇಳ್ರೆ ಅವ ಅರ್ಧ ಡಜನ್ ಹೇಳ್ರೆ ಇವ್ 1 ಡಜನ್ ಹೇಳಬೇಕ, ಪ್ರೆಸ್ಟೀಜ್ ಅದ ಆ ನಮೂನಿ ಇತ್ತು ನಮ್ಮ ದೇಶ. ಬರ್ತಾ ಬರ್ತಾ ಏನಾಗಕತ್ತು ಸರ್, 1 ಡಜನ್ ಇದ್ದಿದ್ದು ಅರ್ಧ ಡಜನ್ ಬಂತು, ಅರ್ಧ ಡಜನ್ ಇದ್ದಿದ್ದು 3-4 ಬಂತು, 3-4 ಬಂದು ಆರತಿಗೊಬ್ಬ ಮಗ, ಕೀರ್ತಿಗೊಬ್ಬ ಮಗ, ಆರತಿಗೊಬ್ಬ ಮಗಳು ಅಂತ ಬಂತು. ಓಕೆ, ಸೊ ನಾವಿಬ್ಬರು ನಮಗಿಬ್ಬರು 2 ಬಂತು, ಈಗ 1 ಆಗಿದೆ. ಓಕೆ, ಸೊ ಇನ್ನು ಎಷ್ಟಾಗ್ತೈತೋ ಗೊತ್ತಿಲ್ಲ. ಯಾಕಂದ್ರೆ ದಿನೇ ಖರ್ಚುಗಳು ಜಾಸ್ತಿ ಆಗ್ತಾ ಇದಾವ. ಮಕ್ಕಳು ಜಾಸ್ತಿ ಆದಷ್ಟು ಖರ್ಚು ಜಾಸ್ತಿ ಆಗ್ತೈತಿ.
ಹೌದಾ? ಸೊ ಇಬ್ರು ತಂದೆ ತಾಯಿ ದುಡಿದ್ರು ಇವತ್ತು ಜೀವನ ನಡ್ಸಕ್ ಆಗ್ತಾ ಇಲ್ಲ, ಕಾಸ್ಟ್ಲಿ ಆಗ್ತಾ ಇದೆ ಜೀವನ. ಹಿಂಗಾಗಿ ಅವು ಪ್ರಮಾಣ ಕಡಿಮೆ ಹಾಕೊಂತ ಹೋಗ್ತದೆ. 15ರಿಂದ 19 ವರ್ಷದ ಒಳಗಿನ ಮಕ್ಕಳು, ಮಹಿಳೆಯರು, ಪುರುಷರಲ್ಲಿ ರಕ್ತಹೀನತೆಯ ಪ್ರಮಾಣ ಹೆಚ್ಚಾಗಿದೆ. ಇದು ಬಹಳ ಇದೆ ಸರ್, ಭಾರತದಲ್ಲಿ, ಕರ್ನಾಟಕದಲ್ಲಿ ಕೂಡ ಇದೆ. ಇನ್ನು ಹ್ಯೂಮನ್ ಡೆವಲಪ್ಮೆಂಟ್, ಮಾನವ ಅಭಿವೃದ್ಧಿ, 2011ರ ಜನಗಣತಿಯ ಪ್ರಕಾರ ಮಾನವ ಅಭಿವೃದ್ಧಿ ಸೂಚ್ಯಂಕ ಆಂಧ್ರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ, ಕರ್ನಾಟಕ 6ನೇ ಸ್ಥಾನದಲ್ಲಿದೆ. HDI ಒಳಗಡೆ ನಾವು ಬಹಳ ಸರಿ ಏನ್ ಮಾಡ್ತೀವಿ, ಇಡೀ ವರ್ಲ್ಡ್ ದಾಗ HDI ದಾಗ ಭಾರತದ ಸ್ಥಾನ ನೋಡ್ತೀವಿ. ಇಡೀ ವರ್ಲ್ಡ್ ದಾಗ HDI ದಾಗ ಭಾರತದ ಸ್ಥಾನ ಎಷ್ಟೈತಂತ ನೀವು ನನಗೆ ಆಮೇಲೆ ಕಮೆಂಟ್ ಬಾಕ್ಸ್ನಾಗ ಹಾಕ್ರಲ್ಲ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ನಾಗ ಹಾಕ್ರಿ. ಬಟ್ ಕರ್ನಾಟಕ ನಮ್ಮ ರಾಜ್ಯದ, ನಮ್ಮ ದೇಶದೊಳಗಡೆ ಕರ್ನಾಟಕ HDI ದಾಗ ಎಷ್ಟನೇ ಸ್ಥಾನ? 6ನೇ ಸ್ಥಾನ. ಫಸ್ಟ್ ಯಾರದಾರಪ್ಪ? ಆಂಧ್ರ ಪ್ರದೇಶ ಇದಾರೆ, ಜಗನ್ಮೋಹನ್ ರೆಡ್ಡಿ ಗಾರು ಅದರ. ಜಿಲ್ಲಾವಾರು ಗಮನಿಸೋದಾದ್ರೆ ಬೆಂಗಳೂರು ನಗರ ಮೊದಲ ಸ್ಥಾನದಲ್ಲಿದೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಒಳಗಡೆ. ಇನ್ನು ಆರೋಗ್ಯ ಮತ್ತು ಜನಸಂಖ್ಯೆಯ ಸೂಚ್ಯಂಕಗಳು, 2021ರಲ್ಲಿ ಜನನ ಪ್ರಮಾಣ 16.9, ಮರಣ ಪ್ರಮಾಣ 6.2% ಇದೆ ಸರ್ ಕರ್ನಾಟಕದಲ್ಲಿ. ಅಂದ್ರೆ 100ಕ್ಕೆ 16%, 17 ಮಂದಿ ಹೆಚ್ಚಾಗ್ತಾ ಇದಾರೆ. 100ಕ್ಕೆ 6 ಮಂದಿ ಮರಣ ಪ್ರಮಾಣ ಆಗ್ತಾ ಇದೆ. ತಾಯಂದಿರ ಮರಣ ಪ್ರಮಾಣ 92 ಇದೆ, ಬರೀ 92, ಮತ್ತೆ 92% ಅಲ್ಲ. ಸರಾಸರಿ ಜೀವನದ ನಿರೀಕ್ಷೆಗಳು, ಓಕೆ. ಸೊ ಇದ್ರೊಳಗಡೆ ಪುರುಷರು 67 ವರ್ಷ, ಮಹಿಳೆಯರು 70 ವರ್ಷ. ಸೊ ಸರಾಸರಿ ಜೀವಿತ ಅವಧಿ ಅಂತೇಳಿ ಕರಿತೀವಿ ನಾವು. ಓಕೆ, ಸೊ ಅವ್ರು ಹುಟ್ಟಿದಾಗ್ಲೇನೆ ಅದನ್ನ ಸರಾಸರಿ ಜೀವಿತ ಅವಧಿ ಅಂತೇಳಿ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾರೆ. 12ನೇ ಚಾಪ್ಟರ್, ಉದ್ಯೋಗದ ಔಪಚಾರೀಕರಣ. ಉದ್ಯೋಗದಲ್ಲಿ ನೋಡಿ 93ರಷ್ಟು ಜನ ಅನೌಪಚಾರಿಕ ವಲಯದಲ್ಲಿ, ಇನ್ಫಾರ್ಮಲ್ ಸೆಕ್ಟರ್, ಇನ್ಫಾರ್ಮಲ್ ಸೆಕ್ಟರ್ ಒಳಗಡೆ ಇರುವಂತದ್ದು ಇನ್ಫಾರ್ಮಲ್ ಸೆಕ್ಟರ್. ಒಟ್ಟು ಉದ್ಯೋಗದಲ್ಲಿ 93% ಜನ ಇನ್ಫಾರ್ಮಲ್ ಸೆಕ್ಟರ್ನಾಗ ಅದಾರ. ಇದು ಬಹಳ ಕೆಟ್ಟ ಸರ್. ಓಕೆ, ಕೆಟ್ಟ ಅಂತಂದ್ರೆ ಏನು, ಯಾವಾಗ ಬೇಕು ಅವಾಗ ತೆಗಿಬಹುದು, ಭದ್ರತೆ ಇರೋದಿಲ್ಲ, ಕೆಲವೊಂದು ಸರಿ ಸ್ಯಾಲ್ರಿ ಕೊಡ್ತೀನಿ ಅಂದು ಕೊಡ್ಲಾರ್ದೇ ಇದ್ರು ನಡೀತೈತಿ, ಹಿಂಗೂ ಎಲ್ಲ ಆಗ್ತಿರ್ತಾವ. ಓಕೆ, ರಾಜ್ಯದಲ್ಲಿ ನಿರುದ್ಯೋಗ ದರ 2019ರಲ್ಲಿ 20ರಷ್ಟು ಇದೆ. 20ರಷ್ಟು ಇರುವಂತದ್ದು. ಗ್ರಾಮೀಣ ಪ್ರದೇಶದಲ್ಲಿ ಪುರುಷರು 3%, ಮಹಿಳೆಯರು 2.2% ಉದ್ಯೋಗದಲ್ಲಿ ಇರುವಂತದ್ದು. ನಗರದಲ್ಲಿ ಪುರುಷರು 3.9, ಮಹಿಳೆಯರು 15.4%. ಇನ್ನ ಭಾರತದಲ್ಲಿ ಕೃಷಿಯೇತರ ವಲಯದ 69.5% ಕಾರ್ಮಿಕರು ಅನೌಪಚಾರಿಕ ವಲಯದಲ್ಲಿ ಇದ್ದಾರೆ. ಅನೌಪಚಾರಿಕ ಇನ್ಫಾರ್ಮಲ್ ಸೆಕ್ಟರ್, ಇನ್ಸೆಂಟಿವ್ ಇರೋದಿಲ್ಲ, ಇನ್ಕ್ರಿಮೆಂಟ್ ಇರೋದಿಲ್ಲ, ಪ್ರಮೋಷನ್ ಇರೋದಿಲ್ಲ, ಭದ್ರತೆ ಇರೋದಿಲ್ಲ, ಪಿಂಚಣಿ ಇರೋದಿಲ್ಲ, ಇಂಥವೆಲ್ಲ ಉದ್ಯೋಗಗಳು. ಇದರೊಳಗಡೆ ಭಾರತದಲ್ಲಿ ಪುರುಷರ ಪಾಲು 72.9% ಇದೆ, ಮಹಿಳೆಯರ ಪಾಲು 56.5% ಇರುವ. 13ನೇ ಚಾಪ್ಟರ್, ಗ್ರಾಮೀಣ ಅಭಿವೃದ್ಧಿ ಮತ್ತು ವಿಕೇಂದ್ರೀಕೃತ ಯೋಜನೆ. ಗ್ರಾಮೀಣ ಅಭಿವೃದ್ಧಿ ಬಹಳ ಇಂಪಾರ್ಟೆಂಟ್. ಸಮಗ್ರವಾಗಿ ಇದನ್ನ ಡಿಸ್ಕಸ್ ಮಾಡೋಣ ನಾವು. ಸಮಗ್ರವಾಗಿ ಎಲ್ಲಾ ಆಯಾಮದಿಂದ ಇದನ್ನ ಡಿಸ್ಕಸ್ ಮಾಡಿರ್ತೇನೆ. ಸರಿಯಾಗಿ ನೋಟ್ಸ್ ಬರೆದು ಇಟ್ಟುಕೊಂಡು ಚೆನ್ನಾಗಿ ಇದನ್ನು ಪ್ರಿಪೇರ್ ಆಗ್ಬೇಕು ನೀವು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ 40.62 ಲಕ್ಷ ಕುಟುಂಬಗಳು ವಸತಿ ರಹಿತವಾಗಿದೆ ನೋಡ್ರಿ. ಇಂದಿರಾ ಆವಾಸ್ ಯೋಜನೆ, ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿದೆ, ಯಾಕೆ ಬೇಕಂತ ಕೇಳ್ತಿರ್ತಾರೆ, ಅವ್ರು ಹೇಳ್ಬೇಕು ನೀವು ಇದನ್ನ. 2011ರ ಪ್ರಕಾರ. ಬಟ್ 2020ರಲ್ಲಿ ವಸತಿ ರಹಿತ ಕುಟುಂಬಗಳ ಸಂಖ್ಯೆ 18.71 ಲಕ್ಷಕ್ಕೆ ಇಳಿದಿದೆ. 40ರಿಂದ 18 ಲಕ್ಷಕ್ಕೆ ಇಳಿದೈತೆ. ಅಷ್ಟು ಮಂದಿಗೆ ವಸತಿಯನ್ನ ಕಟ್ಟಿಕೊಟ್ಟಿದ್ದಾರೆ. ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಕೊಡಗು, ಆಮೇಲೆ ಉಡುಪಿ, ಗ್ರಾಮಾಂತರ ಜಿಲ್ಲೆಗಳಲ್ಲಿ ವಸತಿ ರಹಿತ ಸಂಖ್ಯೆ 80ರಿಂದ 100ರಷ್ಟು ಕಡಿಮೆ ಆಗೈತಿ ಈಗ ಸದ್ಯ. ಬಟ್ ಇನ್ನೂ ಕಡಿಮೆ ಆಗ್ಬೇಕು, ಎಲ್ಲರಿಗೂ ವಸತಿ ಸಿಗಬೇಕು. ನೆಕ್ಸ್ಟ್, ನಮ್ಮ ಧಾರವಾಡ, ಬಳ್ಳಾರಿ, ರಾಯಚೂರು, ಬೀದರ್, ವಿಜಯಪುರ, ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಗಡೆ ವಸತಿ ರಹಿತ ಸಂಖ್ಯೆ 20ರಿಂದ 40ರಷ್ಟು ಕಡಿಮೆಯಾಗಿದೆ. ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ 20ಕ್ಕಿಂತ ಕಡಿಮೆಯಾಗಿದೆ. ಇದು ತುಂಬಾ ಕಳಪೆಯಾಗಿರುವಂತದ್ದು. ಇನ್ನೂ ಚೆನ್ನಾಗಿ ಅಲ್ಲಿ ಅನುಷ್ಠಾನ ಆಗಬೇಕು. ಇನ್ನ 2012ರ ಎಕನಾಮಿಕ್ ಸರ್ವೆ ಪ್ರಕಾರ ಕರ್ನಾಟಕದ 70 ಲಕ್ಷ ಕುಟುಂಬಗಳಲ್ಲಿ 24.84 ಲಕ್ಷ ಕುಟುಂಬಗಳು ಶೌಚಾಲಯವನ್ನ ಹೊಂದಿದ್ದು 2012ರ. 70ರಾಗ ಬರೀ 25 ಲಕ್ಷ. ಈಗ 18ರ ವೇಳೆಗೆ ಏನಾಯ್ತಪ್ಪ ಅಂತಂದ್ರೆ ಶೌಚಾಲಯಗಳನ್ನು ನಿರ್ಮಿಸಕ್ ಶುರು ಮಾಡಿದ್ರು. ನವೆಂಬರ್ 19ರಂದು ಬಯಲು ಮುಕ್ತ ಶೌಚಾಲಯ ಅಂತ ಹೇಳಿ ಘೋಷಣೆ ಮಾಡಿದ್ರು. ವೇಳೆಗೆ ಎಲ್ಲಾ ಕುಟುಂಬಗಳಿಗೆ ಶೌಚಾಲಯ ನಿರ್ಮಿಸಿ ಕೊಟ್ರು. ನೆಕ್ಸ್ಟ್, ಇನ್ನ ನಮ್ಮ ಸಿಟಿಗಳು ಅದು ಎಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಎಲ್ಲ ನಾವು ಇಲ್ಲಿ ನೋಡ್ತಾ ಹೋಗುವಂತ ಸರ್. ಸುಸ್ಥಿರ ನಗರೀಕರಣ, ಯಾಕಂದ್ರೆ ನಗರಗಳು ಬೇಕು ಸರ್ ನಮಗೆ. ಸ್ಮಾರ್ಟ್ ಸಿಟಿಗಳು ಬೇಕು, ಹೈವೇಗಳು ಬೇಕು, ಕಾರಿಡಾರ್ ಬೇಕು, ಮಾಲ್ಸ್ಗಳು ಬೇಕು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕು, ದೊಡ್ಡ ದೊಡ್ಡ ರೈಲು ನಿಲ್ದಾಣಗಳು ಬೇಕು, ಶಾಪಿಂಗ್ ಮಾಲ್ಸ್ಗಳು ಬೇಕು, ಹೌದಾ.
ಫ್ಲೈಓವರ್ಗಳು ಬೇಕು, ಎಲ್ಲ ಬೇಕು. ಅದರ ಜೊತೆಗೆ ನಾವು ಗಿಡ ಮರಗಳನ್ನು ಉಳಿಸ್ಕೋಬೇಕು, ಸುಸ್ಥಿರ ನಗರವನ್ನ ನಾವು ನಿರ್ಮಾಣ ಮಾಡಬೇಕು. ಅದರೊಳಗಡೆ ಏನೇನ್ ಸಾಧನೆಗಳಾಗಿದಾವ? ಚಾಪ್ಟರ್ ನಂಬರ್ 14, ಕರ್ನಾಟಕದಲ್ಲಿ ಸುಸ್ಥಿರ ನಗರೀಕರಣ. ಕರ್ನಾಟಕ 2011 ಹೊತ್ತಿಗೆ 38.67% ನಗರ ಜನಸಂಖ್ಯೆಯನ್ನು ಹೊಂದುವ ಮೂಲಕ ಭಾರತದ 7ನೇ ದೊಡ್ಡ ರಾಜ್ಯವಾಗಿದೆ. 38% ಜನ ಎಲ್ಲಿದರ? ನಗರದಲ್ಲಿ. ಕರ್ನಾಟಕದಲ್ಲಿ ಬೆಂಗಳೂರು 90% ನಗರೀಕರಣವನ್ನ ಸಾಧಿಸಿದೆ. ಬಹಳ ಅರ್ಬನೈಸೇಷನ್ ಆಗಿದೆ ಬೆಂಗಳೂರು ನಗರ. ಸೊ ಅರ್ಬನೈಸೇಷನ್ಗೆ ತಕ್ಕಂತ ಕೆಲವೊಂದು ಪಾಲಿಸಿ ಚೇಂಜಸ್ಗಳು ಕೂಡ ಆಗಬೇಕಾದಂತ ಒಂದು ಅನಿವಾರ್ಯತೆ ಇರುವಂತದ್ದು. ಬೆಂಗಳೂರು ಪ್ರದೇಶದ ಅಭಿವೃದ್ಧಿ ಕೂಡ ಇದೆ. ಏಜ್ ಆಫ್ ಲಿವಿಂಗ್ ಇಂಡೆಕ್ಸ್ ಸೂಚ್ಯಂಕದಲ್ಲಿ ಫಸ್ಟ್ ರ್ಯಾಂಕ್ ನಾಗಿದೆ ಸರ್ ಬೆಂಗಳೂರು ಒಳಗಡೆ ಇರಾಕ್ ಬಾಳ್ ಬೆಸ್ಟ್ ಅಂತ ನಮ್ಮ ಗಾರ್ಡನ್ ಸಿಟಿ. ಇತ್ತೀಚೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಬೆಂಗಳೂರು 13ನೇ ಸ್ಥಾನದಲ್ಲಿ ಇರುತ್ತದೆ. ನೀತಿ ಆಯೋಗದ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಸೂಚ್ಯಂಕ 11ರ ಜನಗಣತಿಯ ಪ್ರಕಾರ. ಯಾಕಂದ್ರೆ 21ರಲ್ಲಿ ಮಾಡಿಲ್ಲ, ಕೋವಿಡ್ ಬಂದ್ ಸೆಲೆಬ್ರೇಷನ್ ಆಗಿತ್ತು. ಸೊ 30% ನಗರವಾಸಿಗಳು ಕೊಳಗೇರಿ ಸರ್ ಸ್ಲಮ್ದಾಗ ವಾಸ ಮಾಡಕತ್ತಾರ ನೋಡ್ರಿ. ನೆಕ್ಸ್ಟ್ ಕರ್ನಾಟಕದ ಕೊಳಗೇರಿ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಂಕಿ ಸಂಖ್ಯೆಯ ಪ್ರಕಾರ ರಾಜ್ಯದಲ್ಲಿ 2804 ಕೊಳಗೇರಿ ಪ್ರದೇಶದಲ್ಲಿ 597 ಪ್ರದೇಶಗಳು ಬೆಂಗಳೂರು ನಗರದಾಗ ಅದಾವ. ಅಂದ್ರೆ 25% ಕೊಳಗೇರಿ ಪ್ರದೇಶಗಳು ಬೆಂಗಳೂರಿನಾಗನ ಅದಾವಂತ. ಮತ್ತೆ ಘನ ತ್ಯಾಜ್ಯ ನಿರ್ವಹಣೆ ಮಾಡ್ಬೇಕಲ್ಲ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ನೈರ್ಮಲ್ಯ. ಹೌದಾ? ಬೆಂಗಳೂರು ನಗರ ಪ್ರತಿದಿನ 6100 ಮಿಲಿಯನ್ ಟನ್ ಕಸವನ್ನ ಉತ್ಪಾದನೆ ಮಾಡ್ತದೆ. ಅದನ್ನು ತ್ಯಾಜ್ಯ ವಿಲೇವಾರಿ ಮಾಡ್ಬೇಕಲ್ಲ. ನೆಕ್ಸ್ಟ್ ಆರೋಗ್ಯ. ಬೆಂಗಳೂರು ನಗರ ಆರೋಗ್ಯ ಸ್ಥಿತಿಯಲ್ಲಿ ಅತ್ಯಂತ ಹಿಂದುಳಿದಿದೆ. 100 ಅಂಕಗಳಲ್ಲಿ 45 ಅಂಕಗಳನ್ನು ಪಡೆದು ಕಳಪೆ ಸಾಧನೆಯಲ್ಲಿದೆ. NFHS ಅವರು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ 19-20ರ ಅವಧಿಯಲ್ಲಿ ಆರೋಗ್ಯದ ಪ್ರಮಾಣ 38ರಿಂದ 34ಕ್ಕೆ ಕುಸಿದಿದೆ. ಆರೋಗ್ಯದ ಪ್ರಮಾಣದಲ್ಲಿ ಕಾಣ್ತಾ ಇರುವಂತದ್ದು. ಒಂದು ನಿಮಿಷ. ನೆಕ್ಸ್ಟ್ ಸರ್, ಶಿಕ್ಷಣದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕದ ಸಾಧನೆ ಉತ್ತಮ ಆಗಿದೆ. ಬೆಂಗಳೂರಿನಲ್ಲಿ ಕೂಡ ಇದೆ, ಇವತ್ತು ಮುಂದುವರೆದಿದೆ. ಬಾಲ್ಯ ವಿವಾಹದ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದಾರ. ಬಟ್ ಬಾಲ್ಯ ವಿವಾಹ ಮೊನ್ನೆ ನಮ್ಮ ಲಾಕ್ಡೌನ್ ಟೈಮ್ ಅಲ್ಲಿ ಹೆಚ್ಚಾಗಿದೆ ಅಂತ ಕೂಡ ಒಂದು ವರದಿ ಬಂದಿದೆ ಸರ್. ಒಮ್ಮೊಮ್ಮೆ ಸರ್ಕಾರಿ ಇಲಾಖೆಗಳ ನಡುವೆ ಕೋಆರ್ಡಿನೇಷನ್ ಇಲ್ಲದೆ ಇದ್ದದಕ್ಕೂ ವರದಿಗಳು ಹಿಂಗ್ ಬರ್ತಾವ. ಕಲೆ, ಸಂಸ್ಕೃತಿ ಮತ್ತು ವಿಜ್ಞಾನ. ಡೆಲ್ಲಿ, ಮುಂಬೈ ಹೊರತುಪಡಿಸಿದರೆ ಈ ಕ್ಷೇತ್ರದೊಳಗಡೆ ಬೆಂಗಳೂರು ಬಹಳ ಮುಂದಿದೆ. ಆರ್ಟ್, ಕಲ್ಚರು, ಸೈನ್ಸು, ಸುರಕ್ಷತೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಹವಾಮಾನ ವೈಪರೀತ್ಯ. ಅಪರಾಧಗಳು ಅತಿ ಕಡಿಮೆ ನಡೆಯುವಂತ ನಗರಗಳ ಪೈಕಿ ಬೆಂಗಳೂರು 4ನೇ ಸ್ಥಾನದಾಗೈತೆ. ಬೆಂಗಳೂರಾಗ ಒಟ್ಟ ಅಪರಾಧ ನಡೆಯುವಲ್ಲು, ಅದ್ರಾಗ 4ನೇ ಸ್ಥಾನದಾಗೈತಿ. ಉಳಿದ ಭಾರತದ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನ ಮಹಿಳೆಯರಿಗೆ ಸುರಕ್ಷಿತವಾದಂತ ನಗರ ಸರ್. ಓಕೆ, ವೆರಿ ಗುಡ್. ಬೆಂಗಳೂರು ಅರ್ಥವ್ಯವಸ್ಥೆ ಮತ್ತು ಆಡಳಿತ. ಬೆಂಗಳೂರು ನಗರ, ಗ್ರಾಮಾಂತರ ಮತ್ತು ರಾಮನಗರ 3 ಜಿಲ್ಲೆಗಳು ರಾಜ್ಯದ 2% ಭೂಪ್ರದೇಶವನ್ನ ಹೊಂದಿರುವಂತದ್ದು. 2.5 ಲಕ್ಷ ಜನರಿಗೆ ಬೆಂಗಳೂರು ಇವತ್ತು ಉದ್ಯೋಗವನ್ನ ಕೊಟ್ಟಿರುವಂತದ್ದು. 2.5 ಲಕ್ಷ ಜನರಿಗೆ. ದೇಶದ ಇತರ ನಗರಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಸಂಬಳ ನೀಡುವಂತ ನಗರ. ಮತ್ತೆ ಅದಕ್ಕೆ ಬೆಂಗಳೂರಿಗೆ ಹೋಗ್ತಾರೆ ಎಲ್ಲರೂ. ಯಾಕೆ ಬೆಂಗಳೂರಿಗೆ ಹೋಗ್ತಾರಪ್ಪ ಅಂತಂದ್ರೆ ಜೀವನ ನಡೀತೈತಿ, ಸಂಬಳ ಕೊಡ್ತೈತಿ, ಉದ್ಯೋಗ ಕೊಡ್ತೈತಿ ನಗರ. ಹೀಗಾಗಿ ಅವಕಾಶಗಳು ಹೆಚ್ಚಾಗ್ತವೆ. 2020ರ ನಡುವೆ ಭಾರತಕ್ಕೆ ಹರಿದು ಬಂದ ವಿದೇಶಿ ಬಂಡವಾಳದ 8% ಭಾಗ ಕರ್ನಾಟಕಕ್ಕೆ ಬಂದಿರುವಂತದ್ದು. ಇತರೆ ಇವೆಲ್ಲ ಬಿಟ್ಟು ಇತರೆ ಕೆಲವೊಂದು ಅಂಶಗಳಿದಾವೆ. ರಾಜ್ಯದಲ್ಲಿ 7ನೇ ಆರ್ಥಿಕ ಗಣತಿ ಪೂರ್ಣಗೊಂಡಿದೆ. 6ನೇ ಆರ್ಥಿಕ ಜನಗಣತಿಗಿಂತ 52% ಹೆಚ್ಚಿರುವ 47.78 ಲಕ್ಷ ಆರ್ಥಿಕ ಉದ್ಯಮಗಳನ್ನ. ವೆರಿ ಗುಡ್. ಜನನ ಮತ್ತು ಮರಣಗಳ ನೋಂದಣಿಗಾಗಿ ಈ ಜನ್ಮ ತಂತ್ರಾಂಶ ಸಕಾಲ ಯೋಜನೆಯನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಈ ಜನ್ಮ. ನೆಕ್ಸ್ಟ್ ಎಲ್ಲ ಈ ಜನ್ಮ, ಈ ಮರಣ. ಓಕೆ, ಸೊ ಎಲ್ಲ ಈ ನನ ಅದು. ಆಡಳಿತದಲ್ಲಿ ಪಾರದರ್ಶಕತೆಯನ್ನ ತರಕ್ಕೆ ಜನವರಿ 20, 2021ರಂದು ಅವಲೋಕನ ಅನ್ನುವಂತ ತಂತ್ರಾಂಶ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಅವಲೋಕನ. ಓಕೆ, ಇನ್ನು ನೆಕ್ಸ್ಟ್ ಸ್ವಲ್ಪ ಸುಸ್ಥಿರ ಅಭಿವೃದ್ಧಿ, ತ್ಯಾಜ್ಯ ನಿರ್ವಹಣೆ. ದೇಶದಲ್ಲಿ ಪ್ರತಿ ವರ್ಷ 16ನೇ ಚಾಪ್ಟರ್ ಇದು. ದೇಶದಲ್ಲಿ ಪ್ರತಿ ವರ್ಷ 72 ಮಿಲಿಯನ್ ಟನ್ ಘನತ್ಯಾಜ್ಯ ಉತ್ಪಾದನೆ ಆಗ್ತಾ ಇದೆ. ಇದರೊಳಗಡೆ 31 ಮಿಲಿಯನ್ ಟನ್ ತ್ಯಾಜ್ಯವನ್ನ ಭೂಮಿಗೆ ಸುರಿಯಲಾಗ್ತಾ ಇದೆ. ನೋಡ್ರಿ, 31 ಟನ್. ನೀರನ್ನ ಕಲುಷಿತ ಮಾಡ್ತದೆ, ಪರಿಸರ ಮಾಲಿನ್ಯ ಆಗ್ತದೆ. ಅದಕ್ಕೆ ನೋಡ್ರಿ, ನಿನ್ನೆ ಒಂದು ವಿಡಿಯೋದೊಳಗಡೆ ನಾನು ಹೇಳಿದ್ದೆ,
ಯುರೇನಿಯಂ ಅಂಶ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಕರ್ನಾಟಕದ ಕೆಲವು ಜಿಲ್ಲೆಗಳ ನೀರಿನಲ್ಲಿ. ಇನ್ನು ಘನತ್ಯಾಜ್ಯ ನಿರ್ವಹಣೆ ಹೆಂಗೈತಿಪ್ಪ, ಇದನ್ನ ಮಾಡೋರು ಯಾರು? ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು. ಅವರ ಅಧಿನಿಯಮದ ಪ್ರಕಾರ 2016 ಜಾರಿಗೆ ತಂದಿದ್ದಾರೆ ಅದನ್ನ. ಸೊ 5-6 ಸೂತ್ರ ಮಾಡಿದ್ದಾರೆ. 5-6 ಸೂತ್ರಗಳು. ರೆಡ್ಯೂಸ್, ರೀಯೂಸ್, ರೀಸೈಕಲ್, ರಿಕವರಿ, ರೆಪ್ಲೆನಿಷನ್ ಮಾಡಿದಾರ. ಬಟ್ ಅದು ಸರಿಯಾಗಿ ಅನುಷ್ಠಾನ ಆಗಕ್ಕೆ ಸಾಧ್ಯ ಆಗಿರ್ಬೇಕು. ಕೊಳಚೆ ನೀರಿನ ನಿರ್ವಹಣೆ. ಕೊಳಚೆ ನೀರಿನಿಂದ 70% ಜಲಮಾಲಿನ್ಯ ಆಗ್ತಾ ಇದೆ. ಭಾರತದಲ್ಲಿ ಉತ್ಪಾದನೆಯಾಗುವ ಒಟ್ಟು ಕೊಳಚೆ ನೀರಿನಲ್ಲಿ 6% ಕರ್ನಾಟಕ ರಾಜ್ಯದಿಂದ ಉತ್ಪಾದನೆ ಆಗ್ತಾ ಇದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡೇ ಬಿಟ್ಟಾರ ಅವ್ರು, ಮುಗದ ಹೋತು. ಇದನ್ನ ಹೆಂಗ್ ಮಾಡ್ರು, ಏನ್ ಮಾಡ್ರು ದೇವ್ರಿಗೆ ಗೊತ್ತು. ಭಾರತದಲ್ಲಿ ಉತ್ಪಾದನೆ ಆಗುವಂತ ಕೊಳಚೆ ನೀರಿನೊಳಗಡೆ 6% ಕರ್ನಾಟಕ ರಾಜ್ಯದಿಂದ ಉತ್ಪಾದನೆ ಆಗ್ತಾ ಇದೆ. ಓಕೆ, ವೆರಿ ಗುಡ್. ಬಹಳ ಒಳ್ಳೆ ರಿಪೋರ್ಟ್ ಅನ್ನ ರೆಡಿ ಮಾಡಿದಾರೆ. ಇನ್ನ ಸರಿ, ಹಿಂಗ ಆತಂದ್ರೆ ಏನಾಗ್ತೈತಪ್ಪ, ನೀರಿನೊಳಗಡೆ ಕೊಳಚೆ ನೀರು ಸೇರ್ತಂದ್ರೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗ್ತೈತಿ. ಇದರಿಂದ ನದಿಗಳು ಮಾಲಿನ್ಯ ಪೀಡಿತ ಆಗ್ತವ. ಭಾರತದ 351 ನದಿಗಳ ವಿವಿಧ ಭಾಗಗಳು ಮಾಲಿನ್ಯ ಪೀಡಿತ ಆಗಿದವಂತ ಕೂಡ ಗುರುತಿಸಿದ್ರು. ಭಾರತದ 351 ನದಿಗಳಲ್ಲಿ 17 ನದಿಗಳು ನಮ್ಮ ಕರ್ನಾಟಕದಲ್ಲಿದಾವೆ. ಇವನ್ನೆಲ್ಲ ನೀವು ನಾಳೆ ನದಿಗಳು ಪರಿಸರ ಮಾಲಿನ್ಯದಲ್ಲಿ ಬರುದ್ರಿಪ್ಪ ಅಂತಂದ್ರೆ ಪೇಪರ್ ಚೆಕ್ ಮಾಡೋನು ಎದ್ ನಿಂತು ಸೆಲ್ಯೂಟ್ ಹೊಡೆದ್ ಬಿಡ್ತಾನು. ನನಗ್ 1 ಪೈಸಾ ಗೊತ್ತಿಲ್ಲ ಇದ್ರೊಳಗೆ ಏನೇನು ಬರ್ದಾರ ಇವ್ರೆಲ್ಲ ಅಂತ ಹೇಳಿ. ಸ್ವಲ್ಪ ಇದನ್ನೆಲ್ಲ ಚಂದಂಗ್ ಓದ್ಕೋಬೇಕಷ್ಟೇ. ಇಷ್ಟೇ ಇರೋದು ಸ್ಮಾರ್ಟ್ ಸ್ಟಡಿ ಅಂತಂದ್ರೆ. ಉಳಿದವ್ರು ಬರೆಯಕ್ ಆಗ್ಲಾರದೆ ಇರೋದನ್ನ ನೀವು ಬರಿಬೇಕು ಸರ್. ಸೊ ಕರ್ನಾಟಕದಲ್ಲಿ ಇದ್ದು 42 ನಗರ ಸ್ಥಳೀಯ ಸಂಸ್ಥೆಗಳ ಮೂಲಕ ಇದು ಹರಿದು ಹೋಗ್ತಾ ಇದೆ. ಒಳ್ಳೆ ರಿಪೋರ್ಟ್. 17ನೇ ಚಾಪ್ಟರ್, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ. ರಾಜ್ಯದಲ್ಲಿ ಕೃಷಿಯ ನಂತರ ಅರಣ್ಯ ಅತಿ ಹೆಚ್ಚು ಬಳಸಲ್ಪಡುವ 2ನೇ ಭೂಪ್ರದೇಶ. ಭೂಮಿಯನ್ನ ನಾವು ಬಳಸೋದು ಫಸ್ಟ್ ಕೃಷಿ, ಅದನ್ನ ಬಿಟ್ರೆ ಅರಣ್ಯ. ಒಟ್ಟು ಅರಣ್ಯ ಪ್ರದೇಶ ಭೌಗೋಳಿಕ ಪ್ರದೇಶದ 22% ಭಾಗದಿಂದ ಆವೃತವಾಗಿದೆ. 22%, ಆಕ್ಚುಲಿ 33 ಇರಬೇಕು, 22% ಐತೆ ಕರ್ನಾಟಕದ. ಪಶ್ಚಿಮ ಘಟ್ಟಗಳ 60% ಭಾಗ ಕರ್ನಾಟಕದಲ್ಲಿದೆ. ಇದನ್ನ ನಾವು ಡಾಕ್ಟರ್ ರಂಗನಾಥ್ ಬುಕ್ನಾಗ ಓದಿದೀವಿ. ಪಶ್ಚಿಮ ಘಟ್ಟ ಭಾರತದ 4 ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳಲ್ಲಿ ಒಂದಾಗಿದೆ, ಗೊತ್ತೈತೆ ನಮಗೆ. ಹೆಚ್ಚಿನ ವಿವರಗಳಿಗಾಗಿ ಭಾರತೀಯ ಅರಣ್ಯ ಸಮೀಕ್ಷೆ, ಇದು ನಾವು ಈಗಾಗಲೇ ಚರ್ಚೆ ಮಾಡಿದೀವಿ ಸರ್. ಭಾರತೀಯ ಅರಣ್ಯ ಸಮೀಕ್ಷಾ ವರದಿ 2021. ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ, ಕರ್ನಾಟಕ ಹಿಡ್ಕೊಂಡು ಕೆಲವು ರಾಜ್ಯಗಳಲ್ಲಿ ಅರಣ್ಯ ಪ್ರದೇಶ ಹೆಚ್ಚಾಗಿದೆ ಅಂತ ಬಂದಿತ್ತು. ಅದನ್ನ ನಾವು ಈಗಾಗಲೇ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಅದನ್ನ ಸ್ವಲ್ಪ ನೀವು ನೋಡ್ಕೊಂಡಿರ್ಬೇಕು. ಇನ್ನು ಪ್ರವಾಸೋದ್ಯಮ, ಭಾರಿ ಬ್ಯೂಟಿಫುಲ್ ಪ್ರವಾಸೋದ್ಯಮ. ಅಭಯಾರಣ್ಯಗಳಿಗೆ ಭೇಟಿ ನೀಡುವವರಲ್ಲಿ 99% ಹೆಚ್ಚಾಗಿದೆ. 99% ಭಾರತೀಯರು, 0.03 ವಿದೇಶಿಯರಾಗಿದ್ದಾರೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಗರಿಷ್ಠ ಸಂಖ್ಯೆಯಲ್ಲಿ ವಿದೇಶಿಗರು ಭೇಟಿ ಕೊಡ್ತಾ ಇದ್ದಾರೆ. ವಿದೇಶಿಯರು ಬರೋದ್ರಿಂದ ನಮಗೆ ಫಾರಿನ್ ಡಾಲರ್ ಲೆಕ್ಕದಲ್ಲಿ ನಮಗೆ ಸಾಕಷ್ಟು ಫಾರಿನ್ ರಿಸರ್ವ್ ಕೂಡ ಹೆಚ್ಚಾಗ್ತದೆ. ಇನ್ನು ಅರಣ್ಯ ಉತ್ಪನ್ನಗಳ ಮಾರಾಟದಿಂದ 21-22ನೇ ಇಸ್ವಿಯಲ್ಲಿ 18,000 18 ಲಕ್ಷ ಆದಾಯವನ್ನ ಗಳಿಸಿರುವಂಥದ್ದು. ನೆಕ್ಸ್ಟ್ ರಾಜ್ಯದ ಯೋಜನೆಗಳು ಅರಣ್ಯ ಅಭಿವೃದ್ಧಿಗೆ: ಗಿರಿಜನ ಉಪಯೋಜನೆ, ಸಿರಿ ಚಂದನವನ ಯೋಜನೆ, ಶಬಾಷ್ ಮರಿಯತ್ ಹೆಸರು. ಅರಣ್ಯಗಳ ಅಭಿವೃದ್ಧಿ ಯೋಜನೆ, ರಸ್ತೆ ಬದಿ ನೆಡತೋಪು ಯೋಜನೆ, ತಾಲೂಕಿಗೊಂದು ಹಸಿರು ಗ್ರಾಮ ಯೋಜನೆ, ದೇವರ ಕಾಡು ಯೋಜನೆ. ದೇವರ ಕಾಡು ಅಂದ್ರೆ ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ಕರೀತಾರೆ. ಆದಿವಾಸಿ ಜನಾಂಗಗಳು ಒಂದಿಷ್ಟು ಏರಿಯಾ ದೇವರಿಗಾಗಿ ಮೀಸಲಿಟ್ಟಿರ್ತಾರ, ಅಲ್ಲಿ ಗಿಡ ಏನು ಕಡಂಗಿಲ್ಲ. ಅದನ್ನ. ಇನ್ನು ಕರ್ನಾಟಕ ಬಯೋಡೈವರ್ಸಿಟಿ ಮಂಡಳಿ, ಜೀವ ವೈವಿಧ್ಯತಾ ಮಂಡಳಿ. ಇದು ಅಧಿನಿಯಮ 2002 ಕಲಂ 22ರ ಪ್ರಕಾರ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯನ್ನ 2003ರಲ್ಲಿ ಸ್ಥಾಪನೆ ಮಾಡಿದರೆ. ರಾಜ್ಯ 2030ರ ವೇಳೆಗೆ 33% ಪ್ರದೇಶ ಅರಣ್ಯವನ್ನ ಹೊಂದುವಂತ ಗುರಿಯನ್ನ ಹೊಂದಿದೆ. ನೀವು ಕೂಡ ಸಹಕಾರ ಮಾಡ್ರಿ, ಅರಣ್ಯ ಹೆಚ್ಚಾಗ್ತದೆ. ಇನ್ನು ಆರ್ಥಿಕ ಹಸಿರೀಕರಣ, ಎಕನಾಮಿಕಲಿ ಏನ್ ಮಾಡೋದಪ್ಪ ಅಂತಂದ್ರೆ ನಾವು ಗ್ರೀನರಿಯನ್ನ ಹೆಚ್ಚು ಮಾಡೋದು. ಡಿಸೆಂಬರ್ 1, 2022ರಿಂದ ನವೆಂಬರ್ 30, 2023ರವರೆಗೆ ಇದನ್ನ ನಾವು ಮಾಡ್ತಾ ಇದೀವಿ. ಆರ್ಥಿಕವಾಗಿ ಹಸಿರೀಕರಣ ಮಾಡೋದು. G20 ಅಧ್ಯಕ್ಷ ಸ್ಥಾನವನ್ನ ಕೂಡ ಭಾರತ ಇದೇ ಸಂದರ್ಭದಲ್ಲಿ ಹೊಂದ್ತಾ ಇದೆ. 21ರಲ್ಲಿ ನಡೆದಿದ್ದ ಹವಾಮಾನ ಬದಲಾವಣೆ ಶೃಂಗಸಭೆಯಲ್ಲಿ COP26 ಅದರೊಳಗಡೆ ಪ್ರಧಾನಿಗಳು 2070ರ ವೇಳೆಗೆ ಶೂನ್ಯ ಹೊರಸೂಸುವಿಕೆ, ಟೋಟಲ್ ನಾವು ಒಟ್ಟ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಮಾಡಂಗೆ ಇಲ್ಲ, ಶೂನ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಗುರಿಯನ್ನ ಹೊಂದಕ್ಕೆ ಭಾರತ $10 ಟ್ರಿಲಿಯನ್ ಹೂಡಿಕೆಯನ್ನ ಮಾಡ್ತಾ ಇದೆ. ನೀವು ಒಳಗೆ ಶೂನ್ಯ ಅಂತಂದ್ರೆ ಎಷ್ಟು ಉತ್ಪಾದನೆ ಮಾಡ್ತೀವಿ ಅಷ್ಟು ನಾವು ಮತ್ತೆ ಒಳಗೆ ಕನ್ಸಂಪ್ಷನ್ ಮಾಡಿ CO2 ಕಡಿಮೆ ಮಾಡ್ತೀವಿ. ಹಸಿರು ಬಾಂಡ್ ಗಳನ್ನ ಮಾಡ್ತಾ ಇದ್ದಾರೆ. ಹಸಿರು ಬಾಂಡ್, ಇದನ್ನ ಹಸಿರು ಬಾಂಡ್ ಅಂತಂದ್ರೆ 2007ರೊಳಗಡೆ ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಇದನ್ನ ಬಿಡುಗಡೆ ಮಾಡಿ, ಇದ್ರೊಳಗಡೆ ಬಂದಂತ ದುಡ್ಡನ್ನ ಜಾಗತಿಕವಾಗಿ ಹಸಿರೀಕರಣ ಮಾಡಕ್ಕೆ ಯೂಸ್ ಮಾಡುವಂತದ್ದು. ಇಂಧನ ದಕ್ಷತೆ ಬರುವಂತ ಎಂಜಿನ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಇದ್ರೊಳಗಡೆ $800 ಮಿಲಿಯನ್
ನವೀಕರಿಸಬಹುದಾದಂತ ಇಂಧನ ಮತ್ತು ಇಂಧನ ದಕ್ಷತೆ ಯೋಜನೆಗಳಿಗೆ ಬಳಸುವಂಥದ್ದು ಗ್ರೀನ್ ಬಾಂಡ್. ಇನ್ನ ಸರ್ ವಿವಿಧ ವಲಯಗಳಲ್ಲಿ ಕರ್ನಾಟಕದ ಒಂದು ಸಾಧನೆಯನ್ನ ನಾವು ಇಲ್ಲಿ ನೋಡೋದಾತಂದ್ರೆ ಸೇವೆಗಳಲ್ಲಿ ಕರ್ನಾಟಕ ರಾಜ್ಯ ಸಾಧನೆ ಶೇಕಡ 14.3 ಒಟ್ಟಾರೆ 2ನೇ ಸ್ಥಾನದಲ್ಲಿದೆ. ಬ್ಯಾಂಕಿಂಗ್ ಮತ್ತು ವಿಮಾ ಸೇವೆ ಕರ್ನಾಟಕದ ಕೊಡುಗೆ 11.5% ಇದೆ. ಕೈಗಾರಿಕೆ ಒಳಗಡೆ ಕರ್ನಾಟಕದ ಕೊಡುಗೆ 9.4 ಇದೆ, ಇದು ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇನ್ನು ತಯಾರಿಕಾ ವಲಯದಲ್ಲಿ ಕೊಡುಗೆ 13.6% ಇರುವುದು ತಯಾರಿಕಾ ವಲಯದಲ್ಲಿ. ಓಕೆ, ಫೈನಲಿ ವಿ ಕೇಮ್ ಟು ದಿ ಕನ್ಕ್ಲೂಷನ್. 16 ಚಾಪ್ಟರ್ಗಳನ್ನ ಮುಗಿಸಿದ್ವಿ. ಕನ್ಕ್ಲೂಷನ್ ಒಟ್ಟಾರೆಯಾಗಿ ನೋಡೋದಾತಂದ್ರೆ ಸರ್, ಭಾರತ ದೇಶದ ಅತ್ಯಂತ ಮುಂದುವರೆದ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಇದೆ. ಒಳ್ಳೆ ಟೆಕ್ನಾಲಜಿ ಹಬ್ಬು, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಹಬ್ ಆಗಿ ನಮ್ಮ ದೇಶ ಬೆಳೀತಾ ಇದೆ. ಅದರಲ್ಲೂ ಕರ್ನಾಟಕ ವಿಶ್ವದ 5 ಮೊದಲ ನಗರಗಳ ಸ್ಥಾನದಲ್ಲಿ ಬೆಂಗಳೂರು ನಗರ ಸ್ಥಾನ ಪಡೆದಿದೆ. ಕನ್ನಡಿಗರಾಗಿ ನಮಗೆಲ್ಲ ಹೆಮ್ಮೆಯ ಸಂಗತಿ. ಮುಂದಿನ 50 ವರ್ಷದೊಳಗಡೆ ನಾವೀನ್ಯತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರೀಕೃತವಾಗಿರುವ ಭವಿಷ್ಯಕ್ಕಾಗಿ ರಾಜ್ಯದ ಮೂಲ ಸೌಕರ್ಯಗಳನ್ನು ನೇಮಿಸಬೇಕು. ಇನ್ನು ಮುಂದೆಲ್ಲ ನಾಲೆಡ್ಜ್ ಬೇಸ್ಡ್ ಇಕಾನಮಿ. ಯಾರಿಗೆ ಎಷ್ಟು ತಲೆ ಐತಿ ಅಷ್ಟು ಬೆಳಿತಾರೋ. ತಲೆ ಇತ್ತು ಬೆಳಿತಾರ, ತಲೆ ಇರ್ಲಿಲ್ಲ ಸರ್ ಬೆಳೆಯುವುದಿಲ್ಲ. ಆರ್ಥಿಕತೆ ಕುಸಿತೈತಿ. ಇನೋವೇಷನ್, ಸ್ಕಿಲ್, ಓಕೆ, ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕಾಗಿ ನಾವು ಕೂಡ ಈ ಒಂದು ಆರ್ಥಿಕ ಸಮೀಕ್ಷೆಯನ್ನು ಓದೋಣ. ಇದರಾಗಿರ್ತಕ್ಕಂಥ ಎಲ್ಲಾ ಪಾಯಿಂಟ್ಸ್ ಗಳನ್ನ ಸರಿಯಾಗಿ ನೋಟ್ ಮಾಡಿಕೊಂಡು ನಾವು ಅದನ್ನ ಸರಿಯಾಗಿ ಎಕ್ಸಾಮ್ ಒಳಗಡೆ ಎಲ್ಲೆಲ್ಲಿ ಬೆಳೆಸ್ಬೇಕು ಅಲ್ಲಿ ಬಳಸಬೇಕು. ಮತ್ತೆ ಡೈರೆಕ್ಟ್ನು ಇಲ್ಲಿಂದ ಕ್ವಶನ್ ಬರೋ ಸಾಧ್ಯತೆಗಳು ಬಹಳ ಇದಾವೆ. ಸೊ ಇನ್ನ ಅಪ್ಕಮಿಂಗ್ ಕೋರ್ಸಸ್ ಇದಾವೆ. ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ನಮಗೆ ಕ್ಲಾಸ್ಗಳು ಮಾರ್ಚ್ 14ರಿಂದ ಶುರು ಆಗ್ತವೆ. ಆಮೇಲೆ KS PSI 8th ಬ್ಯಾಚ್ 21ನೇ ತಾರೀಕು ಮಾರ್ಚ್ ಇಂದ, ಅಲ್ಲಿ ಲಾಸ್ಟ್ ಡೇಟು 22ನೇ ತಾರೀಕಿನಿಂದ ಕ್ಲಾಸ್ಗಳು ಆರಂಭ ಆಗುವಂಥದ್ದು. ಸೊ ಅದಕ್ಕೆ ಯಾರು ಜಾಯಿನ್ ಆಗಿಲ್ಲ ಅಥವಾ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆ, ಆಫೀಸ್ ನಂಬರ್ಗೆ ಕಾಲ್ ಮಾಡಕ್ ಸಾಧ್ಯ ಇರಬೇಕು. ಇಲ್ಲಿ ನಿಮಗೆ ಆಫೀಸ್ ನಂಬರ್ ಕೂಡ ಇದೆ, ಆಫೀಸ್ ನಂಬರ್ ಕಾಲ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಈ ಒಂದು ವಿಡಿಯೋ ನಿಮಗೆ ನಿಜವಾಗ್ಲೂ ಲೈಕ್ ಆಗಿದ್ರೆ ಫುಲ್ ಜೋಶ್ನಾಗ ಒಂದ್ ಸರಿ ಕ್ವಿಕ್ ಆಗಿ ಲೈಕ್ ಬಟನ್ ಪ್ರೆಸ್ ಮಾಡಕ್ ಸಾಧ್ಯ ಇರಬೇಕು. ಮತ್ತೆ ಸಾಧ್ಯ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಶೇರ್ ಮಾಡಿದಿರಿ ಅಂತಂದ್ರೆ ನೀವು ನಮ್ಮ ಬಗ್ಗೆ ಕೇರ್ ತಗೋತಾ ಇದ್ದೀರಿ ಅನ್ನೋದು ನನ್ನ ಒಂದು ಭಾವನೆ. ಸೊ ಆಲ್ಮೋಸ್ಟ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇದರ ಒಂದು PDF ಅನ್ನ ನಾನು ಈಗ ಸದ್ಯ ನಿಮಗೆ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊಳಕ್ ಸಾಧ್ಯ ಇರಬೇಕು. ಈಗಾಗಲೇ ನಾವು ಭಾರತದ ಬಜೆಟ್, ಭಾರತದ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್ ಮಾಡಿದೀವಿ. ಇದು 4ನೇ ವಿಡಿಯೋ, ಕರ್ನಾಟಕ ಎಕನಾಮಿಕ್ ಸರ್ವೆ. ಈ 4 ವಿಡಿಯೋಗಳನ್ನ ನೋಡಲೇಬೇಕು. ಯಾರು ನೋಡಿಲ್ಲ ಇಮ್ಮಿಡಿಯೇಟ್ ನೋಡಿ ನೋಟ್ಸ್ ಅನ್ನ ಅಪ್ಡೇಟ್ ಮಾಡ್ಕೋಬೇಕು. ಒಂದು ಸಮಯವನ್ನ ಕೊಟ್ಟು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು all. God bless you all. Thank you.